ಎಲ್ಲಿ ನಡತೈತಿ ಹೇಳ್ರಿ? ಹಾಕಿ ಹಾಕಿ ನಾ ಯಾವ್ದನ್ನ ಅಕ್ಕಿ ಅನ್ನ ಹಾಕಿನ ಪ್ರೊನೌನ್ಸಿಯೇಷನ್ ಗ್ಯಾಪ್ ಆತ. ಹಾಕಿ ವರ್ಲ್ಡ್ ಕಪ್ ನಡತೈತಲ್ಲ ಎಲ್ಲಿ ನಡ? ನೆದರ್ಲ್ಯಾಂಡ್ ಮತ್ತ ಎಲ್ಲಿ? ಬೆಲ್ಜಿಯಮ್ ಬ್ರೆಜಿಲ್? ಬೆಲ್ಜಿಯಮ್ ಬ್ರೆಜಿಲ್ ಬೇರೆ ಬೆಲ್ಜಿಯಂ ಬೇರೆ ನೆನಪಿಟ್ಕೋರಿ. ಬೆಲ್ಜಿಯಂ ಬ್ರುಸೆಲ್ದಾಗ ಹೆಡ್ ಕ್ವಾರ್ಟರ್ ಯಾವ್ದ್ರದೈತಿ ನೆನಪೈತಲ್ಲ? ಈಗ ರೀಸೆಂಟ್ ಆಗಿ ನ್ಯೂಸ್ ನಾಗ ಇತ್ತಲ್ಲ ನ್ಯಾಟೋ ಅಂತೇಳಿ. ನ್ಯಾಟೋದ ಹೆಡ್ ಕ್ವಾರ್ಟರ್ ಎಲ್ಲೈತೆ ಅಂದ್ರೆ ಬೆಲ್ಜಿಯಂ ಬ್ರುಸೆಲ್. ಮತ್ತೆ ಎಲ್ರ ಬ್ರೆಜಿಲ್ ಅಂದಿರಿ. ಬ್ರೆಜಿಲ್ ನ ನಡೆದಿದ್ದು ಕಾಪ್ 30 ಎರಡು ಕನ್ಫ್ಯೂಸ್ ಆಗ್ಬೇಡ್ರಿ. ಬೆಲ್ಜಿಯಂ ಮತ್ತೆ ನೆದರ್ಲ್ಯಾಂಡ್ ಯಾವ್ದು ನಡತೈತೆ ಅಂದ್ರೆ ರೀಸೆಂಟ್ ಆಗಿ ಹಾಕಿ ವರ್ಲ್ಡ್ ಕಪ್ ನಡತೈತೆ. ಮಾಸ್ಕೆಟ್ ಬಂದಾಗ ಮಾಸ್ಕೆಟ್ ಏನೈತೆ ಅದ್ರದ ಎರಡು ಹೇಳಿದ್ನಿ. ಹಾ, ಉಬಲ್ಲ ಬಬಲ್ಲ ಅಂತ ಹೇಳಿ ನೆನಪೈತಿ. ಉಬಲ್ಲ ಬಬಲ್ಲ ಎರಡು ನೆನಪಿಟ್ಕೋರಿ. ಯಾವ್ದ್ರದ್ದು ಮಾಸ್ಕೆಟ್ ಅಂದ್ರ ಹಾಕಿ ವಿಶ್ವಕಪ್ ನೆನಪಿಟ್ಕೋರಿ. ಯಾವಾಗ ಇಂಡಿಯಾ ಗೆದ್ದೈತ್ರಿ? ಎಷ್ಟು ಸರಿ ಗೆದ್ದೈತಿ ಇಂಡಿಯಾ? 1975 ಫಸ್ಟ್ ಟೈಮ್ ಗೆದ್ದಿತ್ತ. ಈಗ ಪ್ರೆಸೆಂಟ್ 2026 ಎಲ್ಲಿ ನಡತೈತೆ ಅಂದ್ರೆ ನೆದರ್ಲ್ಯಾಂಡ್ ಮತ್ತ ಬೆಲ್ಜಿಯಂ ಎರಡು ನೆನಪಿರ್ತಾವ. ಬೆಲ್ಜಿಯಂ ಬ್ರುಸೆಲ್ಸ್ ಹೆಡ್ ಕ್ವಾರ್ಟರ್ ಯಾವ್ದ್ರದ್ದು ಬರ್ತದ್ರೆ? ನ್ಯಾಟೋದ್ ಬರ್ತದೆ. ರೀಸೆಂಟ್ ಆಗಿ ಒಂದು ಸಿಯಾ ನ್ಯಾಟೋದ್ ಕರಿತಾರ ಅಥವಾ ಮುಸ್ಲಿಂ ನ್ಯಾಟೋದ್ ಕರಿತಾರ. ಯಾವ್ದ್ರಿ? ಯಾವ್ದ? ಕರೆಕ್ಟ್, ಮೆಕ್ಕಾ ಜಾಯಿಂಟ್. ಎರಡು ಒಂದ. ಇನ್ನೊಮ್ಮೆ ಹೇಳ್ತನ, ನಾಳೆ ಎಲ್ರ ಮುಸ್ಲಿಂ ನ್ಯಾಟೋದ್ ಕೇಳಿದಾಗ ಮೆಕ್ಕಾ ಜಾಯಿಂಟ್ ಅಗ್ರಿಮೆಂಟ್ ಅಂತ ಕೇಳ್ಬೇಕತ್ತ ಇಲ್ಲ. ಮೆಕ್ಕಾ ಜಾಯಿಂಟ್ ಡಿಫೆನ್ಸ್ ಅಗ್ರಿಮೆಂಟ್ ಅಂದ್ರು ಒಂದ ಅಥವಾ ಮುಸ್ಲಿಂ ನ್ಯಾಟೋ ಅಂದ್ರು ಒಂದ. ಅದಕ್ಕೆ ಇನ್ನೊಂದ್ ಹೆಸರು ಮುಸ್ಲಿಂ ನ್ಯಾಟೋದ್ ಕರಿತಾರ. ಮೆಕ್ಕಾ ಜಾಯಿಂಟ್ ಡಿಫೆನ್ಸ್ ಅಗ್ರಿಮೆಂಟ್ ಯಾವ 3 ಕಂಟ್ರಿ ನಡು ನಡೀತೈತಿ? ಪಾಕಿಸ್ತಾನ, ಟರ್ಕಿ ಮತ್ತ ಸೌದಿ ಅರೇಬಿಯಾ. ನೆನಪಿರ್ತೈತಲ್ಲ? ಪಾಕಿಸ್ತಾನ, ಟರ್ಕಿ, ಸೌದಿ ಅರೇಬಿಯಾ ಇವು 3 ಕೂಡಿ ಏನ್ ಮಾಡೋದು? ಮೆಕ್ಕಾ ಜಾಯಿಂಟ್ ಡಿಫೆನ್ಸ್ ಅಗ್ರಿಮೆಂಟ್ ಅಂತ ಮಾಡ್ಕೊಂಡು ಅದಕ್ಕೆ ಇನ್ನೊಂದ್ ಏನಂತಾರ ಅಂದ್ರೆ ಮುಸ್ಲಿಂ ನ್ಯಾಟೋ ಅಂತ ಕರೀತಾರ. ನೆಕ್ಸ್ಟ್ ಮೆಕ್ಕಾ ಇದನ್ನ ಡಿಫೆನ್ಸ್ ಅಗ್ರಿಮೆಂಟ್ ಅಂತ ಕೊಡ್ಬೇಕಿತ್ತು. ಮುಸ್ಲಿಂ ನ್ಯಾಟೋ ಅಂತ ಕೊಟ್ರು ಇದನ್ನ ಹಾಕ್ರಿ. ನ್ಯಾಟೋದ್ ಫುಲ್ ಫಾರ್ಮ್ ಏನ್ ಹೇಳ್ರಿ? ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಎಲ್ಲೈತೆ ಅದ್ರದ್ದು ಹೆಡ್ ಕ್ವಾರ್ಟರ್ ತೇಳಿ? ಬೆಲ್ಜಿಯಂ ನ ಬ್ರುಸೆಲ್ಸ್. ಏನ್ ನಡೆಯತೈತಿ ಬೆಲ್ಜಿಯಂನಾಗ? ಹಾಕಿ ವರ್ಲ್ಡ್ ಕಪ್. ವೆರಿ ಗುಡ್. ಕಾಮನ್ವೆಲ್ತ್ ಎಲ್ಲಿ ನಡೆದೈತ್ರಿ? ಎಲ್ಲಿ ನಡೆದೈತಿ? ಗ್ಲಾಸ್ಕೋ. ನೆನಪೈತಲ್ಲ? ಯಾವ್ದು ಗ್ಲಾಸ್ಕೋ? ಸ್ವಿಟ್ಜರ್ಲೆಂಡ್ ನ ಗ್ಲಾಸ್ಕೋ, ಸ್ಕಾಟ್ಲೆಂಡ್ ನ ಗ್ಲಾಸ್ಕೋ. ಸ್ಕಾಟ್ಲೆಂಡ್ ನ ಗ್ಲಾಸ್ಕೋ ನೆನಪೈತಲ್ಲ? ಇಂಡಿಯಾ ಎಷ್ಟನೇ ಸ್ಥಾನ ತಗೋತಾ? 4ನೇ ಸ್ಥಾನ. ನೆನಪಿರ್ತೈತಲ್ಲ? ಕಾಮನ್ವೆಲ್ತ್ ಕ್ರೀಡಾಕೂಟ ಅಂತ ಮಾಡ್ತಾರ. ಎಷ್ಟು ವರ್ಷಕ್ಕೊಮ್ಮೆ ಮಾಡ್ತಾರ ಕಾಮನ್ವೆಲ್ತ್? 4 ವರ್ಷಕ್ಕೊಮ್ಮೆ. ನೆನಪಿರ್ತೈತಲ್ಲ? ಅದಾದ್ಮೇಲೆ ಇನ್ನೊಂದು ನಡೆದಿತ್ತು ಕಾಮನ್ವೆಲ್ತ್ ಕ್ರೀಡಾಕೂಟ. ಎಷ್ಟನೇ ಎಡಿಷನ್ ಇತ್ತು? 23ನೇ ಎಡಿಷನ್. ವೆರಿ ಗುಡ್. ಇನ್ನೊಂದು ಪಿಪಾ ಎಷ್ಟನೇ ಎಡಿಷನ್ ಇತ್ತು? ಯಾವ್ದ? 23ನೇ ಎಡಿಷನ್. ಅದನ್ನೇ ಹೋಸ್ಟ್ ಮಾಡಿದ್ದು ಕಂಟ್ರಿಗಳು ಮೆಕ್ಸಿಕೋ, ಅಮೆರಿಕಾ, ಕೆನಡಾ. ನೆನಪಿರ್ತೈತಲ್ಲ? ಮೆಕ್ಸಿಕೋ, ಅಮೆರಿಕಾ, ಕೆನಡಾ ಇವು ನೆನಪಿರ್ತೈತಲ್ಲ? ಇನಾಗ್ರೇಷನ್ ಎಲ್ಲಿ ನಡೆದಿತ್ತು ಪಿಪಾ ವರ್ಲ್ಡ್ ಕಪ್? ಮೆಕ್ಸಿಕೋ. ವೆರಿ ಗುಡ್. ಇದನ್ನ ಲಾಸ್ಟ್ ಸೆರೆಮನಿ ಆಗಿದ್ದು ಎಲ್ಲಿ? ನ್ಯೂ ಜೆರ್ಸಿ, ನ್ಯೂಯಾರ್ಕ್ ಅಂತ ಬರ್ತೈತಲ್ಲ ಅಲ್ಲೇ ಬರ್ತೈತೆ. ನೆನಪಿರ್ತಾವಲ್ಲ ಎರಡು? ಅದೇ ಹೇಳ್ರಿ. ಅದ್ರಾಗ ಯಾರು ಗೆದ್ದಾರ ಈಗ ಪಿಪಾ ವರ್ಲ್ಡ್ ಕಪ್ ನಾಗ? ಯಾವ್ದ? ಸ್ಪೇನ್ ಕಂಟ್ರಿ ಗೆದ್ದ. ಗೋಲ್ಡನ್ ಬಾಲ್ ಅವಾರ್ಡ್ ಯಾರಿಗೆ ಕೊಡ್ತಾರ? ಗೋಲ್ಡನ್ ಬಾಲ್ ಯಾರಿಗೆ? ರೋಡ್ರಿ. ನೆನಪಿರ್ತೈತಲ್ಲ? ಗೋಲ್ಡನ್ ಬಾಲ್ ಅಂತ ಕೇಳತ್. ಗೋಲ್ಡನ್ ಬಾಲ್ ಅವಾರ್ಡ್ ಯಾರಂದ್ರ ರೋಡ್ರಿ. ಗೋಲ್ಡನ್ ಬೂಟ್ ಬಂದಾಗ ಎಂಬಾಪೆ. ಆಮೇಲೆ ಗೋಲ್ಡನ್ ಗ್ಲೌಸ್ ಅಂತ ಬರ್ತೈತಿ. ಯಾವ್ದ? ಸೇಮ್. ಗೋಲ್ಡನ್ ಗ್ಲೌಸ್ ಅಂದ್ರೆ ಗೋಲ್ ಕೀಪರ್ ಅವಾರ್ಡ್ ಅಂದ್ರು ಒಂದ, ಗೋಲ್ಡನ್ ಗ್ಲೌಸ್ ಅವಾರ್ಡ್ ಅಂದ್ರು ಒಂದ. ಅವನ ಗ್ಲೌಸ್ ಹಾಕೊಂಡ ನಿಂತಿರ್ತಾರಲ್ಲ ಗೋಲ್ ಕೀಪರ್ಗಳು. ಆಡೋರು ಯಾರು ಪ್ಲೇಯರ್ಸ್ ಕೈಯಾಗ ಗ್ಲೌಸ್ ಇರಂಗಿಲ್ಲ. ಮತ್ ಗೋಲ್ಡನ್ ಗ್ಲೌಸ್ ಕೇಳಲ್ದ ನಾಳೆ ಗೋಲ್ಡನ್ ಇದನ್ನ ಗೋಲ್ ಕೀಪರ್ ಅವಾರ್ಡ್ ಅಥವಾ ಗೋಲ್ ಕೀಪರ್ ಅವಾರ್ಡ್ ಇತ್ತೀಚೆಗೆ ಪಿಪಾದಾಗ ಯಾರು ತಗೊಂಡ್ರ? ಸೈಮನ್. ಇನ್ನೊಬ್ರು ಯಾರು ಉಳಿದ್ರ? ಅದ್ರ ಪಾವು. ಎದ್ರೋಗಂದ್ರೆ ಯಂಗ್ಸ್ಟರ್ ಅವಾರ್ಡ್. ನೆನಪಿರ್ತೈತಲ್ಲ? ಪಿಪಾ ವರ್ಲ್ಡ್ ಕಪ್ ಬಂದಾಗ ಈಗ ರೀಸೆಂಟ್ ಆಗಿ ಯಾವ್ದು ನಡೆದ? ಹಾಕಿ ವರ್ಲ್ಡ್ ಕಪ್ ಅಂತ ನಡತೈತಿ. ಎಲ್ಲಿ ನಡತೈತಿ ಹತ್ರ? ಎಸ್, ವೆರಿ ಗುಡ್. ಇಂಡಿಯಾದಿಂದ ಅದಾರ. ಇಂಡಿಯಾ ರಿಪ್ರೆಸೆಂಟ್ ಮಾಡತೈತಲ್ಲ ಇಂಡಿಯಾದಿಂದ. ಈ ಮೆನ್ಸ್ ವುಮೆನ್ ಇದನ್ ಮೆನ್ಸ್ ಟೀಮ್ ಇಂದ ಕ್ಯಾಪ್ಟನ್ ಯಾರು? ಹರ್ಮನ್ ಪ್ರೀತ್ ಸಿಂಗ್. ವೆರಿ ಗುಡ್. ಆಮೇಲೆ ವುಮೆನ್ಸ್ ಟೀಮ್ ಕರೆಕ್ಟ್ ಯಾರ? ಸಲೀಮಾ ಟೇಟೆ. ಇವ್ರಿಬ್ಬರು ನೆನಪಿಟ್ಕೋರೆ. ಕ್ಯಾಪ್ಟನ್ ಹೆಸರುಗಳು ಕೇಳ್ತಾರೆ. ಇನ್ನ ಇದೇನಂದ್ರ ಇದನ್ನಾಗಿಲ್ಲ. ಬರೀ ಈಗ ಏನಂದ್ರ ಕಂಡಕ್ಟ್ ಆಗತ್ತೆ. ಫೈನಲ್ ಆದ್ಮೇಲೆ ಯಾರು ಗೆದ್ರು ಯಾರು ಸೋತ್ರು ಅಂತ ಬರ್ತೈತಿ. ಈಗ ಪ್ರೆಸೆಂಟ್ ನೆನಪಿಟ್ಕೋದು ಇಷ್ಟ. ಯಾವ್ದಂದ್ರ ಪಿಪಾ ವರ್ಲ್ಡ್ ಕಪ್ ನಡತೈತಿ. ಅದ್ರ ಮಾಸ್ಕೆಟ್ ಏನೈತಿ ಅಥವಾ ಎಲ್ಲಿ ನಡತೈತಿ ಇದ್ರ ಮೇಲೆ ಕೇಳ್ತಾರ. ಅಥವಾ ಎಷ್ಟು ಕಂಟ್ರಿಗಳು ಹೋಸ್ಟ್ ಮಾಡಾವತ್ತ? ಪಿಪಾ ವರ್ಲ್ಡ್ ಕಪ್ ಅನ್ನ ಹಾಕಿ ವರ್ಲ್ಡ್ ಕಪ್. ಸಾರಿ. ನೆಕ್ಸ್ಟ್ ರೀಸೆಂಟ್ ಆಗಿ ಗರುಡ ಅಂತ ಮಾಡ್ತಾರೆ. ಡಿಫೆನ್ಸ್ ದವ್ರು, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ದವ್ರು ಗರುಡ ಅಂತ ಎದ್ರ ಸಲ್ಮಾನ್ ಮಾಡ್ಯಾರಿ? ಗರುಡ ಅಂತ ಬರ್ತದೆ. ಬೈನಾಕುಲರ್. ಈ ಕ್ವಶನ್ ಹೆಂಗ್ ಕೇಳಿರ್ತಾನ? ಗರುಡ ಬೈನಾಕುಲರ್ ಅಂತ ಕೇಳಿದಾಗ ಅದು ಗರುಡ ಬೈನಾಕುಲರ್ ಅಂತಂದಾಗ ಯಾರು ಡೆವಲಪ್ ಮಾಡ್ರ ಅಂದ್ರೆ ಡಿಫೆನ್ಸ್ ದವ್ರು ಡೆವಲಪ್ ಮಾಡ್ತಾರೆ. ಯಾವ ಒಂದು ಕಂಪ್ನಿ ಅಂದ್ರೆ IOL ಅಂತ ಬರ್ತದೆ. ಇಂಡಿಯನ್ ಆಪ್ಟಿಮಲ್ ಲಿಮಿಟೆಡ್ ಅಂತ ಬರ್ತೈತಿ. ಅವ್ರು ಡೆವಲಪ್ ಮಾಡ್ಕೊಟ್ರೆ. ಇತ್ತೀಚೆಗೆ ಯಾವ್ದ್ರ ಸಲ್ಮಾನ್ ಅಂತಂದ್ರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ದವ್ರು ಸಲ್ಮಾನ್ ಕೊಡ್ತಾರೆ. ಸೇಮ್ ಹಂಗ ಗರುಡ ಫೋರ್ಸ್ ಅಂತ ಬರ್ತೈತಿ ಇಂಡಿಯನ್ ಡಿಫೆನ್ಸ್ ದಾಗ. ಎದ್ರ ಸಲ್ಮಾನ್ ಮಾಡ್ತಾರೆ? ಗರುಡ ಫೋರ್ಸ್ ಬರ್ತೈತೆ. ಗರುಡ ಶಕ್ತಿ ಅದು ಎಕ್ಸರ್ಸೈಸ್ ಬಂದಾಗ. ಇನ್ನೊಂದು ಗರುಡ ಬರ್ತೈತೆ. ಅದು ಭೈರವ. ಸಾರಿ, ಭೈರವ. ಗರುಡ ಅಂತ ಬರಂಗಿಲ್ಲ, ಭೈರವ ಫೋರ್ಸ್ ಅಂತ ಬರ್ತದೆ. ಸಾರಿ. ಇದನ್ನ ಗರುಡ ಅಂತ ಬಂದ್ರೆ ಅಷ್ಟೇ ನೆನಪಿಟ್ಕೋರಿ. ಬೈನಾಕ್ಯುಲರ್ ಮಾಡ್ತಾರೆ. ಯಾರು ಮಾಡ್ತಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ದವ್ರು. ಆಮೇಲೆ ಯಾವ್ದಂದ್ರೆ ಭೈರವ ಅಂತ ಒಂದು ಸ್ಟಾಪ್ ಮಾಡ್ತಾರೆ ಅಥವಾ ಭೈರವ ಫೋರ್ಸ್ ಅಂತ ಮಾಡ್ತಾರೆ. ಯಾರು ಮಾಡ್ತಾರ? ಇಂಡಿಯನ್ ಆರ್ಮಿದವ್ರ, ಇಂಡಿಯನ್ ನೇವಿದವ್ರ, ಇಂಡಿಯನ್ ಏರ್ ಫೋರ್ಸ್ ದವ್ರು. ಇನ್ನೊಮ್ಮೆ ಕನ್ಫ್ಯೂಸ್ ಆಗ್ಬಿಟ್ರೆ ಇನ್ನೊಮ್ಮೆ ಹೇಳತ್. ಭೈರವ ಅಂತ ಒಂದು ಡಿಫೆನ್ಸ್ ಫೋರ್ಸ್ ಐತಿ ಇಂಡಿಯಾದಾಗ. ಅದು ಯಾವ ಒಂದು ಡಿಪಾರ್ಟ್ಮೆಂಟ್ ದಾಗ ಬರ್ತೈತಿ? ಆರ್ಮಿದಾಗ ಬರ್ತೈತಿ, ಏರ್ ಫೋರ್ಸ್ ದಾಗ ಬರ್ತೈತಿ, ನೇವಿದಾಗ ಬರ್ತೈತಿ. ಆರ್ಮಿದ ಯಾಕೆ ಕನ್ಫ್ಯೂಸ್ ಮಾಡಿರ್ತಾನೆ ಗೊತ್ತಾ? ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಕೇಳಿದ್ರೆ 3 ಫೋರ್ಸ್ ಗಳು ಬರ್ತಾವ.
ಏರ್ಫೋರ್ಸು ಬತ್ತು, ನೇವಿ ಬತ್ತು, ಆಮೇಲೆ ಆರ್ಮಿನೂ ಬತ್ತು. ಬಟ್ ಇದು ಭೈರವ ಅನ್ನೋದು ಡ್ರೋನ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕರೀತಾರಲ್ಲ, ಅದು ಯಾರ ಕಡೆ ಐತಿ ಓನ್ಲಿ ಅಂದ್ರ ಇಂಡಿಯನ್ ಆರ್ಮಿ ಕಡೆ ಐತಿ. ಸೇಮ್ ಹಂಗ ಮಹಿಳಾ ಸ್ಕ್ವಾಡ್ರನ್ ಅಂತ ಬರ್ತದೆ, BSF ಮಹಿಳಾ ಸ್ಕ್ವಾಡ್ರನ್ ಅಂತ. ಈ ಕ್ವಶನ್ ಕೇಳ್ತಾನೆ, ದುರ್ಗಾ ಸ್ಕ್ವಾಡ್ರನ್ ಅನ್ನೋದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ದವ್ರು ಮಾಡ್ರು, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ದವ್ರು ಮಾಡ್ರು. ಯಾರ್ದ ಅಂಡರ್ ಬರ್ತದೆ ಹೇಳಿ? ಯಾರ? ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಯಾಕಂದ್ರ BSF ಅಂತ ಬರ್ತೈತಲ್ಲ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನೆನಪಿರ್ತೈತಲ್ಲ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಬರೋದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂಡರ್ ಬರ್ತೈತೆ, ಹೋಮ್ ಅಫೇರ್ಸ್ ಅಂಡರ್. ಹೋಮ್ ಅಫೇರ್ಸ್ ಅಂಡರ್ ಯಾವ್ದು ಆರ್ಮ್ಡ್ ಫೋರ್ಸಸ್ ಅತ್ತಾರ ಇವಕ್ಕೆಲ್ಲ? CAPF ಅಂತ ನೆನಪೈತಲ್ಲ. CAPF ರೀಸೆಂಟ್ ಆಗಿ ನ್ಯೂಸ್ ನಾಗ CAPF ಆರ್ಮ್ಡ್ ಫೋರ್ಸಸ್ ಅಥವಾ CAPF ಫುಲ್ ಫಾರ್ಮ್ ಹೇಳಿ. ಸೆಂಟ್ರಲ್ ಆರ್ಮ್ಡ್ ರಿಸರ್ವ್ಡ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್. CAPF ಪೊಲೀಸ್ ಫೋರ್ಸ್ ಅಂತ ಕರೀತಾರ. ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅಂತ ಕರೀತಾರಲ್ಲ. ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ನಾಗ ಎಷ್ಟು ಫೋರ್ಸಸ್ ಗಳು ಬರ್ತವೆ? 7 ಫೋರ್ಸಸ್ ನೆನಪದಾವಲ್ಲ. ಯಾಕೆ ಕನ್ಫ್ಯೂಸ್ ಮಾಡ್ತಿರ್ತಾರೆ? ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಹಾಕ್ರೆ ಇದನ್ನ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಹಾಕ್ಬಿಟ್ರೆ ರೀಸೆಂಟ್ ಆಗಿ ಅದ್ರ ಬಿಲ್ ಪಾಸ್ ಮಾಡ್ಯಾರ. ಯಾಕಂದ್ರೆ ಅದ್ರೊಳಗೆ ಏನ್ ರಿಕ್ರೂಟ್ಮೆಂಟ್ ಮಾಡ್ಕೋತಿರ್ತಾರಲ್ಲ, UPSC ದಿಂದ ಮಾಡ್ಕೋತಿರ್ತಾರ ಅಂತ ಹೇಳ್ತಾರೆ. ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಗೆ ರಿಕ್ರೂಟ್ಮೆಂಟ್ ಬೇರೆ ಇರ್ತೈತಿ. ಆಮೇಲೆ ಇವು ಏನು CAPF ಐತಲ್ಲ, ಇದು UPSC ದಂಗ ನೇಮಕ ಮಾಡ್ತಿರಲ್ಲ, ಅದನ್ನ ಮಾಡ್ತಾರ. ಅದ್ರ ಸಲುವಾಗಿ ರೀಸೆಂಟ್ ಆಗಿ ಬಿಲ್ ಪಾಸ್ ಮಾಡ್ಯಾರ. ಅಥವಾ CAPF ದಾಗ ಎಷ್ಟು ಫೋರ್ಸಸ್ ಬರ್ತಾವ ಅಂತ ಕೇಳ್ತಾರೆ. ಎಷ್ಟು ಫೋರ್ಸ್ ಅಂದ್ರೆ 7 ಫೋರ್ಸ್. ಒಮ್ಮೆ ಹೇಳ್ತೀರಿ 7 ಫೋರ್ಸ್ ಏನ್ ಹೇಳ್ಬೇಕ್ರಿ? ಅದೇ ನಂಬರ್ ಕೊಟ್ಟಿದೆ ಅಂತ ಹೇಳಿದ್ದಾರೆ. 2 ಮಿನಿಟ್ ಅಷ್ಟ. ಈಗ ಕೆಲವೊಂದು ಏನು ಸ್ಟ್ರೈಕ್ ವಗೇರೆ ಮಾಡ್ತಾರಲ್ಲ, ಪರ್ಮಿಷನ್ ಇಲ್ಲಾರ್ದ ಮಾಡಬೇಡ್ರಿ. ಈಗ ಸಾಕಷ್ಟು ಎಲ್ಲ ನೀವು ಚಲೋತ್ನಾಗ ಎಜುಕೇಷನ್ ಮಾಡಿದವ್ರು ಅದೇ ಮತ್ತು ತಂದೆ ತಾಯಿಗೆ ಒಂದು ಹೆಸರು ತೊಗೊಂಬರ್ಬೇಕು. ಈಗ ಸುಮ್ಮನೆ ಪರ್ಮಿಷನ್ ಇಲ್ಲಾರ್ದ ಸ್ಟ್ರೈಕ್ ಮಾಡ್ತಾರಲ್ಲ, ಅದಕ್ಕೆ ಜಾಯ್ನ್ ಆಗಬೇಡ್ರಿ ದಯವಿಟ್ಟು. ಯಾಕಂದ್ರೆ ಸುಮ್ಮನೆ ಕರಿಯರ್ ಇದಾಗ್ತೈತಿ. ನೀವು ಎಲ್ಲ ಎಜುಕೇಷನ್ ಚಲೋ ಮಾಡಿರಿ, ನಿಮ್ಗೆಲ್ಲರಿಗೂ ಜಾಬ್ ಆಗೇ ಆಗ್ತಾವೆ. ಈಗ ಏನು ಇವನ್ನೆಲ್ಲ ಹೇಳಕತ್ತಾರಲ್ಲ, ಭಾಳ ಇಂಪಾರ್ಟೆಂಟ್ ಕೇಳ್ಕೊರಿ. ಅದ್ರಾಗ ಯಾವ್ದಾರ ಒಂದು ಸಕ್ಸಸ್ ಆಗೇ ಆಗ್ತೈತಿ. ಇದನ್ನೇನು ಮಾಡಾಕತ್ತಾರಲ್ಲ, ಒಳ್ಳೆ ಕೆಲಸ ಮಾಡಾಕ್ತಾರ ಅವ್ರು ಏನ್ರಿ. ಇದ್ರ ಬಗ್ಗೆ ನೀವು ಗಮನ ಇಟ್ಟಿರ್ರಿ. ಸುಮ್ಮನೆ ಖಾಲಿ ರೋಡ್ನಾಗ ಅಡ್ಡಾಡೋದು, ಲೈಬ್ರರಿಗೆ ಹೋಗ್ತೀನಂತ ರಾತ್ರಿ 3 ಗಂಟೆದ ಮಟ್ಟ ಅಡ್ಡಾಡೋದು, ಅದು ಉಪಯೋಗ ಉಳೋದಿಲ್ಲ. ಈಗೇನು ನೀವು ನಿದ್ದೆ ಟೈಮ್ದಾಗ ನಿದ್ದೆ ಮಾಡಿರಿ, ಅಭ್ಯಾಸ ಮಾಡೋ ಹೊತ್ತಿಗೆ ಅಭ್ಯಾಸ ಮಾಡಿರಿ. ತಂದೆ ತಾಯಿಗೆ ಮತ್ತು ಒಂದು ಹೆಸರು ತೊಗೊಂಬರ್ರಿ ಅಷ್ಟೇ. ಇದನ್ನು ಮಾಡ್ತೀನಿ ಅಂತೇಳಿ ನೀವು ಶಪಥ ತಗೋರಿ ಅಷ್ಟೇ. ಇಲ್ಲೇ ದಾಡ್ ಸಾವಿರ ಬಂದು ASI ನಮ್ಮ ಎಜುಕೇಷನ್ ಬೇರೆ ಇತ್ತು ಅವಾಗ. SSLC 1986. ಒಳ್ಳೇದು ನೀವು. ಯಾಕಂದ್ರೆ ಏನು ಕೇಳ್ತಿರಲ್ಲ, ಸುಮ್ಮನೆ ಇಲ್ಲೇ ಕೇಳಿ ಇಲ್ಲೇ ಬಿಟ್ಟು ಹೋಗ್ಬಿಡುತ್ತೆ. ದಯವಿಟ್ಟು ಕೇಳ್ತೈತ್ರಿ. ಈಗ ನೋಡ್ರಿ, ಈಗ ನಿಮ್ಮ ತಂದೆ ತಾಯಿ ಎಲ್ಲ ಇಲ್ಲಿ ಓದಕ್ಕೆ ಕಳ್ಸ್ಯಾರ. ಓದೋದು ಮಾಡ್ರಿ, ಸ್ವಲ್ಪ ಏನ್ರಿ ಓದೋದು ಮಾಡ್ರಿ. ಆಮೇಲೆ ಅಡ್ಡಾಡಬಾರ್ದಂತ ಏನಿಲ್ಲ, ಅಡ್ಡಾಡ್ರಿ, ಅದ್ರ ತಕ್ಕಾಗ ಓದ್ರಿ. ಆಮೇಲೆ ರೂಮ್ನಾಗ ಏನು ನಿಮ್ಗೆ ಇಲ್ಲೆಲ್ಲ ಸವಲತ್ತು ಇರ್ತೈತಿ ಮಾಡಿರಿ. ನಮಗೆ ಸವಲತ್ತು ಇದ್ದಿಲ್ಲ ಮೊದಲ. ಈಗೇನೈತಲ್ಲ, ಲೈಬ್ರರಿಗೆ ಅಂತೇಳಿ 3 ಗಂಟೆ 4 ಗಂಟೆ ಹೋಗ್ತಿರಲ್ಲ, ಅಷ್ಟು ಮಾಡೋಕ್ಕಿಂತ ಒಂದು 4 ತಾಸು ರೆಸ್ಟ್ ಮಾಡಿರಿ. ರಾತ್ರಿ ಬೆಳತಾನ ಅಡ್ಡಾಡ್ತಿರಪ್ಪ, ಆದ್ರೆ ಬೆಳತಾನ ಅಡ್ಡಾಡ್ತೀರಿ. ಅಲ್ಲಿ ನನಗೆ ಯಾಕಂದ್ರೆ ರಾತ್ರಿ ನಾ ಡ್ಯೂಟಿ ಮಾಡ್ತೀನಿ, ನಾನು ಬರ್ತೈತೆ. ನಿಧಾನವೇ ಪ್ರಧಾನ, ನಿಧಾನವೇ ಪ್ರಧಾನ. ಏನ ಸ್ವಲ್ಪ ವಿಶ್ರಾಂತಿ ತಗೋರಿ, ಹಂಗೆ ಅಭ್ಯಾಸನ ಮಾಡಿರಿ. ಈ ಕಾಲ್ ಫಾರ್ಮ್ ಭಾಳ ಆಗತ್ತವು ಎಲ್ಲವೂ. ಏನು ಇಲ್ಲಿ ಕೋಚಿಂಗದ ಬಗ್ಗೆ ಏನೋ ಯೂಟ್ಯೂಬ್ನಾಗ ಏನೋ ಯೂಟ್ಯೂಬರ್ ಬಂದಾರಲ್ಲ, ಒಳ್ಳೆ ಇದು ಎಲ್ಲ ಕೇಳಿಸ್ಕೊರಿ, ಚಂದಾಗ ಕೇಳಿಸ್ಕೊರಿ. ಇದ್ರ ತಕ್ಕಾಗ ನಡೀರಿ ಅಷ್ಟ. ಈಗ ಪರ್ಮಿಷನ್ ಇಲ್ಲಾರ್ದ ಎಲ್ಲಿ ಸ್ಟ್ರೈಕಿಗೆ ಹೋಗ್ಬೇಡಿ ಇಷ್ಟ. ಓಕೆ. ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅಂತ ಬರ್ತಾವ. ಅದನ್ನ ಹೇಳಿದ್ನಲ್ಲ, ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ನ ಎಷ್ಟು ಫೋರ್ಸಸ್ ಬರ್ತಾವ? 7 ಫೋರ್ಸಸ್ ಬರ್ತಾವ. 7 ಯಾವ ಯಾಕಂದ್ರೆ ಆಲ್ಮೋಸ್ಟ್ ಏನಂದ್ರ CRPF ಅಲ್ಲಿ CISF ನೋಡ್ಕೊಳ್ಳಿ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಥವಾ ಡಿಫೆನ್ಸ್ ದವ್ರ ಅಥವಾ ಬರವಲ್ ನನ್ನ ವಾಯ್ಸ್ ಗೊತ್ತಾ? ಡಿಫೆನ್ಸ್ ದವ್ರ ಹತ್ತಾರಲ್ಲ, ಅದ್ರ ಸಲುವಾಗಿ 7 ಫೋರ್ಸ್ ಹೇಳ್ಬಿಡ್ತೀರಿ. ಒಮ್ಮೆ ಹೇಳ್ರಿ. ಒಂದೇ BSF, ನೆಕ್ಸ್ಟ್ ಯಾವ್ದ? ಎಲ್ಲ ಒಂದೊಂದು ಹೇಳ್ಬಿಡೋರು. ಒಂದೇದ
BSF ಆತ, ಆಮೇಲೆ CRPF. CRPF ಫುಲ್ ಫಾರ್ಮ್ ಸೆಂಟ್ರಲ್ ರಿಸರ್ವ್ಡ್ ಪೊಲೀಸ್ ಫೋರ್ಸ್. ವೆರಿ ಗುಡ್. ನೆಕ್ಸ್ಟ್ ಆಸಾಂ ರೈಫಲ್ಸ್. ಓಕೆ, ಆಸಾಂ ರೈಫಲ್ಸ್ ಮೂರದು. ನೆಕ್ಸ್ಟ್ ITBP ಫುಲ್ ಫಾರ್ಮ್ ರೀ, ಇಂಡೋ ಟಿಬೆಟಿಯನ್ ಬಾರ್ಡರ್ ಫೋರ್ಸ್. ವೆರಿ ಗುಡ್. ನೆಕ್ಸ್ಟ್ SSB ಸಶಸ್ತ್ರ ಸೀಮಾ ಬಲ್. ಐದದು. ಇನ್ನ ಎರಡು ಯಾವ್ದ NSG ಅಂತ ಬರ್ತದೆ. NSG ಫುಲ್ ಫಾರ್ಮ್ ರೀ, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್. ವೆರಿ ಗುಡ್. ನೆಕ್ಸ್ಟ್ CRPF ಹೇಳಿರೋ. CISF ನೆನಪಿರ್ತೈತಲ್ಲ, CISF ಫುಲ್ ಫಾರ್ಮ್ ಸೆಂಟ್ರಲ್ ಆರ್ಮ್ ಈಗ ಬಂತ, ಈಗ ಬರತ್ತ. ಸೆಂಟ್ರಲ್ ಇದನ್ನ ಯಾವ್ದ CISF ಅಂದ್ರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಬರ್ತದೆ. ಕನ್ಫ್ಯೂಸ್ ಏನ್ ಮಾಡ್ತಾರ ಗೊತ್ತಾ, ನಾಳೆ ಕ್ವಶನ್ ಬರವಲ್ಲ. CAPF ದಾಗ ಇದನ್ನ NSG ಅಥವಾ SPG ಹಿಂಗೆಲ್ಲ ಕೊಟ್ಟಿರ್ತಾರೆ. SPG, NSG, CISF, ITBP ಇದ್ರೊಳಗೆ CAPF ದಾಗ ಬರ್ಲಾರ್ದು ಫೋರ್ಸ್ ಯಾವ್ದು ಕೇಳ್ರ? SPG ಬರಂಗಿಲ್ಲ. SPG ಫುಲ್ ಫಾರ್ಮ್ ರೀ, ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಂತ ಐತಲ್ಲ. ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಯಾರಿಗೆ ಪ್ರೊಟೆಕ್ಷನ್ ಕೊಡ್ತದೆ? ಯಾರಿಗೆ? ಪ್ರಧಾನ ಮಂತ್ರಿ ಕೊಡ್ತಾರೆ. ನೆನಪೈತಲ್ಲ, ಅವ್ರು ಕರಿ ಕಾರ್ನಾಗ ಬಂದಿರ್ತಾರಲ್ಲ, ಕರಿ ಡ್ರೆಸ್ ಹಾಕೊಂಡ್ ಅವ್ರ ನೋಡ್ರಿ ಎಲ್ಲರೂ. ಮತ್ತೆ NSG ದವ್ರಿಗೆ ಏನಂತ ಕರೀತಾರೆ ಅಂದ್ರೆ ಬ್ಲಾಕ್ ಕಮಾಂಡೋ ಅಂತ ಕರೀತಾರೆ. ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಸ್ ಬ್ಲಾಕ್ ಕಮಾಂಡ್ಸ್ ಅಂತ ಕರೀತಾರೆ. ಬ್ಲಾಕ್ ಕ್ಯಾಟ್ಸ್ ಹೇಳ. ರಾಷ್ಟ್ರಪತಿಗೆ SPG ದವ್ರು ಕೊಡಂಗಿಲ್ಲ. ರಾಷ್ಟ್ರಪತಿ ಇದನ್ನ ಸೆಕ್ಯೂರಿಟಿ ಫೋರ್ಸ್ ಅಂತ ಸಪರೇಟ್ ಆಗಿರ್ತೈತೆ. ನೆನ್ಪಿಟ್ಕೋ, ನಾ ಮನ್ ಕೇಳಿದ್ರಲ್ಲ, ಕರೆಕ್ಟ್. ರಾಷ್ಟ್ರಪತಿಗೆ ಏನಂದ್ರೆ SPG ದವ್ರು ಸೆಕ್ಯೂರಿಟಿ ಕೊಡಂಗಿಲ್ಲ. ನೆನ್ಪಿಟ್ಕೋರಿ, SPG ದವ್ರು ಕೊಡಂಗಿಲ್ಲ. ರಾಷ್ಟ್ರಪತಿಗೆ ಸಪರೇಟ್ ಆಗಿದ್ದ ಪ್ರೊಟೆಕ್ಷನ್ ಫೋರ್ಸ್ ಅಂತ ಐತ್ರಿ. ಎರಡು ನೆನಪು. ಏನಂತ ಹೇಳ್ರು? ನೆಕ್ಸ್ಟ್ ಆತ ಈಗ ರೀಸೆಂಟ್ ಆಗಿ ಕರ್ನಾಟಕದಾಗ ಕಳಪೆ ಆಹಾರಗಳನ್ನ ಗುಣಮಟ್ಟ ಇದನ್ ಮಾಡ್ಬೇಕತ್ತ ಅಥವಾ ಕೌಂಟ್ ಮಾಡ್ಬೇಕತ್ತ ಹೊಸದ ಆಡಳಿತ ತಂದಾರ್ರಿ. ಟೋಲ್ ಫ್ರೀ ನಂಬರ್ ಬರೀಸ್ ಮಾಡ್ಯಾರ ಅಥವಾ QR ಕೋಡ್ ಅಂಟಿಸೋದ್ ಮಾಡ್ಯಾರ. ಹೇಳ್ರಿ, ಇದು ಇನ್ನೊಮ್ಮೆ ಹೇಳತ್ನ. ಈಗ ಮಹಾರಾಷ್ಟ್ರದಾಗ ಆಗೈತೆ, ನೆನಪೈತಲ್ಲ. ಮಹಾರಾಷ್ಟ್ರದಾಗ ಅವು ಮೊದಲು ಸಿಗ್ತಿದ್ವಲ್ಲ, ಏನಂತಾರ ಕಾಟನ್ ಕ್ಯಾಂಡಿ ನಾವು ಎಲ್ಲ ಕೇಸರಿ ಕಲರ್, ಆರೆಂಜ್ ಕಲರ್ ಇರ್ತಿದ್ವಿ. ಈಗ ಬಿಳಿ ಕಲರ್ ಬಂದಾವ ನೋಡ, ಅಲ್ಲೆಲ್ಲ ಬ್ಯಾನ್ ಮಾಡ್ಬಿಟ್ರಲ್ಲ. ಸೇಮ್ ಹಂಗ ಬಾಂಬೆ ಮಿಠಾಯಿ ಸಿಗ್ತಿದ್ವಲ್ಲ, ಅವೆಲ್ಲ ಕೇಸರಿ ಕಲರ್ ಅಥವಾ ಆರೆಂಜ್ ಕಲರ್ದಾಗ ಇರ್ತಿತ್ತ. ಈ ಪ್ರೆಸೆಂಟ್ ಮಹಾರಾಷ್ಟ್ರದಾಗೆಲ್ಲ ವೈಟ್ ಕಲರ್ ಸೇಲ್ ಆಗತ್ತಲ್ಲ. ಹಂಗ ನಮ್ಮಲ್ಲಿ ಇದನ್ನೇನಂದ್ರ ಆಹಾರದ ಗುಣಮಟ್ಟಗಳನ್ನ ಚಲೋ ತಂಗ್ ಮೇಂಟೈನ್ ಮಾಡ್ಬೇಕಂತ ಕರ್ನಾಟಕದಾಗ UT ಆಧಾರದಲ್ಲ ಹೊಸದ ಆಡಳಿತ ತಂದಾರ್ರಿ. ಟೋಲ್ ಫ್ರೀ ನಂಬರ್ಗಳು ಬರೆಯತ್ತಾರ ಅಥವಾ QR ಕೋಡ್ಗಳನ್ನ ಅಂಟಿಸತ್ತಾರ. ಯಾವ್ದು ಇದ್ರು ಯಾವ್ದ QR ಕೋಡ್ ನೆನಪಿಟ್ಕೋ. ರೀಸೆಂಟ್ ಆಗಿ ಕರ್ನಾಟಕ ಇದ್ರ ಮೇಲೆ ಕ್ವಶನ್ ಡೈರೆಕ್ಟ್ ಇದನ್ನ ಕೇಳ್ಬೇಕತ್ತಿಲ್ಲ. QR ಕೋಡ್ ಈಗ ರೀಸೆಂಟ್ ಆಗಿ ಕರ್ನಾಟಕ ನ್ಯೂಸ್ ನಾಗ ಐತಲ್ಲ, QR ಕೋಡ್ ಫೌಂಡರ್ ಅಂತ ಲಾಸ್ಟ್ ಟೈಮ್ ಕೇಳಿದ್ರು. QR ಕೋಡ್ ಇನ್ವೆಂಟೆಡ್ ಬೈ ಯಾರು ಅಂತ ಹೇಳಿ. QR ಕೋಡ್ ಇನ್ವೆಂಟೆಡ್ ಮಾಡಿದವ್ರು ಯಾರು ಅಥವಾ QR ಕೋಡ್ ಫುಲ್ ಫಾರ್ಮ್ ಹೇಳ್ರಿ ಮೊದಲು. QR ಕೋಡ್ ಎಲ್ಲ ಕಡೆ ಕೇಳಿರ್ತೀರಿ. ಯಾವ್ದ ಮಾಲ್ಗೆ ಹೋದ್ಮೇಲೆ QR ಕೋಡ್ ಸ್ಕ್ಯಾನ್ ಮಾಡ್ತಿರ್ತೀವಿ. ಏನೋ ಕ್ವಿಕ್ ರೆಸ್ಪಾನ್ಸ್. ವೆರಿ ಗುಡ್. QR ಅಂದ್ರೆ ಕ್ವಿಕ್ ರೆಸ್ಪಾನ್ಸ್ ಕೋಡ್ ಅಂತ ಕರಿತೀವಿ. ಅದಕ್ಕೆ ಕ್ವಿಕ್ ರೆಸ್ಪಾನ್ಸ್ ಅಂತ ಜನರೇಟ್ ಆಗಿರ್ತದಲ್ಲ, ಅದಕ್ಕೆ QR ಕೋಡ್ ಅಂತ ಇರ್ತಾರೆ. ಪ್ರತಿ ಸಲ ಅಮೌಂಟ್ ಪೇ ಮಾಡಾಗ ಒಂದೊಂದು QR ಕೋಡ್ ಜನರೇಟ್ ಆಗಿರ್ತಾವ ನೋಡಿ. ಅಂತದ ರೀಸೆಂಟ್ ಆಗಿ ಕರ್ನಾಟಕದಾಗ ನಮ್ಮಲ್ಲಿ ಎಲ್ಲರ ಆರೋಗ್ಯದ ಅಥವಾ ಆಹಾರದ ಮಟ್ಟ ಚಲೋ ಇರ್ಲಿಕ್ಕಂತೇಳಿ QR ಕೋಡ್ ಡೈರೆಕ್ಟ್ ಸ್ಕ್ಯಾನ್ ಮಾಡಿ ಕಂಪ್ಲೇಂಟ್ ಮಾಡೋ ಸಲ್ಬಂದ್ ಹೊಸ ತರ ರೂಲ್ಸ್. ಇದು ಭಾರತದಾಗ ಫಸ್ಟ್ ಟೈಮ್ ಎಲ್ಲ ಸ್ಟೇಟ್ನಾಗ ಹೆಂಗದ ಅಂದ್ರೆ ಫಸಾಯದಿಂದ ಮೇಂಟೈನ್ ಮಾಡ್ತಿರ್ತಾರೆ. ಮಾಡತ್ತಿಲ್ಲತ್ತಲ್ಲ, ಅವ್ರು ಏನ್ ಮಾಡ್ತಾರ, ಟೋಲ್ ಫ್ರೀ ನಂಬರ್ ಈಗ ಬ್ಯಾಂಕ್ನಾಗ ಹೋದಾಗ ಒಂಬರ್ಡ್ಸ್ಮನ್ ಅಂತ ಇರ್ತಾರ, ಗೊತ್ತಲ್ಲ. ಬ್ಯಾಂಕ್ನಾಗ ಇರ್ತಾರ, ಗೊತ್ತಲ್ಲ. ಬ್ಯಾಂಕ್ನಾಗ ಏನ್ರ ನಮಗೆ ಕರೆಕ್ಟ್ ಅನ್ಸ್ಲಿಕ್ಕೆ ಯಾರು ಕಂಪ್ಲೇಂಟ್ ಮಾಡ್ತೀವಿ? ಬ್ಯಾಂಕಿನ ಮೇಲೆ ಯಾರು ಇರ್ತಾರ ಅಂದ್ರೆ ಒಂಬರ್ಡ್ಸ್ಮನ್ ಅಂತ ಬರ್ತಾರ. ಅವ್ರೊಳಗೆ ಏನಂದ್ರೆ ಇದನ್ನ ರಿಟೈರ್ಡ್ ಅಥವಾ ಯಾರಾದ್ರೂ ಜನರಲ್ಗಳು ಇರ್ತಾರ. ಅವ್ರು ಏನ್ ಮಾಡ್ತಾರ ಅಂದ್ರೆ ಉಸ್ತುವಾರಿ ವಹಿಸ್ತಿರ್ತಾರೆ. ಯಾವ್ದಾರ ಬ್ಯಾಂಕ್ನಾಗ ಏನಾರ ಕೆಲಸ ಆಗಿರ್ತಾರ ಅಥವಾ ಯಾರ್ದಾರ ಕನ್ಸ್ಯೂಮರ್ಸ್ಗಳ ಅಥವಾ ಏನು ಇದನ್ನ ನಾಗರಿಕರು ಇರ್ತಾರಲ್ಲ, ಅವ್ರ ಕಂಪ್ಲೇಂಟ್ಗಳನ್ನ ಸಾಲ್ವ್ ಮಾಡಕ್ ಒಂಬರ್ಡ್ಸ್ಮನ್ ಹಂಗಿರ್ತಾರಲ್ಲ, ಸೇಮ್ ಹಂಗ ಏನ್ ಮಾಡತ್ತಾರ ಅಂದ್ರೆ ಆಹಾರದ ಗುಣಮಟ್ಟ ಯಾವ್ದಾರ ಒಂದು ಚಲೋ ಹೋಟೆಲ್ಗೆ ಹೋಗಿರ್ತೀವಿ, ಅಲ್ಲಿ ಎಲ್ಲರ ಊಟದ ಗುಣಮಟ್ಟ ಚಲೋ ಇರಲಿಲ್ಲ ಅಥವಾ ಲಿಂಬಿಕಾಯಿ ಅಥವಾ ಉಳ್ಳಾಗಡ್ಡಿ ಕೆಟ್ಟಿದ್ ಕೊಟ್ಟಿದ್ರ ಅಂತೇಳಿ ಅವಾಗ ಏನ್ ಮಾಡ್ಬೋದ್ರ, QR ಕೋಡ್ಲೆ ಸ್ಕ್ಯಾನ್ ಮಾಡಿ ಕಂಪ್ಲೇಂಟ್ ಮಾಡ್ಬೋದು. ಈಗ ಹೇಳ್ರಿ, QR ಕೋಡ್ ಯಾರು ಇನ್ವೆಂಟೆಡ್ ಮಾಡಿ? ಜಪಾನ್ದವ್ರದಾರ ನೋಡಿ, ಕರೆಕ್ಟ್. ಮಾಸಿರೋ, ಕರೆಕ್ಟ್. ಮಾಸಿರೋ ಹಾರ ಅಂತ ಬರ್ತಾರೆ. ಇವ್ರು ನೆನಪಿಟ್ಕೋರೆ. ಒಮ್ಮೆ ಕೇಳ್ಯಾನ ಇದನ್ನ, ಯಾರಂದ್ರೆ QR ಕೋಡ್ ಇನ್ವೆಂಟೆಡ್ ಬೈ ಯಾರಂದ್ರೆ ಮಾಸಿರೋ ಹಾರ. ನೆನಪಿರ್ತೈತಲ್ಲ, ಮಾಸಿರೋ ಹಾರ. AI ಫಾದರ್ ಆಫ್ AI ಅಂತ ಯಾರು ಕರೀತಾರ? AI ಅಂದ್ರು ಈಗ ರೀಸೆಂಟ್ ಆಗಿ ನ್ಯೂಸ್ ನಾಗ ಫಾದರ್ ಆಫ್ AI ಯಾರ? ಜಾನ್ ಮೆಕಾರ್ತಿ. ನೆನಪಿಟ್ಕೋರೆ, ಫಾದರ್ ಆಫ್ AI ಅಥವಾ AI ದ ಪಿತಾಮಹ. AI ಫುಲ್ ಫಾರ್ಮ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಯಾಕಂದ್ರೆ ಈಗ ರೀಸೆಂಟ್ ಆಗಿ ನ್ಯೂಸ್ ನಾಗ ಐತಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎರಡು ನೆನಪಿಟ್ಕೋರಿ. QR ನೆನಪಿಟ್ಕೋರಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೆನಪಿಟ್ಕೋರಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾದರ್ ಯಾರಂದ್ರೆ ಜಾನ್ ಮೆಕಾರ್ತಿ ಅಂತ ಬರ್ತಾರೆ. ಸೇಮ್ ಹಂಗ QR ಕೋಡ್ ಅಥವಾ QR ಅಂತ ಬರ್ತೈತಲ್ಲ, ಅದ್ರ ಇನ್ವೆಂಟೆಡ್ ಮಾಡಿದವ್ರು ಯಾರಂದ್ರೆ ಮಾಸಿರೋ ಹಾರ. ಯಾವ ಕಂಟ್ರಿ ಅಂದ್ರೆ ಜಪಾನ್ದವ್ರು. QR ಫುಲ್ ಫಾರ್ಮ್ ಏನಂದ್ರೆ ಕ್ವಿಕ್ ರೆಸ್ಪಾನ್ಸ್. ಕರ್ನಾಟಕದ ರೀಸೆಂಟ್ ಆಗಿ ಆಹಾರದ ಗುಣಮಟ್ಟಗಳನ್ನ ಪರೀಕ್ಷೆ ಮಾಡಕ ಎಂತ ತಂತ್ರಜ್ಞಾನ ತಂದಾರ ಅಥವಾ ಏನ್ ಹೆಂಗ್ ಕೇಳಿರ್ತಾರ ಗೊತ್ತಾ? ಏನ್ ತಂತ್ರಜ್ಞಾನ? ಕನ್ಫ್ಯೂಸ್ ಏನ್ ಮಾಡಿರ್ತಾರ ಅಂದ್ರೆ ಕ್ವಶನ್ ಹಾಕಿರ್ತಾರೆ. ಕರ್ನಾಟಕದಾಗ ಇತ್ತೀಚೆಗೆ ಕಳಪೆ ಗುಣಮಟ್ಟದ ಆಹಾರಗಳನ್ನ ಇದನ್ನ
ಇದನ್ನ ಮಾಡ್ಬೇಕು, ಅದರದಿಂದ ಗುಣಮಟ್ಟದ ಕಂಪ್ಲೇಂಟ್ ಮಾಡ್ಬೇಕು ಅಥವಾ ಅದರದ ತಕರಾರು ಅಂತ ಇರ್ತಲ್ಲ ಅದನ್ನ ಕಂಪ್ಲೇಂಟ್ ಮಾಡ್ಬೇಕಂತ ರೀಸೆಂಟ್ ಆಗಿ AI ಯೂಸ್ ಮಾಡ್ಕೋತಾರ ಅಥವಾ QR ಕೋಡ್ ಯೂಸ್ ಮಾಡ್ಕೊಳತ್ತಾರ ಅಥವಾ ಟೋಲ್ ಫ್ರೀ ನಂಬರ್ ಯೂಸ್ ಮಾಡ್ಕೊಳತ್ತಾರ, ಹಿಂಗ ಆಪ್ಷನ್ ಕೊಟ್ಟಿರ್ತಾರ. ಅದ್ರಾಗ ಯಾವ್ದತ್ತ ಹಾಕ್ತೀರಿ? QR ಕೋಡ್. QR ಫುಲ್ ಫಾರ್ಮ್ ಏನಂತ ಕೇಳ್ರ? ಕ್ವಿಕ್ ರೆಸ್ಪಾನ್ಸ್ ಕೋಡ್. ನೆನಪಿರ್ತೈತಲ್ರಿ? ಕ್ವಿಕ್ ರೆಸ್ಪಾನ್ಸ್ ಅಟ್ಟ. QR ಅಂದ್ರೆ ಕ್ವಿಕ್ ರೆಸ್ಪಾನ್ಸ್. ಅದ್ರದ್ದು ಯಾರು ಇನ್ವೆಂಟೆಡ್ ಮಾಡ್ರತ್ ಹೇಳಿ? ನೆನಪಿರ್ತೈತಲ್ಲ, ಒಟ್ಟ ಬಿಡಬಾರ್ದು. ಮುಖ್ಯಮಂತ್ರಿ ಸೌರ ಕೃಷಿ ಯೋಜನೆ ಅಂತ ಬರ್ತೈತ್ರಿ. ಮುಖ್ಯಮಂತ್ರಿ ಸೌರ ಕೃಷಿ ಯೋಜನೆ ಅಂತ ರೀಸೆಂಟ್ ಆಗಿ ಇವ್ರೇನು DK ಶಿವಕುಮಾರ್ ಈಗ 80ನೇ ಸ್ವಾತಂತ್ರ್ಯ ದಿನಾಚರಣೆಗೆ ಇದನ್ನ ಮಾಡಿರಲ್ಲ, ಆ ಟೈಮ್ನಾಗ ಅನೌನ್ಸ್ ಮಾಡಿದ್ರಿ ಮುಖ್ಯಮಂತ್ರಿ. ಆ ಟೈಮ್ನಾಗ ಅನೌನ್ಸ್ ಮಾಡಿಲ್ಲ, ಬಜೆಟ್ನಾಗ ಆಲ್ರೆಡಿ ಡಿಕ್ಲೇರ್ ಮಾಡಿದ್ರ ಅದನ್ನ ಈಗ ರೀಸೆಂಟ್ ಆಗಿ ಮತ್ತೆ ಏನ್ ಮಾಡ್ರ ಅನೌನ್ಸ್ ಮಾಡ್ರ. ಇದು ಮುಖ್ಯಮಂತ್ರಿ ಕೃಷಿ ಸೌರ ಯೋಜನೆ ಅಂತ ಬರ್ತದೆ. ಇದ್ರ ಉದ್ದೇಶ ಏನೈತಿ ಅಥವಾ ಎಷ್ಟು ಗಿಗಾವ್ಯಾಟ್ ಅಥವಾ ಎಷ್ಟು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡ್ಬೇಕಂದ್ರೆ 1000, 5000, 3000. ಇನ್ನೊಮ್ಮೆ ಹೇಳತ್ನ 1000, 5000, 3000. 1000 ಇಲ್ಲ ಅಂದಂಗ ಯಾವ್ದು ಹೇಳಿ? 3000. ಇದು ಇನ್ನೊಮ್ಮೆ ಹೇಳ್ತಾನ 1000 ಕರೆಕ್ಟ್. ಎದಕ್ಕಂದ್ರ 1000 ಏನಂದ್ರ ಪ್ರೆಸೆಂಟ್ ಫಸ್ಟ್ ಮೂಮೆಂಟ್ನಾಗ ಅಥವಾ ಮೊದಲ ಹಂತದಾಗ ಏನ್ ಮಾಡ್ತಾರಂದ್ರ 1000 ಮೆಗಾವ್ಯಾಟ್ ಟ್ರೈ ಮಾಡ್ತಾರ. ಅದಾದ್ಮೇಲೆ ಏನ್ ಮಾಡ್ತಾರಂದ್ರ 3000 ಮೆಗಾವ್ಯಾಟ್ ಅವ್ರದ್ದು ಟಾರ್ಗೆಟ್ ಇರೋದು. ಮುಖ್ಯಮಂತ್ರಿ ಸೌರ ಕೃಷಿ ಯೋಜನೆದ ಎಷ್ಟು ಟಾರ್ಗೆಟ್ ಸೋಲಾರ್ ಎನರ್ಜಿ ಉತ್ಪಾದನೆ ಮಾಡ್ಬೇಕಂದಾರಂದ್ರ 3000. ಇನ್ನೊಮ್ಮೆ ಹೇಳ್ತಾನ ಮುಖ್ಯಮಂತ್ರಿ ಕೃಷಿ ಸೌರ ವಿಕಾಸ ಯೋಜನೆ ಅಂತ ಬರ್ತೈತ್ಲ. ಇದು ಏನು ಓನ್ಲಿ ಯೂಸ್ ಏನಂದ್ರ ಕೃಷಿ ಅಥವಾ ಕೃಷಿ ಒಳಗೆ ಸೌಲಭ್ಯ. ಎರಡು ಕನ್ಫ್ಯೂಸ್ ಯಾವ್ದಕ್ ಆಗ್ಬಾರ್ದಂದ್ರೆ ಏನ್ ಕೊಳಿರ್ತಾನ ಮುಖ್ಯಮಂತ್ರಿ ಸೌರ ಕೃಷಿ ಯೋಜನೆ ಐತೈತಿ. ಇದು PM ಕುಸುಮ್ ಯೋಜನೆ ಮುಂದುವರೆದ ಭಾಗ ಅಥವಾ PM ಕುಸುಮ್ ಯೋಜನೆ ಇದ್ರದೊಳ ಇದನ್ನೇನಂದ್ರ ಮರ್ಜ್ ಆಗೈತೆ ಅನ್ನೋದ್ ಕೇಳ್ರಿ. ಹೌದೋ ಇಲ್ಲೋ? PM ಕುಸುಮ್ ಮಾಡಿದ ಯಾರು? ಕರೆಕ್ಟ್, ವೆರಿ ಗುಡ್. PM ಕುಸುಮ್ ಅಂತೇಳಿ ಯಾರ್ದಂದ್ರ ಸೆಂಟ್ರಲ್ ಗೌರ್ಮೆಂಟ್. ಮುಖ್ಯಮಂತ್ರಿ ಸೌರ ಕೃಷಿ ಯೋಜನೆ ಯಾರು ಮಾಡತ್ತಾರ ಅಂದ್ರೆ ಸ್ಟೇಟ್ ಗೌರ್ಮೆಂಟ್. ಯಾಕೆ ಕನ್ಫ್ಯೂಸ್ ಆಗಬಾರ್ದ್ರೆ ಪ್ರಧಾನ ಮಂತ್ರಿ ಸೌರ ಮುಕ್ತ ಬಿಜಿಲಿ ಯೋಜನೆ ಅಂತ ಮಾಡ್ತಾರ ಗೊತ್ತಲ್ಲ, ಅದನ್ನ ಮಾಡಿದವ್ರು ಯಾರ್ರಿ? ಸೆಂಟ್ರಲ್ ಗೌರ್ಮೆಂಟ್ ದವ್ರು. ಸ್ಟೇಟ್ ದವ್ರದ್ದು ಈಗ ರೀಸೆಂಟ್ ಆಗಿ ಮಾಡತ್ತಾರ ಏನಂದ್ರೆ ಮುಖ್ಯಮಂತ್ರಿ ಸೌರ ಕೃಷಿ ಯೋಜನೆ ಅಂತೇಳಿ. ಎರಡು ಕನ್ಫ್ಯೂಸ್ ಆಗಬಾರ್ದ ಹೇಳತ್. PM ಕುಸುಮ್ ಬರ್ತೇಳಿ ಓನ್ಲಿ ಸೆಂಟ್ರಲ್ ಬರ್ತೈತಿ. ಸೆಂಟ್ರಲ್ ದವ್ರು ನ್ಯೂ ಅಂಡ್ ರಿನ್ಯೂವಬಲ್ ಎನರ್ಜಿ ಐತ್ಲ ಅವ್ರು ಮಾಡಿರ್ತಾರ. ಕುಸುಮ್ ಯೋಜನೆದಾಗ ABC ಅಂತ ಮಾಡ್ತಾರೆ. ಕುಸುಮ್ ಯೋಜನೆ ಎದಕ್ಕೆ ಯೂಸ್ ಏನೈತೆ ಹೇಳಿ ನೋಡು. ಕುಸುಮ್ ಯೋಜನೆದ ಉದ್ದೇಶ ಏನಿತ್ತು? ಎಸ್, ವೆರಿ ಗುಡ್. ಸೋಲಾರ್ ಪಂಪ್ ಸೆಟ್ಗಳು ಅಥವಾ ಏನ್ ಹಳ್ಳಿ ಒಳಗೆ ಇರ್ತಾವಲ್ಲ, ಯಾಕಂದ್ರೆ ಹೈಯೆಸ್ಟ್ ಏನಂದ್ರೆ ವಿದ್ಯುತ್ ಕನ್ಸ್ಯೂಮ್ ಮಾಡೋದು ಯಾವ್ದಂದ್ರೆ ನಾವು ಬಾಯಿ ಮೋಟರ್ಗಳು ಏನಿರ್ತಾವಲ್ಲ ಅವ ಕನ್ಸ್ಯೂಮ್ ಮಾಡ್ತಿರ್ತಾವ್ರಿ. ಅದ್ ಮೋಟರ್ ವಿದ್ಯುತ್ ಜಾಸ್ತಿ ಕನ್ಸ್ಯೂಮ್ ಮಾಡ್ತೈತೆ, ಅದರಿಂದ ವಿದ್ಯುತ್ ಮೇಲೆ ಜಾಸ್ತಿ ಬರ್ಡನ್ ಬರ್ತಿರ್ತದೆ. ಅದನ್ನ ಕಡಿಮೆ ಮಾಡ್ಬೇಕಂತ ಏನ್ ಮಾಡತ್ತಾರ, ಇದನ್ನ ರೈತರೆಲ್ಲ ತಮ್ಮ ಬಾವಿ ಮೇಲೆ ಎಲ್ಲರ ಸೋಲಾರ್ ಪ್ಯಾನೆಲ್ಗಳು ಕುಣ್ಸೊಂದು ಅವ್ರ ಮೋಟರ್ ರನ್ ಮಾಡತ್ತೇಳಿ ವಿದ್ಯುತ್ ಮೇಲಿಂದ ಡಿಪೆಂಡೆನ್ಸಿ ಕಡಿಮೆ ಆಕತ್ತಲ್ಲ. ಹಳ್ಳಿ ಒಳಗೆ ಏನಂದ್ರೆ ಕಂಟಿನ್ಯೂ 24 ತಾಸು ವಿದ್ಯುತ್ ಇರಂಗಿಲ್ರಿ. 3 ತಾಸ 4 ತಾಸ 6 ತಾಸ ಹಿಂಗ ಕೊಡ್ತಿರ್ತಾರಲ್ಲ, ಯಾಕಂದ್ರೆ ಅವ್ರದ್ದು ಜಾಸ್ತಿ ಬರ್ಡನ್ ಇರ್ತದೆ ಅಥವಾ ಜಾಸ್ತಿ ಡಿಮ್ಯಾಂಡ್ ಇರ್ತೈತೆ, ಹಂಗ್ ಮಾಡ್ತಿರ್ತಾರೆ. ಅದನ್ನ ಕಡಿಮೆ ಮಾಡ್ಬೇಕಂತ PM ಕುಸುಮ್ ಯೋಜನೆ ಅಂತ ಬರ್ತೈತಿ. ಇದು ಸೆಂಟ್ರಲ್ ಸೆಕ್ಟರ್ ಯೋಜನೆ ರೀ. ಅದಾದ್ಮೇಲೆ ಸೆಂಟ್ರಲ್ ಯೋಜನೆ ಆತಲ್ಲ PM ಕುಸುಮ್. ಸೇಮ್ ಹಂಗ ಕರ್ನಾಟಕದಾಗ ಸ್ವಂತ ಈಗ ರೀಸೆಂಟ್ ಆಗಿ ನಮ್ಮಲ್ಲಿ ಮಾಡತ್ತಾರೆ ಯಾವ್ದ್ರ ಮುಖ್ಯಮಂತ್ರಿ ಕೃಷಿ ಸೌರ ವಿಕಾಸ ಯೋಜನೆ ಅಥವಾ ಸೌರ ಯೋಜನೆ ಅಂತ ಮಾಡತ್ತಾರೆ. ಇದರಲ್ಲಿ ಎಷ್ಟು ಮೆಗಾವ್ಯಾಟ್ ವಿದ್ಯುತ್ ಯೂಸ್ ಮಾಡ್ಬೇಕಂದ್ರೆ 3000. ನೆನಪಿರ್ತೈತಿಲ್ಲ, ಮೊದಲ ಹಂತದಾಗ 1000 ಈಗ ಮಾಡ್ಬೇಕಂದ್ರೆ ಬಟ್ ಟಾರ್ಗೆಟ್ ಐತಂದ್ರೆ 3000. ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳತ್ನ. ಇನ್ನೊಮ್ಮೆ ಏನು ಕನ್ಫ್ಯೂಸ್ ಆಗಬಾರ್ದು. ಇನ್ನ ಏನ್ ಕನ್ಫ್ಯೂಸ್ ಮಾಡ್ತಿರ್ತಾರ ಅಂದ್ರೆ ಪ್ರಧಾನ ಮಂತ್ರಿ ಏನಂದ್ರ ಸೂರ್ಯ ಸರೋವರ ಯೋಜನೆ ಅಂತ ಕೇಳ್ತಾನ. ಅದ್ರೊಳಗೆ ಎಷ್ಟು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡ್ಬೇಕಂದ್ರ ಎಷ್ಟು ವಿದ್ಯುತ್? ಯಾವ್ದ? 5000. ವೆರಿ ಗುಡ್. ಇದು ಯಾವ್ದಂದ್ರ ಪ್ರಧಾನ ಮಂತ್ರಿ ಯಾವ್ದಾರ ಸೂರ್ಯ ಸರೋವರ ಯೋಜನೆ ಅಂತ ಹೇಳಿದ್ದು ನೆನಪೈತಲ್ಲ. ಸೂರ್ಯ ಸರೋವರ ಯೋಜನೆ. ಸೂರ್ಯ ಸರೋವರ ಯೋಜನೆ ಎದ್ರ ಸಲ್ಬಂದ್ ಮಾಡ್ಯಾರ ಕೇಳ ಎಲ್ಲ. ವೆರಿ ಗುಡ್. ಸೂರ್ಯ ಸರೋವರ ಯೋಜನೆ ಅಂತ ಬತ್ತೇಳಿ ಏನು ಕ್ಯಾಚ್ಮೆಂಟ್ ಏರಿಯಾ ಇರ್ತವಲ್ಲ, ಈಗ ಆಲ್ಮಟ್ಟಿ ಡ್ಯಾಮ್ ಐತಿ, ಹಿಂದೆ ನೀರ್ ನಿಂತಿತ್ತೇಳಿ ಅದು ಕ್ಯಾಚ್ಮೆಂಟ್ ಏರಿಯಾ ಅಂತ ಕರಿತೀವಿ. ಅಂತಲ್ಲಿ ಏನ್ ಮಾಡ್ಬೋದು ಅಂದ್ರೆ ಸೋಲಾರ್ ಎನರ್ಜಿಗಳು ಕುಣಿಸಬಹುದು ಅಥವಾ ಸೋಲಾರ್ ಪ್ಯಾನೆಲ್ಗಳು ಕುಣಿಸಬಹುದು. ಮನಿ ಅಂತಿಲಿ ಅಥವಾ ಹಳ್ಳಿ ಒಳಗೆ ಕೆರಿ ಒಳಗೆ ಇರ್ತಾವಲ್ಲ, ಆ ಕೆರಿ ಮೇಲೂ ನೀರ್ ಮೇಲೆ ಏನ್ ಮಾಡ್ಬೋದು ಅಂದ್ರೆ ಸೋಲಾರ್ ಪ್ಯಾನೆಲ್ಗಳು ಕುಣಿಸಬಹುದು. ಇದೇನಂದ್ರೆ ಸೂರ್ಯ ಸರೋವರ ಯೋಜನೆ ಸೆಂಟ್ರಲ್ ಸೆಕ್ಟರ್ ಓನ್ಲಿ ಕರ್ನಾಟಕ ಮುಖ್ಯಮಂತ್ರಿ ಸೌರ ವಿಕಾಸ ಅಥವಾ ಸೌರ ಕೃಷಿ ಯೋಜನೆ ಅಂತ ಕೇಳಿರ್ತೇನೆ. ಸೆಂಟ್ರಲ್ ಯಾವ್ದು ಯೋಜನೆ ಇದ್ರೊಳಗೆ ಮರ್ಜ್ ಮಾಡಕ್ ಹೋಗ್ಬೇಡ್ರಿ. ಯಾವ್ದು ಬರ್ತೈತೆ ಅಂದ್ರೆ ಓನ್ಲಿ ಮುಖ್ಯಮಂತ್ರಿ ಕೃಷಿ ಸೌರ ವಿಕಾಸ ಯೋಜನೆ ಬಂದ್ರೆ ಎಷ್ಟು ಟಾರ್ಗೆಟ್ ಐತ್ರಿ? 3000 ಮೆಗಾವ್ಯಾಟ್ ಟಾರ್ಗೆಟ್ ಐತಿ. ಇದು 3000 ಮೆಗಾವ್ಯಾಟ್ ಎದಕ್ ಮಾಡತ್ತಾರ ಅಂದ್ರೆ ಏನ್ PM ಕುಸುಮ್ 3C ಏನದಾವಲ್ಲ ಗೌರ್ಮೆಂಟ್ ಸೇಮ್ ಇಲ್ಲಲ್ಲ, ಅವ್ರು ಏನ್ ಮಾಡತ್ತಾರ ಅಂದ್ರೆ ಸ್ವಂತ ಇವರ ಜನರೇಟ್ ಮಾಡ್ಬೇಕ ಅಥವಾ ಏನ್ ಮಾಡ್ತಾರ ಗೌರ್ಮೆಂಟ್ ದವರ ಇದನ್ನ ಸೌರ ವಿಕಾಸ ಕೃಷಿ ಯೋಜನೆ ಐತ್ಲ ಅದ್ರ ರೈತರೆಲ್ಲರ ಅವ್ರ ಮಾವಿ ಮೇಲೆ ಅದು ಸೋಲಾರ್ ಪ್ಯಾನೆಲ್ಗಳು ಕುಣಿಸಿರತ್ತೇನೆ. ಅದನ್ನ ಏನ್ ಮಾಡ್ಬೋದ್ರ ಅವ್ರು ವಿದ್ಯುತ್ ಜನರೇಟ್ ಮಾಡಿ ಅವ್ರ ಯೂಸ್ ಮಾಡ್ಕೋಬಹುದು. ಬೇರೆ ಏನ್ ಮಾಡ್ಬೋದ್ರ KPTCL ಅಥವಾ ಪವರ್ ಕಾರ್ಪೊರೇಷನ್ ಗೆ ಮಾರಬಹುದು. ಇದು ನೆನಪಿರ್ತೈತಲ್ಲ ಮುಖ್ಯಮಂತ್ರಿ ಸೌರ ಕೃಷಿ ಯೋಜನೆ. ಅವು ಕೃಷಿ ಯೋಜನೆ ಇವು ಯಾವ ಮರ್ಜ್ ಮಾಡಕ್ ಹೋಗ್ಬೇಡ್ರಿ. ಯಾವ್ದಂದ್ರ ಪ್ರಧಾನ ಮಂತ್ರಿ ಸೂರ್ಯ ಸರೋವರ ಯೋಜನೆ ಬರ್ತೇಳಿ ಸರೋವರ ಮೇಲೆ. ಆಮೇಲೆ ಪ್ರಧಾನ ಮಂತ್ರಿ ಸೂರ್ಯಗರ್ ಮುಕ್ತ ಬಿಜಿಲಿ ಯೋಜನೆ ಅಂತ ಬಂದತ್ತೇಳಿ ಏನ್ ಮಾಡ್ತಾರ ಅದ್ರೊಳಗ ಎದ್ರ ಮೇಲೆ ಮನೆ ಮೇಲೆ. ಅದ್ರೊಳಗೆ ಟಾರ್ಗೆಟ್ ಎಷ್ಟಿತ್ತು ಹೇಳ್ರಿ? ಮನೆ ಮೇಲೆ ಸೋಲಾರ್ ಪ್ಯಾನೆಲ್ಗಳು ಕೊಡಿಸಬಹುದು. ಯಾವ್ದ 300 ಮೆಗಾವ್ಯಾಟ್ ಗೊತ್ತದು ಅಲ್ವಾ? ಸಾರಿ 300 ಯೂನಿಟ್ ಮಾಡ್ಬೇಕಂತೇಳಿ. 3 ಕನ್ಫ್ಯೂಸ್ ಆಗ್ಲಿಲ್ಲ. ಇನ್ನೊಮ್ಮೆ ಹೇಳಿ ಸೂರ್ಯಗರ್ ಮುಕ್ತ ಬಿಜಿಲಿ ಯೋಜನೆ ಅಂತ ಮಾಡ್ತಾರ. ಸೆಂಟ್ರಲ್ ಗೌರ್ಮೆಂಟ್ ದಿಂದ ಏನ್ ಮಾಡಿರ್ತಾರೆ 2024 ಅನೌನ್ಸ್ ಮಾಡ್ತಾರ. ಎಷ್ಟು ಹೌಸ್ ಹೋಲ್ಡ್, ಎಷ್ಟು ಕೋಟಿ ಹೌಸ್ ಹೋಲ್ಡ್ ಟಾರ್ಗೆಟ್ ಇತ್ತು? 1 ಕೋಟಿ ಮನಿ ಮೇಲೆ ಏನ್ ಮಾಡ್ಬೇಕಂದ್ರೆ ಸೋಲಾರ್ ಪ್ಯಾನೆಲ್ಗಳು ಕುಣಿಸ್ಬೇಕಂದಿದ್ರು. ಆ ಸೋಲಾರ್ ಪ್ಯಾನೆಲ್ ದಿಂದ ಏನ್ ವಿದ್ಯುತ್ ಜನರೇಟ್ ಆಗತ್ತೆ ನಮ್ಮಲ್ಲಿ ಕರ್ನಾಟಕದಾಗ ಐತಲ್ ಗೃಹ ಜ್ಯೋತಿ, ಯಾವ್ದಾದ ಗೃಹ ಜ್ಯೋತಿ ಯೋಜನೆ ಐತೈತಿ. ಅದ್ರೊಳಗೆ ಎಷ್ಟು ಯೂನಿಟ್ 200 ಯೂನಿಟ್ ವಿದ್ಯುತ್ ಫ್ರೀ ಕೊಡ್ತಾರ. ಅದು ಯಾವ್ದಿಂದ KPCL ಅಥವಾ ನಾವು ಯಾವ ಹೆಸ್ಕಾಂ ಬೆಸ್ಕಾಂ ಅಂತ ಕರಿತೀವಲ್ಲ ಅದರಿಂದ ವಿದ್ಯುತ್ ಸಪ್ಲೈ ಆಗಿದ್ರೊಳಗೆ ಫ್ರೀ ಕೊಡ್ತಾರ. ಅದೇ ಎಲ್ಲರ ಸೆಂಟ್ರಲ್ ಗೌರ್ಮೆಂಟ್ ದ ಸೂರ್ಯಗರ್ ಮುಕ್ತ ಬಿಜಿಲಿ ಯೋಜನೆದ ಮನಿ ಮೇಲೆ ಸೋಲಾರ್ ಪ್ಯಾನೆಲ್ಗಳು ಕುಣಿಸಿದತ್ತೇಳಿ. ನೀ ಯಾವ್ದು ಹೆಸ್ಕಾಂ ಆಗ್ಲಿ ಬೆಸ್ಕಾಂ ಆಗ್ಲಿ ಯಾರ
ಯಾರ ಮೇಲೂ ಡಿಪೆಂಡೆಂಟ್ ಆಗಬೇಕಾಗಿಲ್ಲ. ನೀವು ಸ್ವಂತ ಎಷ್ಟು ಎನರ್ಜಿ ಮಾಡ್ಬೋದು ಅಂದ್ರೆ 300 ಮೆಗಾವ್ಯಾಟ್ 300 ಯೂನಿಟ್ನ ಜನರೇಟ್ ಮಾಡ್ಬೋದು. ಇದೇನ ಸೂರ್ಯಗರ್ ಮುಫ್ತ್ ಬಿಜಿಲಿ ಯೋಜನೆ. ಅದಾದ್ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಇನ್ನೊಂದು ಬಂದಾಗ ಅಂದ್ರೆ ಸೂರ್ಯ ಸರೋವರ ಯೋಜನೆ. ಈಗ ರೀಸೆಂಟ್ ಆಗಿ ಮಾಡೋದು ಸೂರ್ಯ ಸರೋವರ ಯೋಜನೆ. ಇದು ಮೋಟೋ ಏನೈತೆ ಅಂದ್ರೆ ಕೆರೆಗಳಾಗ್ಲಿ ಅಥವಾ ಸರೋವರಗಳಾಗಲಿ ಅವ್ರ ಮೇಲೆ ಸೋಲಾರ್ ಪ್ಯಾನೆಲ್ಗಳು ಕುಣಿಸಿ ಅದರಿಂದ ವಿದ್ಯುತ್ ಉತ್ಪಾದನೆ ಮಾಡ್ತಾರೆ. ಇದು ಎರಡನೇದು. ಇದು ಮತ್ತೆ ಇನ್ನ ಏನು ಕನ್ಫ್ಯೂಸ್ ಮಾಡಿರ್ತಾನೆ ಗೊತ್ತಾನೆ, ಕರ್ನಾಟಕದ ಕೃಷಿ ಅಂತ ಬಂದಾಗ ಕೃಷಿ ಸೌಲಭ್ಯ ಸಲ್ಬಂದ್ ಅಷ್ಟ. ಬಟ್ ಇದು ಸೂರ್ಯ ಸರೋವರ ಯೋಜನೆ ಐತ್ಲ, ರೈತರಿಗೆ ಅಷ್ಟೇ ಹೆಲ್ಪ್ ಆಗ್ಲತ್ತಲ್ಲ. ಸೂರ್ಯ ಸರೋವರ ಯೋಜನೆಯಿಂದ ವಿದ್ಯುತ್ ಜನರೇಟ್ ಮಾಡಿದ್ದ ಹೌಸ್ ಹೋಲ್ಡ್ಗಳು ಮನೆಯವ್ರು ಯೂಸ್ ಮಾಡಿ ಎರಡು ಕನ್ಫ್ಯೂಸ್ ಏನಕ್ಕೆ ಗೊತ್ತಾನೆ. ಇಲ್ಲಿ ಮುಖ್ಯಮಂತ್ರಿ ಸೌರ್ಯ ಕೃಷಿ ಯೋಜನೆ ಅಂತ ಮೆನ್ಷನ್ ಮಾಡ್ರಂದ್ರೆ ಕೃಷಿಗಟ್ಟ ಬಳಸ್ಬೋದು. ಅದನ್ನ ವಿದ್ಯುತ್ ಜನರೇಟ್ ಮಾಡಿ ಇದನ್ನೇನತ್ತೋ ಪಂಪ್ ಸೆಟ್ಗಳು ಇರ್ತಾವಲ್ಲ ಅವಕ್ಕೆ ಯೂಸ್ ಮಾಡ್ಬೋದು. ಬಟ್ ಪ್ರಧಾನ ಮಂತ್ರಿ ಸೂರ್ಯ ಸರೋವರ ಯೋಜನೆ ಅಂತ ಹೇಳಿಲ್ಲ, ನಿಮ್ಮ ಮನಿ ಅಂತಿಲಿ ಅಥವಾ ಯಾವ್ದಾರ ಒಂದು ಸಿಟಿ ಒಳಗೆ ದೊಡ್ಡ ಡ್ಯಾಮ್ ಇತ್ತಂತೇಳಿ ಆ ಡ್ಯಾಮ್ದಾಗ ಏನು ಸೋಲಾರ್ ಪ್ಯಾನಲ್ ಹಾಕಿರ್ತಾರಲ್ಲ ಅದ್ರ ವಿದ್ಯುತ್ ಜನರೇಟ್ ಮಾಡಿದ್ದು ಅಲ್ಲಿ ಸರೌಂಡಿಂಗ್ ಏರಿಯಾಗಳು ಏನು ಮಾಡ್ಬೋದು ಅಂದ್ರೆ ವಿದ್ಯುತ್ನ ಯೂಸ್ ಮಾಡ್ಕೋಬಹುದು. ಗೊತ್ತಾತಲ್ಲ ಸೋಲಾರ್ ಎನರ್ಜಿದ ಯಾವ ಸೂರ್ಯ ಸರೋವರ ಯೋಜನೆ ಹೇಳಿದ್ವಿ. ಮತ್ತೆ ಯಾವ್ದಂದ್ರೆ ಇದನ್ನ ಮುಖ್ಯಮಂತ್ರಿ ಕೃಷಿ ಸೌರ್ಯ ಕೃಷಿ ಯೋಜನೆ ಅಂತ ಬರ್ತದೆ. ಎಷ್ಟು ಮೆಗಾವ್ಯಾಟ್ ಅಂದ್ರೆ 3000 ಮೆಗಾವ್ಯಾಟ್. ವೆರಿ ಗುಡ್. ನೆಕ್ಸ್ಟ್ ರೀಸೆಂಟಾಗಿ ಇಂಡಿಯಾದಾಗ ಫಸ್ಟ್ ಟೈಮ್ ಟ್ರೈನ್ನಾಗ ನೋಡ್ರಿ, ಟ್ರೈನ್ ಅದಾವ ನಮ್ಮ ಇಂಡಿಯಾದಾಗ ಫಸ್ಟ್ ಟೈಮ್ ಪ್ರೈವೇಟ್ ಟ್ರೈನ್ ಮಾಡ್ಯಾರ. ಏನಂದ್ರೆ ಪ್ರೈವೇಟ್ ಬ್ರಾಂಡೆಡ್ ಇದನ್ನ ಟ್ರೈನ್ ಅಂತ ಮಾಡ್ಯಾರ. ಯಾವ ಟ್ರೈನಿಗೆ ಹೇಳ್ಯಾರ ಹೇಳ್ರಿ ಪ್ರೈವೇಟ್. ಇದು ಏನು ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳ್ತೇನೆ. ಇನ್ನೊಮ್ಮೆ ಪ್ರೈವೇಟ್ ಬ್ರಾಂಡೆಡ್ ಟ್ರೈನ್ ಬೇರೆ ಮತ್ತೆ ಪ್ರೈವೇಟ್ ಅಡ್ವರ್ಟೈಸ್ಮೆಂಟ್ ಟ್ರೈನ್ಗಳು ಬೇರೆ ರೀ. ನಮ್ಮಲ್ಲಿ ಇರೋ ಯಾವ ಟ್ರೈನ್ಗಳು ಪ್ರೈವೇಟ್ ಇರಂಗಿಲ್ಲ, ಎಲ್ಲ ಏನಂದ್ರೆ ಗೌರ್ಮೆಂಟ್ ಓನ್ ಹೇಳ್ತಾವ. ಈ ಪ್ರೈವೇಟ್ ಬ್ರಾಂಡೆಡ್ ಟ್ರೈನ್ ಅಂದ್ರೆ ಆ ಟ್ರೈನ್ ಮೇಲೆ ಪ್ರೈವೇಟ್ ಬ್ರ್ಯಾಂಡ್ ಹೆಸರು ಬರ್ದಾರ ಹೊರತಾಗಿ ಅದೇನಂದ್ರೆ ಪ್ರೈವೇಟ್ದವ್ರು ಮ್ಯಾನೇಜ್ ಮಾಡಲ್ಲ. ಇನ್ನೊಂದು ಸೆಲೆಕ್ಟ್ ಇಟ್ಕೊಂಡ್ಬಿಡ್ರಿ, ಇಂಡಿಯಾದಾಗ ಹೈಯೆಸ್ಟ್ ಭೂಮಿ ಇರೋದು ಯಾರ ಕಡೆ ಅಂತ ಹೇಳ್ತೀವಿ? ಇಂಡಿಯನ್ ರೈಲ್ವೇಸ್ ಅವ್ರ ಕಡೆ. ಇಂಡಿಯನ್ ರೈಲ್ವೆ ಏನೈತಿಲ್ಲ ಎಲ್ಲ ಏನ್ ಟ್ರೈನ್ಗಳು ಮ್ಯಾನೇಜ್ ಮಾಡೋರು ಏನತ್ತ ಅವಾಗ ನೋಡ್ದ ಇರ್ಲಿ ಬಿಡು, ಬಂದ್ ಮಾಡೋದು ತೆಗಿ ಹೊಸ. ಇದನ್ನ ಯಾವ್ದು ಬಂದಿವು ಇಂಡಿಯಾದಾಗ ಎಷ್ಟು ರೈಲ್ವೆ ಅದಾವಲ್ಲ ಅವೆಲ್ಲ ಯಾರು ಮೇಂಟೈನ್ ಮಾಡ್ತಾರೆ ಅಂದ್ರೆ IRCTC ಇದ್ದವ್ರ ಮೇಂಟೈನ್ ಮಾಡ್ತಾರೆ. ಇದನ್ನಂತೂ ಕನ್ಫ್ಯೂಸ್ ಆಗ್ಬಾರ್ದು. ಯಾಕಂದ್ರೆ ಈಗ ರೈಲ್ವೆದಾಗ ಬರ್ತೈತಿಲ್ಲ, ರೈಲ್ವೆದ ರಿಲೇಟೆಡ್ ಏನೋ ಬರ್ತರು ನೆನಪಿಟ್ಕೋರಿ. ಏನು ಕೇಳಿರ್ತಾರೆ ಈ ಕ್ವಶನ್ ಅಂದ್ರೆ ರೀಸೆಂಟ್ ಆಗಿ ಇಂಡಿಯಾದಾಗ ಫಸ್ಟ್ ಟೈಮ್ ಪ್ರೈವೇಟ್ ಬ್ರಾಂಡೆಡ್ ಟ್ರೈನ್ ಅಂತ ಕರೀತಾರೆ. ಯಾವ್ದು ಪ್ರೈವೇಟ್ ಬ್ರಾಂಡೆಡ್ ರೈಲ್ ಐತ್ರಿ? ಯಾವ್ದು ಹೇಳ್ರಿ? ಯಾವ್ದ? ಸ್ಪಿರಿಟ್. ಸ್ಪಿರಿಟ್ ತೇಜಸ್ ಎಕ್ಸ್ಪ್ರೆಸ್ ಅಂತ ಮಾಡ್ರಿ. ಎರಡು ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ. ಯಾಕಂದ್ರೆ ಈಗ ರೀಸೆಂಟಾಗಿ ನೀವು ನೋಡಿರ್ತೀರಿ, ಈಗ ಯಾವ್ದಂದ್ರೆ ಮೆಟ್ರೋ ಟ್ರೈನ್ ಮೇಲೂ ಯಾವ್ದೋ ಟಾಕ್ಸಿಕ್ ಟ್ರೇಲರ್ಸ್ ಅಥವಾ ಅಡ್ವರ್ಟೈಸ್ಮೆಂಟ್ ಹಚ್ಚಾರಲ್ಲ, ಇವು ಪ್ರೈವೇಟ್ ಬ್ರಾಂಡೆಡ್ ಅನ್ಬಾರ್ದು. ಇವು ಏನಂದ್ರೆ ಪ್ರೈವೇಟ್ ಅಡ್ವರ್ಟೈಸ್ಮೆಂಟ್ ಮಾಡಕ್ಕೆ ರೈಲ್ವೆ ಡಿಪಾರ್ಟ್ಮೆಂಟ್ ಮೇಲೆ ಯಾವ್ದು ಬೇಕಾದ ಹಚ್ತಿರ್ತಾರೆ. ಇಲ್ಲಿ ನೋಡ್ರಿ ಮೈಸೂರು ಟ್ರೈನ್ ಅವ ಇವು ಇರ್ತಾವ, ಅದ್ರ ಮೇಲೆ ಇರ್ತಾವಲ್ಲ ಬ್ರಾಂಡೆಡ್. ಇವು ಏನಂದ್ರೆ ಪ್ರೈವೇಟ್ ಬ್ರಾಂಡೆಡ್ ಅಂದ್ರೆ ಆ ಟ್ರೈನಿಗೆ ಹೆಸರ ಬ್ರ್ಯಾಂಡ್ ಚೇಂಜ್ ಮಾಡಂಗಿಲ್ಲ. ಮೈಸೂರು ಟ್ರೈನ್ ಅಂತ ಇರ್ತೈತಿ, ಬರೀ ಅದ್ರದ್ದು ಏನಂದ್ರೆ ಅಡ್ವರ್ಟೈಸ್ಮೆಂಟ್ ಹಚ್ಚಿರ್ತಾರೆ. ಈಗ ಹೆಂಗೆ ಟಾಕ್ಸಿಕ್ ಟ್ರೇಲರ್ ಹಚ್ಚಾರಲ್ಲ, ಅದು ಮೆಟ್ರೋದಾಗ ಟಾಕ್ಸಿಕ್ ಮೆಟ್ರೋ ಅನ್ನಂಗಿಲ್ಲ, ಓನ್ಲಿ ಏನು ಮೆಟ್ರೋನ ಇರ್ತೈತಿ. ಅದ್ರದ್ದು ಏನಂದ್ರೆ ಟ್ರೇಲರ್ ಅಷ್ಟು ಪೋಸ್ಟರ್ ಹಚ್ಚಿರ್ತಾರೆ. ಇದು ಅಡ್ವರ್ಟೈಸ್ಮೆಂಟ್. ಇಂಡಿಯಾದಾಗ ಫಸ್ಟ್ ಟೈಮ್ ಏನ್ ಮಾಡ ಪ್ರೈವೇಟ್ ಬ್ರಾಂಡೆಡ್ ಅಂದ್ರೆ ಅದ ಬ್ರಾಂಡ್ಲೇನ ಆ ಟ್ರೈನ್ ಓಡ್ತಿರ್ತದೆ. ಈಗ ಹೆಂಗ್ ಒಂದೇ ಭಾರತ್ ಅಂತ ಹೆಸರು ಐತಲ್ರಿ, ಸೇಮ್ ಹಂಗ ಸ್ಪಿರಿಟ್ ತೇಜಸ್ ಎಕ್ಸ್ಪ್ರೆಸ್ ಅಂತ ಐತ್ಲ, ಸಾರಿ ಯಾವ್ದನ್ನ ಸ್ಪ್ರೈಟ್ ಇದನ್ನ ಬರ್ತೈತಿಲ್ಲ ಶುಗರ್ ಡ್ರಿಂಕ್ಸ್. ಕೋಕೋ ಕೋಲಾ ಅಲ್ಲ, ಕೋಕೋ ಕೋಲಾ ಬೇರೆ, ಸ್ಪ್ರೈಟ್ ಬೇರೆ. ಸ್ಪ್ರೈಟ್ ತೇಜಸ್ ಟ್ರೈನ್ ಅಂತ ಕರೀತಾರೆ. ಎಲ್ಲಿಂದ ಎಲ್ಲಿಗೆ ಹೋಗ್ತೈತ್ರಿ ಇದು ಸ್ಪ್ರೈಟ್ ತೇಜಸ್ ಟ್ರೈನ್? ಲಕ್ನೋ ಟು ಡೆಲ್ಲಿ. ನೆನಪಿರ್ತೈತಲ್ಲ, ಇದು ಎರಡು ಕನ್ಫ್ಯೂಸ್ ಆಗಬಾರ್ದ. ಲಕ್ನೋ ಟು ಡೆಲ್ಲಿ ಏನಂದ್ರೆ ಇದನ್ನ ಯಾವ್ದಂದ್ರೆ ಸ್ಪ್ರೈಟ್ ತೇಜಸ್ ಟ್ರೈನ್ ಅಂತ ಕರೀತಾರೆ. ಇನ್ನೊಮ್ಮೆ ಹೇಳತ್ನ ಪ್ರೈವೇಟ್ ಬ್ರಾಂಡೆಡ್ ಟ್ರೈನ್ ಇಂಡಿಯಾದ ಫಸ್ಟ್ ಅಂದ್ರೆ ಇದು ತೇಜಸ್. ಯಾವ್ದಂದ್ರೆ ಸ್ಪ್ರೈಟ್ ಇದನ್ನ ತೇಜಸ್ ಎಕ್ಸ್ಪ್ರೆಸ್ ಅಂತ ಕರೀತಾರೆ. ಉಳ್ಕಿದ ಟ್ರೈನ್ಗೆಲ್ಲ ಟ್ರೈನ್ ಹೆಸರು ಇರ್ತಾವ್ರಿ, ಅದ್ರ ಮೇಲೆ ಬರೀ ಅಡ್ವರ್ಟೈಸ್ಮೆಂಟ್ ಇರ್ತಾವ. ಮತ್ತೆ ಅವು ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ. ಇನ್ನೊಂದು ಹೇಳ್ರಿ, ಇಂಡಿಯಾದಾಗ ಫಸ್ಟ್ ಟೈಮ್ ಇದು ಯಾವ್ದಂದ್ರೆ ಸ್ಪ್ರೈಟ್ ತೇಜಸ್ ಟ್ರೈನ್. ಎಲ್ಲಿಂದ ಎಲ್ಲಿಗೆ ಹೋಗ್ತೈತ್ರಿ ಇದು? ಲಕ್ನೋ ಟು ಡೆಲ್ಲಿ. ವೆರಿ ಗುಡ್. ಲಕ್ನೋ ಟು ಡೆಲ್ಲಿ ಅಂತಲ್ಲ. ಹೈಡ್ರೋಜನ್ ಟ್ರೈನ್ ಬಂದಾಗ ಸಿಂಧ್ ಟು ಇಂಡಿಯಾದ ಮೊದಲ ಹೈಡ್ರೋಜನ್ ರೈಲ್ ಎಲ್ಲಿ ಹೋಗ್ತೈತಿ? ಹರಿಯಾಣದ ಸಿಂಧ್ ಟು ಜಿಂದ್ ಜಿಂದ್ ಟು ಇದನ್ನ ಸೋನಿಪತ್ ಅಂತ ಬರ್ತೈತೆ. ನೆನಪಿರ್ತೈತಲ್ಲ. ಒಂದೇ ಭಾರತ್ ಸ್ಲೀಪರ್ ಟ್ರೈನ್ ಇಂಡಿಯಾದಾಗ ಫಸ್ಟ್ ಟೈಮ್ ಎಲ್ಲಿಂದ ಎಲ್ಲಿಗೆ ಹೋಗ್ತೈತಿ? ಎಲ್ಲಿ ಹೇಳ್ರಿ? ಇನ್ನೊಂದು ಕೇಳತ್ನ, ಒಂದೇ ಭಾರತ್ ಟ್ರೈನ್ ಅಂತ ಬರ್ತೈತಿ ಇಂಡಿಯಾದಾಗ. ಮೊದಲು ಒಂದೇ ಭಾರತ ಸ್ಲೀಪರ್ ಟ್ರೈನ್ ಬಂದಿದ್ದಿಲ್ಲ. ಒಂದೇ ಭಾರತ್ ಟ್ರೈನ್ ಅನ್ನು ಎಲ್ಲ ಏನಿದೆ ಸೆಮಿ ಸ್ಲೀಪರ್ ಟ್ರೈನ್ಸ್ ಅಂತ ಕರೀತಾರೆ. ಆ ಸೆಮಿ ಸ್ಲೀಪರ್ ಫಸ್ಟ್ ಹೋಗಿದ್ದೆ ಎಲ್ಲಿ ಅಂದ್ರೆ ಈಗ ಹೌರಾ ಟು ಗುವಾಹಟಿ. ಯಾವ್ದಂದ್ರೆ ಸ್ಲೀಪರ್ ಟ್ರೈನ್. ಸೆಮಿ ಸ್ಲೀಪರ್ ಅಥವಾ ಭಾರತದ ಮೊದಲ ಒಂದೇ ಭಾರತ್ ಟ್ರೈನ್ ಯಾವ ಎರಡು ನಗರಗಳ ನಡುವೆ ಹೋಗ್ತೈತೆ ಅಂದ್ರೆ ಡೆಲ್ಲಿ ಟು ವಾರಣಾಸಿ. ಎರಡು ಕನ್ಫ್ಯೂಸ್ ಆಗಲಿಲ್ಲ. ಇನ್ನೊಮ್ಮೆ ಹೇಳತ್ನ ಒಂದೇ ಭಾರತ್ ಎಕ್ಸ್ಪ್ರೆಸ್ ಐತಿ. ಈಗ ರೀಸೆಂಟ್ ಆಗಿ ಒಂದೇ ಭಾರತ್ನ ಎಲ್ಲ ಕಡೆ ಎಸ್ಟಾಬ್ಲಿಷ್ ಮಾಡತ್ತಾರ ಅಥವಾ ಎಲ್ಲ ಕಡೆ ಏನ್ ಮಾಡತ್ತಾರ ಅಂದ್ರೆ ಎಕ್ಸ್ಟೆಂಡ್ ಮಾಡತ್ತಾರ. ಹೌದಲ್ಲ? ಆ ಒಂದೇ ಭಾರತ್ ಬಂದಾಗ ಭಾರತದಾಗ ಮೊದಲು ಬಂದಿದ್ದು ಒಂದೇ ಭಾರತ್ ಎಲ್ಲಿಂದ ಎಲ್ಲಿಗೆ ಹೋಗೈತೆ ಅಂದ್ರೆ ಡೆಲ್ಲಿ ಟು ವಾರಣಾಸಿ. ವೆರಿ ಗುಡ್. ಎರಡನೇದು ಏನು ಒಂದೇ ಭಾರತ್ ಸ್ಲೀಪರ್ ಟ್ರೈನ್ ಅಂತ ಲಾಂಚ್ ಮಾಡ್ತಾರಲ್ಲ, ಅದು ಒಂದೇದು ಎಲ್ಲಿಂದ ಎಲ್ಲಿಗೆ ಹೋಗೈತೆ ಅಂದ್ರೆ ಹೌರಾ ಟು ಗುವಾಹಟಿ. ನೆನಪಿರ್ತೈತಲ್ಲ, ಹೌರಾ ಎಲ್ಲಿ ಬರ್ತೈತ್ರಿ? ವೆಸ್ಟ್ ಬೆಂಗಾಲ. ಗುವಾಹಟಿ ಬಂದ್ರೆ ಅಸ್ಸಾಂದಾಗ. ನೆನಪಿರ್ತೈತಲ್ಲ. ಭಾರತದ ಮೊದಲ ಹೈಡ್ರೋಜನ್ ಟ್ರೈನ್ ಅಂತ ಕೇಳ್ರ ಸಿಂಧ್ ಟು ಕರೆಕ್ಟ್ ಅದ. ಸೋನಿಪತ್ ಟು ಜಿಂದ್ ಸಿಂಧ್ ಅಲ್ಲ, ಜಿಂದ್ ಅಂತ ಬರ್ತೈತಿ. ಎಲ್ಲಿ ಅಂದ್ರೆ ಹರಿಯಾಣದಾಗ ಬರ್ತೈತಿ. ಅದಾದ್ಮೇಲೆ ಟ್ರೈನ್ ರಿಲೇಟೆಡ್ ಕೇಳಿದಾಗ ನೋಡ್ರಿ, ಇದನ್ನ ರಿಮೂವೇಬಲ್ ಸೋಲಾರ್ ಪ್ಯಾನಲ್ಸ್ ಅಂತ ಮಾಡ್ತಾರೆ. ಎಲ್ಲಿ? ಅದೊಂದು ಅದನ್ನು ಹೇಳ್ತೀನಿ ಕಡೆ. ಸರ್ಕೇಜ್ ಟು ಇದನ್ನ ದೊಲೇರಾ ಟು ಸರ್ಕೇಜ್ ಏನಂದ್ರೆ ಹೈ ಸ್ಪೀಡ್ ರೈಲ್ ಅಂತ ಕರೀತಾರೆ. ಅದನ್ನು ಹೇಳ್ತೀನಿ. ಈಗ ಯಾವ್ದು ಹೇಳತ್ತಿದ್ನ?
ಯಾವ ಟ್ರೈನ್ ಹೇಳಿದ್ನಿ? ಹಾಂ ಇದನ್ನ ರೆಮೂವೇಬಲ್ ಸೋಲಾರ್ ಪ್ಯಾನಲ್ಸ್ ಅಂತ ಬರ್ತೈತಿ. ಎಲ್ಲಿ ಮಾಡ್ತಾರೆ? ವಾರಣಾಸಿ. ಇದು ರೆಮೂವೇಬಲ್ ಸೋಲಾರ್ ಪ್ಯಾನಲ್ಸ್ ಅಂದ ಕನ್ಫ್ಯೂಸ್ ಆಗಬಾರ್ದ. ರೆಮೂವೇಬಲ್ ಸೋಲಾರ್ ಪ್ಯಾನಲ್ ರಿಲೇಟೆಡ್ ಯಾಕೆ ಟ್ರೈನ್ಗೆ ಬಂದೈತೆ ಅಂದ್ರೆ ಟ್ರೈನ್ ಟ್ರ್ಯಾಕ್ನಾಗ ಸೋಲಾರ್ ಪ್ಯಾನಲ್ಸ್ಗಳು ಇಡ್ತಾರ, ಅವ್ನು ರಿಮೂವ್ ಮಾಡುವಂಥ ಕೆಪಾಸಿಟಿ ಇರ್ತದೆ. ಅದನ್ನ ಎಲ್ಲಿ ಮಾಡಂದ್ರೆ ವಾರಣಾಸಿದಾಗ. ಅದಾದ್ಮೇಲೆ ಇಂಡಿಯಾದಾಗ ಹೈ ಸ್ಪೀಡ್ ರೈಲ್ ಕಾರಿಡಾರ್ ಅಂತ ಮಾಡಿದ್ರಿ. ಎಲ್ಲಿಂದ ಎಲ್ಲಿಗ್ರಿ? ಹೈ ಸ್ಪೀಡ್, ಸೆಮಿ ಹೈ ಸ್ಪೀಡಾ, ಹೈ ಸ್ಪೀಡಾ? ನೀವು ಈಗ 7 ಮಾಡ್ಯಾರಲ್ಲ, ಹೈ ಸ್ಪೀಡ್ ರೈಲ್ ಕಾರಿಡಾರ್, ಸೆಮಿ ಹೈ ಸ್ಪೀಡ್ ರೈಲ್ ಕಾರಿಡಾರ್. ಹೈ ಸ್ಪೀಡ್ ರೈಲ್ ಕಾರಿಡಾರ್ ಕರೆಕ್ಟ್. 7 ಹೈ ಸ್ಪೀಡ್ ರೈಲ್ ಕಾರಿಡಾರ್, ಸೆಮಿ ಹೈ ಸ್ಪೀಡ್ ರೈಲ್ ಕಾರಿಡಾರ್ ಎಲ್ಲಿ ಮಾಡಿದ್ರಂದ್ರೆ ಒಂದ ಮಾಡ್ತಾರೆ. ಎಲ್ಲಿ? ಸೆಮಿ ಹೈ ಸ್ಪೀಡ್ ಕೇಳತ್ ನಾ ಇನ್ನೊಮ್ಮೆ ಹೇಳ್ತಾಡಿ. ಬಜೆಟ್ನಾಗ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡ್ತಾರೆ 7 ಹೈ ಸ್ಪೀಡ್ ರೈಲ್ ಕಾರಿಡಾರ್ ಘೋಷಣೆ ಮಾಡ್ತಾರ. ಹೈ ಸ್ಪೀಡ್ ಅಂದ್ರೆ ಸೂಪರ್ ಸ್ಪೀಡ್ ಇದ್ದಂಗೆ ಕರೆಕ್ಟಾ? ಅದಕ್ಕಿಂತ ಮುಂಚೆ ಸೆಮಿ ಅಂದ್ರೆ ಅದಕ್ಕಿಂತ ಕಡಿಮೆ ಇರ್ಬೇಕಲ್ಲ. ಡೈರೆಕ್ಟ್ ಹೈ ಸ್ಪೀಡ್ ರೈಲ್ ಕಾರಿಡಾರ್ ಮಾಡಿದತ್ತೀನಿ ಅದ್ರ ಟ್ರೈನ್ ಹೋಗಾಗ ಎಲ್ಲರ ಬಿದ್ರೆ ಏನು ಮಾಡು? ಅದ್ರ ಸಲ್ಮನ್ ಟ್ರಯಲ್ ಮಾಡ್ಬೇಕಲ್ಲ. ಅದ್ರ ಸಲ್ಮಂದ ಪಾರ್ಟ್ ಆಗಿ ಏನು ಮಾಡಂದ್ರೆ ಸೆಮಿ ಹೈ ಸ್ಪೀಡ್ ರೈಲ್ ಕಾರಿಡಾರ್ ಅಂತ ಟ್ರಯಲ್ ಮಾಡ್ಯಾರ. ಸೆಮಿ ಹೈ ಸ್ಪೀಡ್ ರೈಲ್ ಕಾರಿಡಾರ್ ಎಲ್ಲಿಂದ ಎಲ್ಲಿಗೆ ಮಾಡ್ರಂದ್ರೆ ಎಲ್ಲಿ? ದೊಲಾರ ಟು ಸರ್ಕೇಜ್. ಇದು ನೆನಪಿರ್ತೈತಲ್ಲ ಸೆಮಿ ಹೈ ಸ್ಪೀಡ್. ಈಗ ಹೈ ಸ್ಪೀಡ್ ರೈಲ್ ಕಾರಿಡಾರ್ ಇಂಡಿಯಾದಾಗ ಎಷ್ಟು ಅದಾವ ಕೇಳ್ರ? 7 ಅದಾವ. 1ನೇದು ಡೆಲ್ಲಿ ಟು ವಾರಣಾಸಿ, 2ನೇದು ವಾರಣಾಸಿ ಟು ಸಿಲಿಗುರಿ, 2 ಅದು. ನೆಕ್ಸ್ಟ್ ಮುಂಬೈ ಟು ಪುಣೆ, ವೆರಿ ಗುಡ್. ಮತ್ತು ನೆಕ್ಸ್ಟ್ ಮುಂಬೈ ಟು ಪುಣೆ ಆತ. ಪುಣೆದಿಂದ ಹೈದರಾಬಾದ್, ಹೈದರಾಬಾದ್ದಿಂದ ಚೆನ್ನೈ, ಆಮೇಲೆ ಹೈದರಾಬಾದ್ದಿಂದ ಬೆಂಗಳೂರು. ಇವು ಹಿಂಗೆ ಮ್ಯಾಪ್ನಾಗ ಎಲ್ಲರ ಲಿಂಕ್ ಮಾಡಿರ್ತೀನಿ. ಯಾವಾಗೂ ರೈಲ್ ಕಾರಿಡಾರ್ ಕನ್ಫ್ಯೂಸ್ ಆಗಬಾರ್ದು. ರೈಲ್ ಕಾರಿಡಾರ್ ಇದ್ರೆ 2 ಸ್ಟೇಟಿ ನಡುವೆ ಇರ್ಬೇಕು. ಡೈರೆಕ್ಟ್ ಡೆಲ್ಲಿ ಅಷ್ಟ ಅನ್ನಲ್ಲ, ಡೆಲ್ಲಿ ಟು ವಾರಣಾಸಿ ಹೋಗೋದಿರ್ತಲ್ಲ. ಅದನ್ನ ಒಂದು ಏನತ್ತೀವಿ ಅಂದ್ರೆ ಇದನ್ನ ಹೈ ಸ್ಪೀಡ್ ರೈಲ್ ಕಾರಿಡಾರ್ ಅಂತ ಕರಿತೀವಿ. ಹೈ ಸ್ಪೀಡ್ ರೈಲ್ ಕಾರಿಡಾರ್ ಅಂತ ಕೇಳಿ 7 ಅಂದಾರಂದ್ರೆ ಇವು ಕನೆಕ್ಷನ್ ಹೆಂಗದು ಅಂದ್ರೆ ಇವ 2 ಜಾಯಿಂಟ್ ಮಾಡ್ತಿರ್ತಾವೆ ಹಂಗಾರಿ. ಯಾಕಂದ್ರೆ ಬುಲೆಟ್ ಟ್ರೈನ್ ಅಂದಾಗ ಬುಲೆಟ್ ಟ್ರೈನ್ ಒಂದು ಸಿಟಿ ಒಳಗೆ ಬರಂಗಿಲ್ಲ. ಎಲ್ಲಿಂದ ಎಲ್ಲಿಗೆ ಹೊಂಟೈತಿ ಹೇಳ್ರಿ ಬುಲೆಟ್ ಟ್ರೈನ್ ಇಂಡಿಯಾದಾಗ? ಎಲ್ಲಿ? ಮುಂಬೈ ಟು ಅಹಮದಾಬಾದ್ ಮಾಡತ್ತಾರಲ್ಲ ಬುಲೆಟ್ ಟ್ರೈನ್ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಇತ್ತೀಚೆಗೆ ಬೆಂಗಳೂರಿಗೆ ಇಂಜಿನ್ ಕೊಟ್ಟರೆ ಯಾವ್ದು ಹೇಳ್ರಿ? ನಾ ಜಪಾನ್ದವ್ರ ಬುಲೆಟ್ ಟ್ರೈನ್ ಮ್ಯಾನುಫ್ಯಾಕ್ಚರ್ ಮಾಡಕ್. ಬಟ್ ಇಂಡಿಯಾದಾಗ ಇಂಜಿನ್ ಇದನ್ನ ಮಾಡತ್ತಾರ ಜಪಾನ್. ಇನ್ನೊಂದು ನೆನಪಿಟ್ಕೋರ, ಜಪಾನ್ದ ಟೆಕ್ನಾಲಜಿ ಜಪಾನ್ದು ಏನು ಮಾಡತ್ತೀವಿ ಅಂದ್ರೆ ಸಹಯೋಗ ತಗೊಳತ್ತೀವಿ. ಬಟ್ ಜಪಾನ್ದಾಗ ಮ್ಯಾನುಫ್ಯಾಕ್ಚರ್ ಮಾಡ್ತಾರತ್ತಿಲ್ಲ. ಅವ್ನು ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿ ನೀವು ಬುಲೆಟ್ ಟ್ರೈನ್ದು ಎಕ್ವಿಪ್ಮೆಂಟ್ಸ್ ತರ್ಬೇಕಾರೆ ಅದ್ರದ್ದು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಷ್ಟು ಹೋಗೋದು. ಅದ್ರ ಸಲ್ಬಂದ ಇಂಜಿನ್ಗಳನ್ನ ಅವ್ರು ಟೆಕ್ನಾಲಜಿ ಹೆಲ್ಪ್ ಮಾಡ್ತಾರೆ. ಇಲ್ಲೇ ಡೆವಲಪ್ ಮಾಡತ್ತೀವಿ. ಎಲ್ಲಿ ಮಾಡತ್ತಾರ? ಎಲ್ಲಿ? BHEL ಭಾರತ್ ಹೆವಿ ಎಲೆಕ್ಟ್ರಿಕ್ ಲಿಮಿಟೆಡ್ ಅಲ್ಲ ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್. BEML ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ ಅಂತ ಬರ್ತೈತಿ ಬೆಂಗಳೂರು. ಕನ್ಫ್ಯೂಸ್ ಆಗಬಾರ್ದ. ಟ್ರೈನ್ ರಿಲೇಟೆಡ್ ಹೇಳಿ ಈಗ 1 ಹಿಡ್ದು ಹೇಳ್ರಿ. ಈಗ ಯಾವ್ದು ಹೇಳಿ ಹೇಳ್ರಿ? ಮೊದಲು ಬಂದ್ ಕೂಡಲೇ ಟ್ರೈನ್ ಏನು ನ್ಯೂಸ್ ಬಂದಿತ್ತು ಹೇಳಿ? ಎಲ್ಲಿ ಹೋತಂದ್ರೆ ಇಂಡಿಯಾದಾಗ ಫಸ್ಟ್ ಪ್ರೈವೇಟ್ ಬ್ರ್ಯಾಂಡೆಡ್ ಟ್ರೈನ್ ಅಂತ ಹೇಳಿ. ಪ್ರೈವೇಟ್ ಬ್ರ್ಯಾಂಡೆಡ್ ಟ್ರೈನ್ ಯಾವ್ದ? ಸ್ಪ್ರೈಟ್ ಬ್ರ್ಯಾಂಡೆಡ್ ಟ್ರೈನ್ ಅಥವಾ ಸ್ಪ್ರೈಟ್ ತೇಜಸ್ ಟ್ರೈನ್ ಅಂತ ಕರೀತಾರೆ. ಕ್ವಶನ್ ಏನು ಮಾಡಿರ್ತಾರೆ ಗೊತ್ತಾ ನೀವು? ಸ್ಪ್ರೈಟಾ, ಕೋಕೋಕೋಲಾ, ಥಮ್ಸಪ್, ಮಿರಿಂಡಾ ಹಿಂಗೆ ಕೊಟ್ಟಿರ್ತಾರೆ. ಇದು ಯಾವ ತೇಜಸ್ ಟ್ರೈನಿಗೆ ಬ್ರ್ಯಾಂಡ್ ಮಾಡ್ಯಾರ ಅಂತೇಳಿ ಫಸ್ಟ್ ಪ್ರೈವೇಟ್ ಬ್ರ್ಯಾಂಡೆಡ್ ಅಂದ್ರೆ ಗೊತ್ತಾತಲ್ಲ. ಇನ್ನು ಮುಂದೆ ಅವ್ರು ಕರೆಯಕ್ಕ ಅದು ಏನಂದ್ರೆ ಪೂರ್ತಿ ಲೈಫ್ ಲಾಂಗ್ ಕರೆಯಂಗಿಲ್ಲ ರೀ. ಅದ್ರದ್ದು ಏನು ಬ್ರ್ಯಾಂಡಿಂಗ್ ಏನು ಎಷ್ಟು ವರ್ಷ ಅಗ್ರಿಮೆಂಟ್ ಇರ್ತದಲ್ಲ ಅಷ್ಟು ವರ್ಷ ಅದಕ್ಕೆ ತೇಜಸ್ ಎಕ್ಸ್ಪ್ರೆಸ್ ಅಟ್ಟ ಕರೆಯಂಗಿಲ್ಲ. ಅದು ಹೆಸರು ಬರಾಗ ಏನು ಮಾಡ್ತೈತೆ ಅಂದ್ರೆ ಸ್ಪ್ರೈಟ್ ಬ್ರ್ಯಾಂಡೆಡ್, ಅದೇನು ಸ್ಪ್ರೈಟ್ ತೇಜಸ್ ಟ್ರೈನ್ ಅಂತ ಬರ್ತೈತೆ. ಈಗ IRCTCದಾಗ ಬುಕ್ ಮಾಡ್ಕೋಬೇಕಾದ್ರೆ ತೇಜಸ್ ಅಟ್ಟ ಬರಂಗಿಲ್ಲ. ಸ್ಪ್ರೈಟ್ ಬ್ರ್ಯಾಂಡೆಡ್ ಟ್ರೈನ್ ಅಂತ ಬಂದ್ರೆ ತಲೆಯಾಗಿ ಇಟ್ಕೊಂಡ್ಬಿಡೋದು ಏನಂದ್ರೆ ಲಕ್ನೋದಿಂದ ಎಲ್ಲಿಗೆ ಹೋಗ್ತೈತೆ ಅಂದ್ರೆ ಅದ ಡೆಲ್ಲಿ. ಹಿಂಗೆ ಸ್ಪ್ರೈಟ್ ಬ್ರ್ಯಾಂಡೆಡ್ ಟ್ರೈನ್ ಇಂಡಿಯಾದ ಫಸ್ಟ್ ಏನಂದ್ರೆ ಇದನ್ನ ಪ್ರೈವೇಟ್ ಬ್ರ್ಯಾಂಡೆಡ್ ಟ್ರೈನ್. ಆಮೇಲೆ ಇಂಡಿಯಾದಾಗ ಎಷ್ಟು ಹೈ ಸ್ಪೀಡ್ ರೈಲ್ ಕಾರಿಡಾರ್ ಅಂದ್ರೆ 7. ಆಮೇಲೆ ಸೆಮಿ ಹೈ ಸ್ಪೀಡ್ ರೈಲ್ ಕಾರಿಡಾರ್ ಎಲ್ಲಿಂದ ಎಲ್ಲಿಗೆ ಅಂದ್ರೆ 1. ಎಲ್ಲಿಂದ ಎಲ್ಲಿಗೆ? ಸರ್ಕೇಜ್ ಟು ದೊಲೇರಾ, ವೆರಿ ಗುಡ್. ನೆಕ್ಸ್ಟ್ ಇಂಡಿಯಾದಾಗ ಬಂದಾಗ ರಿಮೂವೇಬಲ್ ಸೋಲಾರ್ ಪ್ಯಾನಲ್ಸ್ ಎಲ್ಲಿ ಮಾಡ್ತಾರಂದ್ರೆ ವಾರಣಾಸಿದಾಗ. ಅದು ರೈಲ್ವೆಗೆ ರಿಲೇಟೆಡ್ ಬರ್ತದೆ. ನೆನಪಿರ್ತೈತಲ್ಲ ರೈಲ್ವೇದ್ ಬಂದಾಗ? ರೈಲ್ವೆದಾಗ ಹೇಳ್ರಿ ನೋಡು. ಈಗ ನನ್ನೇ ಪರಿಸ್ಥಿತಿ ಅಂತ ಮಾಡ್ತಾರೆ. ರೈಲ್ವೆದಿಂದ ಯಾವ ಡಿಪಾರ್ಟ್ಮೆಂಟ್ದವ್ರು ಮಾಡ್ತಾರೆ? ರೈಲ್ವೆದ RPF ಅಂತ ಬರ್ತದಲ್ಲ, ನನ್ನೇ ಪರಿಸ್ಥಿತಿ ಎದ್ರ ಸಲ್ಮಂದ್ ಮಾಡ್ತಾರೆ. ಎಸ್, ವೆರಿ ಗುಡ್. ಇದನ್ನಾಗಿರ್ತಾರಲ್ಲ ಅಥವಾ ಮಕ್ಕಳು ಹೋಗಿರ್ತಾರಲ್ಲ ಅಂಥವ್ರ ಸಲ್ಮಂದ ನನ್ನೇ ಪರಿಸ್ಥಿತಿ ಎಕ್ಸರ್ಸೈಸ್ ಮಾಡ್ತಾರೆ. ನೆನಪಿಟ್ಕೋ, ಎಕ್ಸರ್ಸೈಸ್ ಅಲ್ಲ, ನನ್ನೇ ಪರಿಸ್ಥಿತಿ ಆಪರೇಷನ್ ಮಾಡ್ತಾರೆ. ಯಾರಂದ್ರೆ RPF ಅಂತ, ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಂತ ಬರ್ತದೆ. ಯಾರದ? ರೈಲ್ವೆ ಮಿನಿಸ್ಟರ್ ಪ್ರೆಸೆಂಟ್ ಪಕ್ಕ. ವೆರಿ ಗುಡ್. ನೆಕ್ಸ್ಟ್ ಈಗ ರೀಸೆಂಟಾಗಿ CMAS ಅಂತ ಒಂದು ರೀಸೆಂಟಾಗಿ ಸ್ಕೀಮ್ ತರ್ತಾರೆ. ಇದನ್ನ CMAS ಅಂತೇಳಿ ಎದ್ರ ಸಲ್ಮಂದ್ ತರ್ತಾರೆ ಹೇಳ್ರಿ? CMAS ಎದ್ರ ಸಲ್ಮಂದ್ ಹೇಳ? ಇನ್ನೊಂದು ಇದ್ರೊಳಗೆ ಹಿಂಟ್ನಾಗ ನಾನು ಹೇಳ್ಬಿಡ್ತೀನಿ. CMAS ಅಂದ್ರೆ ಕಂಟೈನರ್ ಮ್ಯಾನುಫ್ಯಾಕ್ಚರಿಂಗ್ ಅಸಿಸ್ಟೆಂಟ್ ಸ್ಕೀಮ್ ಅಂತ ಕರೀತಾರೆ. ಕಂಟೈನರ್ ಮ್ಯಾನುಫ್ಯಾಕ್ಚರಿಂಗ್ ಅಸಿಸ್ಟೆಂಟ್ ಸ್ಕೀಮ್. ಈಗ ಕ್ವಶನ್ ಏನಂದ್ರೆ ರೀಸೆಂಟಾಗಿ ನರೇಂದ್ರ ಮೋದಿ 80ನೇ ಇಂಡಿಪೆಂಡೆನ್ಸ್ ಡೇ ಇತ್ತಲ್ಲ, ಆ ದಿನ ಸಪ್ತದಾರ ಅಂತ ಮಾಡ್ತಾರೆ. ಅದ್ರೊಳಗೆ ಇದ್ರದ್ದು ರಿಲೇಟೆಡ್ ಮೆನ್ಷನ್ ಮಾಡ್ಯಾರೋ ಇಲ್ಲೋ? ಇದೊಂದು ದಾರ ಬರ್ತೈತೋ ಇಲ್ಲೋ ಹೇಳ್ರಿ? ನಾ ಇನ್ನೊಂದು ಕೇಳತ್ನ ಈ ದಾರ ಬರ್ತೈತೋ ಇಲ್ಲೋ? ಕ್ವಶನ್ ಹೆಂಗೆ ಕೇಳಿರ್ತಾರೆ ಗೊತ್ತಾ? ಡೈರೆಕ್ಟ್ ಅವ್ರು 7 ದಾರ ಅಂದಾರಂದ್ರೆ ಅವ ದಾರ ಮೇಲೆ ಅಥವಾ ಅವನೇ ಹೆಸರು ಹಾಕ್ಬೇಕತ್ತಿಲ್ಲ. ಈಗ ಉತ್ಪಾದನೆ ಅಂತ ಹೇಳಿರ್ತಾರಲ್ಲ, ಅವ್ರು ಡೈರೆಕ್ಟ್ ಅವ್ನು ನಾಳೆ ಮ್ಯಾನುಫ್ಯಾಕ್ಚರಿಂಗ್ ಅಂತ ಕೊಡಂಗಿಲ್ಲ. 7 ಸ್ಟ್ರೀಮ್ಸ್ನಾಗ ಉತ್ಪಾದನೆ ಬರ್ತೈತೆ. ಅದು ಡೈರೆಕ್ಟ್ ಕೊಟ್ಟರೆ ಐಡೆಂಟಿಫೈ ಮಾಡ್ತಾರೆ, ಅವ್ರು ಡೈರೆಕ್ಟ್ ಅದನ್ನ ಕೊಡಂಗಿಲ್ಲ. ಮೇಕ್ ಇನ್ ಇಂಡಿಯಾದಿಂದ ಉತ್ಪನ್ನಗಳು ಜನರೇಟ್ ಮಾಡ್ತೀವಿ. ಇದು ಸಪ್ತದಾರ ಇನಿಷಿಯೇಟಿವ್ ಅಂದ್ರೆ ಅಥವಾ ಸ್ಟ್ರೆಂತ್ ಆಫ್ ಸಪ್ತದಾರ ಅಂತ ಬರ್ತೈತಿಲ್ಲ, ಅದ್ರೊಳಗೆ ಐತೋ ಇಲ್ಲೋ ಅಂದ್ರೆ ಅದ್ರೊಳಗೆ ಇರ್ತೈತೆ. ಹಿಂಗೆ ಲಿಂಕ್ ಮಾಡಿ ಕೇಳ್ತಿರ್ತಾನೆ. ಅದಕ್ಕೆ ನೆನಪಿಟ್ಕೋರಿ, ಇದು ಮ್ಯಾನುಫ್ಯಾಕ್ಚರಿಂಗ್. ಈಗ ಕಂಟೈನರ್ ಮ್ಯಾನುಫ್ಯಾಕ್ಚರಿಂಗ್ ಅಸಿಸ್ಟೆಂಟ್ ಸ್ಕೀಮ್ ಏನಂತಂದ್ರೆ CMAS
CMAS ಅಂತ ಹೇಳ್ರಿ. CMAS ಫುಲ್ ಫಾರ್ಮ್ ಕಂಟೈನರ್ ಮ್ಯಾನುಫ್ಯಾಕ್ಚರಿಂಗ್ ಅಸಿಸ್ಟೆಂಟ್ ಸ್ಕೀಮ್. ಇದು ಎದ್ರ ಸಲ್ಮಾನ್ ಮಾಡ್ತಾರೆ ಅಂದ್ರೆ ಇಂಡಿಯಾದಾಗ ಕಂಟೈನರ್ಸ್ಗಳಂದ್ರೆ ಇಂಪಾರ್ಟೆಂಟ್ ಎದಕ್ಕೆ ನೆನಪಿಟ್ಕೋರ್ ಗೊತ್ತು, ನಾವು ಹೇಳಿದ್ವಿ ಕಡಿಮೆ ಕಾಸ್ಟ್ನಾಗ ಬರು ಅಂದ್ರೆ ಏನಂದ್ರೆ ಹಡಗು ಸಾಗಾಣಿಕೆ ಅಥವಾ ಜಲ ಸಾಗಾಣಿಕೆ ಅಥವಾ ಅದರಿಂದ ಅಥವಾ ಜಲ ಸಾರಿಗೆ ಬರ್ತದಿಲ್ಲ, ಅದರಿಂದ ಕಡಿಮೆ ಕಾಸ್ಟ್ನಾಗ ಬರ್ತಿರ್ತದೆ. ಅಲ್ಲಿ ಬೇರೆ ಕಂಟ್ರಿದಿಂದ ಏನೋ ವಸ್ತುಗಳನ್ನ ತರಲಿ, ಏನೋ ತರಬೇಕಾರೆ ಏನು ಮಾಡ್ತೀವಿ ಅಂದ್ರೆ ಕಂಟೈನರ್ಗಳು ಬೇಕ್ರಿ. ಆ ಕಂಟೈನರ್ಗಳದಿಂದ ತರ್ತಿರ್ತಾರಲ್ಲ, ಈಗ ಪ್ರೆಸೆಂಟ್ ನಮ್ಮಲ್ಲಿ ಇರೋದು ಅವು ಮಸಾಕ ಇವು ಬರ್ತಾವಲ್ಲ, ಔಟ್ ಆಫ್ ಕಂಟ್ರಿದವ್ರ ಕಂಟೈನರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರ್ತಾರೆ. ಇಂಡಿಯಾದವರು ಸ್ವಂತ ಕಂಟೈನರ್ ಮ್ಯಾನುಫ್ಯಾಕ್ಚರ್ ಮಾಡಿರ್ತೀನಿ, ಇಂಡಿಯಾದ ಎಷ್ಟೋ ಕಾಸ್ಟ್ನ ಉಳಿಸ್ಬೋದಲ್ಲ. ಔಟ್ ಆಫ್ ಕಂಟ್ರಿದಿಂದ ನಾವು ಏನೋ ಗೂಡ್ಸ್ ತಂದಿವತ್ತೀನಿ, ಈಗ ನಾವು ನೆದರ್ಲ್ಯಾಂಡ್ದಿಂದ ಅಥವಾ ಅಮೆರಿಕಾದಿಂದ ಏನೋ ಗೂಡ್ಸ್ಗಳನ್ನ ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಂಡಿವ್ರ, ಅವರು ಕಂಟೈನರ್ ಇರ್ತಾವ, ಅದ ಕಂಟೈನರ್ನ ಕಳಿಸ್ತಾರೆ. ಇನ್ ಕೇಸ್ ನಾವು ಇಂಡಿಯಾದಿಂದ ರಫ್ತು ಮಾಡಿರ್ತೀವಿ ಅಂತ ತಿಳ್ಕೊರಿ, ಆ ಆಮದು ಮಾಡ್ಕೋ ಟೈಮ್ನಾಗೂ ನಮ್ದ ಕಂಟೈನರ್ ಇದ್ದು ಅಂತೇಳಿ ಅದ್ರ ಕಾಸ್ಟ್ ಕಡಿಮೆ ಆಕತ್ತೆ. ಅಲ್ಲಿ ಕಂಟೈನರ್ ಏನಂದ್ರೆ ಮ್ಯಾನುಫ್ಯಾಕ್ಚರ್ ನಾವು ಮಾಡ್ಬೇಕಂತ ಹೇಳಿ ರೀಸೆಂಟಾಗಿ ಏನು ಮಾಡಂದ್ರೆ CMAS ಸ್ಕೀಮ್ ಅಂತ ಮಾಡ್ಯಾರ. CMAS ಸ್ಕೀಮ್ ಫುಲ್ ಫಾರ್ಮ್ ಏನಂತ ಕೇಳ್ರ, ಕಂಟೈನರ್ ಮ್ಯಾನುಫ್ಯಾಕ್ಚರಿಂಗ್ ಅಸಿಸ್ಟೆಂಟ್ ಸ್ಕೀಮ್ ಅಂತ ಕರೀತಾರೆ. ಇದು ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತ್ರಿ? ಈಗ ಹೇಳತ್ ಮಿನಿಸ್ಟ್ರಿ ಯಾವ್ದು ಬರ್ತದೆ? ಮಿನಿಸ್ಟ್ರಿ ಆಫ್ ಪೋರ್ಟ್ಸ್ ಆ್ಯಂಡ್ ಶಿಪ್ಪಿಂಗ್, ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಮ್, ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂಯಬಲ್ ಎನರ್ಜಿ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಯಾವ್ದು ಹೇಳ್ರಿ? ಮಿನಿಸ್ಟ್ರಿ ಆಫ್ ಆಪ್ಷನ್ ಸಿ ಅಲ್ಲ, ಆಪ್ಷನ್ ಎ, ಮಿನಿಸ್ಟ್ರಿ ಆಫ್ ಪೋರ್ಟ್ಸ್ ಆ್ಯಂಡ್ ಶಿಪ್ಪಿಂಗ್. ಇದು ಕಂಟೈನರ್ ಮ್ಯಾನುಫ್ಯಾಕ್ಚರಿಂಗ್ ಅಸಿಸ್ಟೆಂಟ್ ಸ್ಕೀಮ್ ಅಂತ ಹೇಳಿಲ್ಲ, ಕನ್ಫ್ಯೂಸ್ ಆಗ್ಬೇಡ್ರಿ. CMAS ಅಂತ ಬಂದ್ರೆ ಕಂಟೈನರ್ ಏನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಾರಲ್ಲ, ಅವ್ರು ಎದ್ರ ಸಲ್ಮಂದ್ ಮಾಡತ್ತಾರ ಅಂದ್ರೆ ಇದನ್ನ ಹಡಗಿನ ಸಲ್ಮಂದ. ಯಾಕಂದ್ರೆ ಹಡಗ್ನಾಗ ತರಬೇಕಾರೆ ಕಂಟೈನರ್ಸ್ಗಳು ಬೇಕಲ್ಲ, ಅದ್ರ ಸಲ್ಮಂದ ಮ್ಯಾನುಫ್ಯಾಕ್ಚರಿಂಗ್ ಮಾಡತ್ತಾರ. ಅದೇ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತದೆ ಅಂದ್ರೆ ಮಿನಿಸ್ಟ್ರಿ ಆಫ್ ಪೋರ್ಟ್ಸ್ ಆ್ಯಂಡ್ ಶಿಪ್ಪಿಂಗ್ ಅಂತ ಬರ್ತದೆ. ಇಂಡಿಯಾದಾಗ ಅತಿ ದೊಡ್ಡ ಕಂಟೈನರ್ ಶಿಪ್ ಅಥವಾ ಕಂಟೈನರ್ ಪೋರ್ಟ್ ಅಂತ ಯಾವುದು ಕರೀತಾರೆ? ಭಾರತದ ಅತಿ ದೊಡ್ಡ ಕಂಟೈನರ್ ಪೋರ್ಟ್, ಹೈಯೆಸ್ಟ್ ಕಂಟೈನರ್ ಅಥವಾ ಹೈಯೆಸ್ಟ್ ಆಮದು ಅಥವಾ ಹೈಯೆಸ್ಟ್ ರಫ್ತಲ್ಲಿ ಹಾಕೋ ಯಾವ್ದು ವಿಶಾಖಪಟ್ಟಣಂ ಅಲ್ಲ. ಕಂಟೈನರ್ ಅತಿ ದೊಡ್ಡ ಕಂಟೈನರ್ ಇದನ್ನ ಬಂದರ್ ಅಂತ ಕರೀತಾರೆ, ಅಥವಾ ಫ್ರೀ ವೈಫೈ ಸೌಲಭ್ಯ ಹೊಂದಿದ್ದು ಬಂದರ್ ಅಂತ ಕರೀತಾರೆ. ಯಾವ್ದು? ವೆರಿ ಗುಡ್. ನವಸೇವಾ ಬಂದರ್ ಐತ್ಲ, ಇಂಡಿಯಾದ ಅತಿ ದೊಡ್ಡ ಕಂಟೈನರ್ ಬಂದರ ಅಂತ ಕರೀತಾರೆ. ಇನ್ನೊಮ್ಮೆ ಹೇಳತ್ನ ಕಂಟೈನರ್ ಬಂದರ, ಇಂಡಿಯಾದ ಅತಿ ದೊಡ್ಡ ಕಂಟೈನರ್ ಬಂದರ ಯಾವ್ದಂದ್ರೆ ನವಸೇವಾ ಬಂದರ. ಅದಕ್ಕೆ JNPT ಅಂತ ಕರೀತಾರೆ. JNPT ಫುಲ್ ಫಾರ್ಮ್ ಜವಾಹರ್ಲಾಲ್ ನೆಹರು ಪೋರ್ಟ್ ಟರ್ಮಿನಲ್ ಅಂತ ಕರೀತಾರಲ್ಲ, ಅದ ಏನಂದ್ರೆ ಭಾರತದ ಅತಿ ದೊಡ್ಡ ಕಂಟೈನರ್ ಪೋರ್ಟ್. ಆ ಕಂಟೈನರ್ ಅಂದ್ರೆ ಔಟ್ ಆಫ್ ಕಂಟ್ರಿ ಆಯಿಲ್ ಬರಲಿ ಏನೇ ಬರಲಿ ಕಂಟೈನರ್ದಾಗ ಬಂದಿರ್ತಲ್ಲ, ಅವನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ಕೆ ರೀಸೆಂಟಾಗಿ ಸೆಂಟ್ರಲ್ ಗೌರ್ಮೆಂಟ್ದವ್ರು ಸ್ಕೀಮ್ ಮಾಡ್ಯಾರ. ಯಾವ ಸ್ಕೀಮ್ ರೀ? ಯಾವ ಸ್ಕೀಮ್? ಈಗ ಹೇಳಿ. CMAS. CMAS ಫುಲ್ ಫಾರ್ಮ್ ಕಂಟೈನರ್ ಮ್ಯಾನುಫ್ಯಾಕ್ಚರಿಂಗ್ ಅಸಿಸ್ಟೆಂಟ್ ಸ್ಕೀಮ್. ಯಾವ ಇಯರ್ದಾಗ? 2026ರಾಗ ಲಾಂಚ್ ಮಾಡಿರ್ತಾರೆ. ನೆನಪಿಟ್ಕೋರಿ, 2026ರಾಗ ಯಾವ ಮಿನಿಸ್ಟ್ರಿ ಬರ್ತೈತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಪೋರ್ಟ್ಸ್ ಆ್ಯಂಡ್ ಶಿಪ್ಪಿಂಗ್. ಗೊತ್ತಾತಲ್ಲ, ಏನು ಕನ್ಫ್ಯೂಸ್ ಆಗಲಿಲ್ಲ. ಮಿನಿಸ್ಟ್ರಿ ಆಫ್ ಪೋರ್ಟ್ಸ್ ಆ್ಯಂಡ್ ಶಿಪ್ಪಿಂಗ್ ಒಳಗೆ ಬರ್ತೈತಿ ಯಾವ್ದಂದ್ರೆ CMAS ಸ್ಕೀಮ್. ನಾಳೆ CMAS ಫುಲ್ ಫಾರ್ಮ್ ಕೇಳಿ ಅಥವಾ CMAS ಸ್ಕೀಮ್ ಎದಕ್ಕೈತಿ ಅಥವಾ ಏನಕ್ಕೆ ಕೇಳಿರ್ತೇನೆ ಅದ್ರ ರಿಲೇಟೆಡ್ ನೆನಪಿಟ್ಕೋ. ಯಾವ ಮಿನಿಸ್ಟ್ರಿ ಬರ್ತೈತೆ ಅಂತ ಹೇಳ್ರಿ? ಮಿನಿಸ್ಟ್ರಿ ಆಫ್ ಪೋರ್ಟ್ಸ್ ಆ್ಯಂಡ್ ಶಿಪ್ಪಿಂಗ್. ಈಗ ವಿನಿಮಯ ಅಂತ ಒಂದು ಪೋರ್ಟ್ ಬರ್ತೈತಿ, ಅದು ಯಾವ ಮಿನಿಸ್ಟ್ರಿ ಅಂಡ್ರೆ ಬರ್ತದೆ? ವಿನಿಮಯ ಪೋರ್ಟ್ ಬರ್ತೈತಿ. ಇದು ಮಿನಿಸ್ಟ್ರಿ ಆಫ್ ಪೋರ್ಟ್ಸ್ ಆ್ಯಂಡ್ ಶಿಪ್ಪಿಂಗ್, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ನೆನಪಿರ್ತೈತಲ್ಲ. ವಿನಿಮಯ ಪೋರ್ಟ್ಸ್ ಯಾವ ಪೋರ್ಟ್ಸ್ ಅಂತ ಕರೀತಾರಕ್ಕ? ಲ್ಯಾಂಡ್ ಪೋರ್ಟ್ಸ್ ಅಂತ ಕರೀತಾರೆ. ವಿನಿಮಯ ಪೋರ್ಟ್ಸ್ ಬಂದ್ರೆ ಯಾವ ಪೋರ್ಟ್ಸ್ ಅಂತ ಕರಿತೀವಿ ಅಂದ್ರೆ ಲ್ಯಾಂಡ್ ಪೋರ್ಟ್ಸ್. ವೆರಿ ಗುಡ್. ಈಗ ಹೇಳ್ರಿ, ಶಕ್ತಿಕಾ ಇದನ್ನ ಸಪ್ತಧಾರ ಅಂತ ಕರೆದಾರಲ್ಲ ನರೇಂದ್ರ ಮೋದಿ. 80ನೇ ಕ್ವಶನ್ ಏನ್ ಕೇಳಿರ್ತಾರೆ ಅಂದ್ರೆ ಸಪ್ತಧಾರ ಇನಿಷಿಯೇಟಿವ್ ಇತ್ತೀಚೆಗೆ ಯಾವ ಇಂಡಿಪೆಂಡೆನ್ಸ್ ಡೇ ದಿವಸ ಅಥವಾ ಎಷ್ಟನೇ ಇಂಡಿಪೆಂಡೆನ್ಸ್ ಡೇ ದಿವಸ ಅಂತ ಕೇಳ್ತಾರೆ. 80ನೇ ಸ್ವಾತಂತ್ರ್ಯ ದಿನಾಚರಣೆ ಇತ್ತಲ್ಲ, ಆ ಟೈಮ್ನಾಗ ಘೋಷಣೆ ಮಾಡ್ತಾರೆ. 7 ದಾರಗಳು ಅಥವಾ 7 ಸ್ಟ್ರೀಮ್ಸ್ ಆಫ್ ಶಕ್ತಿ ಅಥವಾ ಲಾಂಚ್ ಮಾಡಿರ್ತಾರೆ. 7 ಸ್ಟ್ರೀಮ್ಗಳು ಹೇಳ್ಬಿಡ್ತೀರಿ. ಒಂದೇದು ವೆರಿ ಗುಡ್. ಒಂದೇದು ಯಾವ್ದಂದ್ರೆ ಇನ್ನೊಮ್ಮೆ ಹೇಳತ್ನ ಇವು ಏನು ಕೇಳಿರ್ತಾರೆ ಕ್ವಶನ್ ಏನು ಕೇಳ್ತಾರೆ ಗೊತ್ತಾನ? ರೀಸೆಂಟ್ ನಮ್ಮಲ್ಲಿ ಯಾಕಾರ ಅವಾಗ ಬಜೆಟ್ ಅದು ಮಾಡಾಗ ನರೇಂದ್ರ ಮೋದಿ ಇದ್ದ ಗತಿಶಕ್ತಿ ಟರ್ಮಿನಲ್, ಗತಿಶಕ್ತಿ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡ್ಬೇಕಂತ ಮಾಡಿದ್ರಲ್ಲ. ಈಗ ಶಕ್ತಿಕಾ ದಾರ ಅಥವಾ 7 ಸಪ್ತಧಾರ ಅಂತ ಮಾಡ್ಯಾರ. ಈ ಸಪ್ತಧಾರದ ಮೋಟೋ ಏನೈತೆ ಅಂದ್ರೆ ನಮ್ದು ಯಾವ ಇಯರ್ ವಿಕಸಿತ್ ಭಾರತ್ ಮಾಡ್ಬೇಕಂದಾರ್ರಿ? 2047. ಎಲ್ಲ ಟಾರ್ಗೆಟ್ ಇರೋದು 2047 ಐತಿ. ಗೊತ್ತೈತಲ್ಲ ಯಾಕೆ 2047 ಅಂದ್ರೆ ಇನ್ನು 20 ವರ್ಷ ಆಕತ್ತಲ್ಲ. ಅದಕ್ಕೆ ಯಾಕಂದ್ರೆ 100 ವರ್ಷ ಆಕತ್ ನಮಗೆ ಸ್ವಾತಂತ್ರ್ಯ ಸಿಕ್ಕ ಏನಂದ್ರೆ 100 ವರ್ಷ ಆಕತ್ತಲ್ಲ. ಅದ್ರ ಸಲ್ಮಂದ ವಿಕಸಿತ್ ಭಾರತ್ ಇನಿಷಿಯೇಟಿವ್ ಐತಿ. ಅದನ್ನ ರೀಚ್ ಆಗ್ಬೇಕಾರೆ ಇಂಡಿಯಾ ಏನ್ ಮಾಡ್ಬೇಕಾರೆ ಸಪ್ತಧಾರ ಇನಿಷಿಯೇಟಿವ್ ಅಂದ್ರೆ ಇವು 7 ದಾರಗಳದಾವಲ್ಲ, ಅದ್ರ ಥೀಮ್ ಮೇಲೆ ವರ್ಕ್ ಮಾಡ್ಬೇಕಂದಿರ್ತಾರೆ. ಇವು 7 ಥೀಮ್ ಅಂದ್ರೆ 7 ಥೀಮ್ನಾಗ ಫೋಕಸ್ ಮಾಡೋದಿಲ್ಲ. ಆ ಥೀಮ್ ಮೇಲೆ ಮುಂದೆ ಏನ್ ಬರ್ತಲ್ಲ ಅದ್ರ ಮೇಲೆಲ್ಲ ಫೋಕಸ್ ಮಾಡ್ಬೇಕು. ಈಗ ಒಂದೇದ 7 ದಾರ ಹೇಳ್ಬಿಡ್ರಿ. ಒಂದೇದು ಯಾವ್ದು ಹೇಳ್ರಿ? ಯಾವ್ದಾ? ವೆರಿ ಗುಡ್. ಒಂದೇದು ಯಾವ್ದಂದ್ರೆ ಮ್ಯಾನುಫ್ಯಾಕ್ಚರಿಂಗ್. ಒಮ್ಮೆ ಕೇಳಿರ್ಲಿಕ್ಕೂ ನೆನಪಿಟ್ಕೊಂಡವ್ರಿ. ಒಂದೇದು ಯಾವ್ದಂದ್ರೆ ಮ್ಯಾನುಫ್ಯಾಕ್ಚರಿಂಗ್. ಎರಡನೇದು ಯಾವ್ದಂದ್ರೆ ಅದ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಒಂದ, ಪ್ರೊಡಕ್ಷನ್ ಅಂದ್ರೆ ಒಂದ, ಇದು ಉತ್ಪಾದನೆ ಅಂದ್ರೆ ಒಂದ, ಎಲ್ಲ ಇದ್ರೊಳಗೆ ಬರ್ತದೆ. ಮ್ಯಾನುಫ್ಯಾಕ್ಚರಿಂಗ್ ಅಂತ ಕೇಳಬೇಕಿಲ್ಲ. ಮುಂದೆ ನಾಳೆ ಸಪ್ತಧಾರದಾಗ ಮ್ಯಾನುಫ್ಯಾಕ್ಚರಿಂಗ್ ಅಂತ ಮೆನ್ಷನ್ ಮಾಡಲ್ದ ನಾಳೆ ಮೇಡ್ ಇನ್ ಇಂಡಿಯಾ ಅಥವಾ ಮೇಕ್ ಇನ್ ಇಂಡಿಯಾ ಅಂತ ಮಾಡತ್ತೀವಿ. ಇದು ಸಪ್ತಧಾರ ಇನಿಷಿಯೇಟಿವ್ ಅಂದ್ರೆ ಬರ್ತೈತೋ ಇಲ್ಲ ಅಂದ್ರೆ ಬರ್ತೈತಿ. ಯಾಕಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಮೇಡ್ ಇನ್ ಇಂಡಿಯಾ ಅನ್ನೋದು ಏನಂದ್ರೆ ಉದ್ದೇಶ ಏನಿರ್ತದೆ ಅಂದ್ರೆ ನಮ್ಮ ಇಂಡಿಯಾದಾಗ ಡೆವಲಪ್ ಮಾಡ್ಬೇಕತ್ತೈತಲ್ಲ, ಅದು ಮ್ಯಾನುಫ್ಯಾಕ್ಚರಿಂಗ್ ಉತ್ಪಾದನೆದಾಗ ಬರ್ತೈತಲ್ಲ. ಇದು ಒಂದೇದು ದಾರ ಆತ. ಎರಡನೇದು ಯಾವ್ದಾ? ಎಸ್ ವೆರಿ ಗುಡ್. ಅಗ್ರಿಕಲ್ಚರ್. ನೆಕ್ಸ್ಟ್ ಅಗ್ರಿಕಲ್ಚರ್ ಒಂದ ಬರ್ತೈತಿ. ಅದ್ರ ಜೋಡ ಫುಡ್ ಪ್ರೊಸೆಸಿಂಗ್. ಕ್ವಶನ್ ಏನ್ ಕೇಳಿರ್ತಾರೆ ಗೊತ್ತಾ? ಇದು ಅಗ್ರಿಕಲ್ಚರ್ ಫುಡ್ ಪ್ರೊಸೆಸಿಂಗ್ ಕ್ವಶನ್ ಹೆಂಗ್ ಆಗ್ತದೆ ಅಂದ್ರೆ ಫುಡ್ ಪ್ರೊಸೆಸಿಂಗ್ ಅಂದ್ರೆ ಏನ್ ಗೊತ್ತಾ? ನಮ್ಮಲ್ಲಿ ಏನ್ರ ಈಗ ರೀಸೆಂಟ್ ಆಗಿ ತಂಬಾಕ್ ಬ್ಯಾನ್ ಮಾಡಿದ್ರಿ, ಅಡಿಕೆದು ಐತೆ, ಅದನ್ನ ಪ್ರೊಸೆಸ್ ಮಾಡಿ ಇಟ್ಟಿರ್ತಾರ ತಿಳ್ಕೊ. ಪ್ರೊಸೆಸ್ ಮಾಡಿದ್ ಯಾವ್ದೋ ಫುಡ್ ಇರ್ ಇಂಡಿಯಾದಿಂದ ಲಿಂಬೆ ಇರ್ಲಿ ಅಥವಾ ಮನಕ್ ಇರ್ಲಿ
ಇರಲಿ ದ್ರಾಕ್ಷಿ ಇರಲಿ ಏನೋ ಫುಡ್ ಪ್ರೊಸೆಸ್ ಮಾಡಿರ್ತೀವಲ್ಲ ಅಂಥವು ಎಲ್ಲರ ಸಪ್ತಧಾರದಾಗ ಮೆನ್ಷನ್ ಮಾಡ್ಯಾರೋ ಇಲ್ಲ ಅಂದ್ರೆ ಮಾಡ್ಯಾರ. ಅದ ಯಾವ್ದಂದ್ರೆ ಅಗ್ರಿಕಲ್ಚರ್ ಮತ್ತು ಫುಡ್ ಪ್ರೊಸೆಸಿಂಗ್ ಅಂತ ಎರಡು ಗೊತ್ತದು. ಇಲ್ಲಾರ ಡೈರೆಕ್ಟ್ ಕೇಳ್ತಾರೆ ಸೇಹತ್ ಮಿಷನ್ ಅಂತ ಬರ್ತೈತಿ ಗೊತ್ತೈತಲ್ಲ, ಸೇಹತ್ ಮಿಷನ್ ಯಾವ್ದು ಎರಡು ಇದನ್ನ ಮಿಷನ್ಗಳು ಮರ್ಜ್ ಮಾಡಿರ್ತೈತೆ ಅಥವಾ ಯಾವ ಮಿನಿಸ್ಟ್ರಿ ಬರ್ತೈತಿ? ಯಾವ್ದು ICMR ಮತ್ತು ICR. ಅಗ್ರಿಕಲ್ಚರು ಬತ್ತು, ಮೆಡಿಕಲ್ ಬತ್ತಲ್ಲ, ಅಗ್ರಿಕಲ್ಚರ್ ಬತ್ತಲ್ಲ. ಈಗ ಸೇಹತ್ ಮಿಷನ್ ಇವು ಇದನ್ನ ಪಾರ್ಟ್ ಆಫ್ ಸಪ್ತಧಾರ ಇನಿಷಿಯೇಟಿವ್ ಅಂಡರ್ ಅಥವಾ ಸಪ್ತಧಾರ ಥೀಮ್ ಅಂಡರ್ ವರ್ಕ್ ಆಕ್ಕಾವ ಇಲ್ಲ ಅಂದ್ರೆ ವರ್ಕ್ ಆಕಿರ್ತಾವ. ಅದಕ್ಕೆ ಸೇಹತದ ಫುಲ್ ಫಾರ್ಮ್ ಹೇಳ್ರಿ ಒಮ್ಮೆ ನೋಡು. ಹೋತಯ್ಯಪ್ಪೋ ಅಂದ್ರೆ ಸೇಹತ್ ಫುಲ್ ಫಾರ್ಮ್ ಸೈನ್ಸ್ ಕರೆಕ್ಟ್. ಸೈನ್ಸ್ ಎಕ್ಸಲೆನ್ಸ್ ಥ್ರೂ ಹೆಲ್ತ್ ಆ್ಯಂಡ್ ಅಗ್ರಿಕಲ್ಚರ್ ಸೈನ್ಸ್ ಎಕ್ಸಲೆನ್ಸ್ ಥ್ರೂ ಹೆಲ್ತ್ ಆ್ಯಂಡ್ ಅಗ್ರಿಕಲ್ಚರ್ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳಿ. ಕರೆಕ್ಟ್. ಹೆಲ್ತ್ ಆ್ಯಂಡ್ ಅಗ್ರಿಕಲ್ಚರ್ ಯಾಕೆ ICMR ICAR ಅಂತ ಹೇಳಿದ್ವಿ ಅಂದ್ರೆ ಅಗ್ರಿಕಲ್ಚರ್ ಒಳಗೆ ಟ್ರಾನ್ಸ್ಫಾರ್ಮೇಷನ್ ಅಂದ್ರೆ ಈಗ ಏನು ಫರ್ಟಿಲೈಸರ್ಸ್ಗಳು ಯೂಸ್ ಮಾಡ್ತಿರ್ತಾರಲ್ಲ ಅದನ್ನ ಆಟೋಮೆಟಿಕ್ ಎಲ್ಲರ ಫರ್ಟಿಲೈಸರ್ ಯೂಸ್ ಮಾಡೋದು ಕಡಿಮೆ ಮಾಡೋದಿರ್ತೇಳಿ ಏನಾಕತ್ತೆ ಅಂದ್ರೆ ನ್ಯೂಟ್ರಿಷನ್ ಅಥವಾ ಪೌಷ್ಟಿಕಾಂಶ ಇರೋದು ಆಹಾರ ಆಟೋಮೆಟಿಕ್ ಸಿಗತೈತಲ್ಲ ಮನುಷ್ಯಾಗ ಜನರೇಟ್ ಮಾಡಿದ್ದು ಉತ್ಪನ್ನ ಚಲೋ ಇರ್ತೈತಲ್ಲ. ಈಗ ಯಾಕಂದ್ರೆ ಕರ್ನಾಟಕದಾಗ ರೀಸೆಂಟಾಗಿ 2ನೇ ತಾಲೂಕು ಮಾಡ್ಬೇಕಂದ್ರೆ ಸಾವಯವ ಮುಕ್ತ ಯಾವ ತಾಲೂಕು ಕರ್ನಾಟಕದಾಗ ಯಾವ್ದು ಮಾಡ್ಬೇಕಂದ್ರೆ ಪಾಂಡವಪುರ ನೆನಪಿರ್ತೈತಲ್ಲ, ಯಾವ ಡಿಸ್ಟಿಕ್ನಾಗ ಬರ್ತೈತಿ? ಯಾವ್ದ? ಮಂಡ್ಯ. ಕರ್ನಾಟಕದ ಮೊದಲ ಸಾವಯವ ಮುಕ್ತ ಯಾವ್ದಂದ್ರೆ ಜೊಯ್ಡಾ. ಇವೆಲ್ಲ ಎಲ್ಲರ ಜೊಯ್ಡಾ ಇವೆಲ್ಲ ಬರ್ತಾವಲ್ಲ, ಇವೆಲ್ಲ ಏನಂದ್ರೆ ಅಗ್ರಿಕಲ್ಚರ್ ಅಥವಾ ಸಪ್ತಧಾರ ಇನಿಷಿಯೇಟಿವ್ ಅಂಡ್ರೆ ಲಿಂಕ್ ಹಾಕಾವಿಲ್ಲ ಅಂದ್ರೆ ಹಾಕಿರ್ತಾವ. ಅದ್ರ ಸಲ್ಮಂದ್ ನೆನಪಿಟ್ಕೊಡಿ. ಸೇಹತ್ ಗೊತ್ತಾತಲ್ಲ ಈಗ ಹೇಳ್ರಿ. ಎರಡ್ರಲ್ಲಿ ಒಂದೇದು ಯಾವ್ದಂದ್ರೆ ಮ್ಯಾನುಫ್ಯಾಕ್ಚರಿಂಗ್, ಎರಡನೇದು ಯಾವ್ದಂದ್ರೆ ಅಗ್ರಿಕಲ್ಚರ್ ಮತ್ತು ಫುಡ್ ಪ್ರೊಸೆಸಿಂಗ್. ಯಾಕಂದ್ರೆ PMFMA ಅಂತ ಬರ್ತೈತಿ ಗೊತ್ತೈತಲ್ಲ ಸ್ಕೀಮ್, ಅದ್ರ ಅಂಡರ್ ಮಾಡ್ತಿರ್ತಾರೆ ನೋಡ್ರಿ. PMFMA ಸ್ಕೀಮ್ ಅಂತ ಬರ್ತೈತಿ. ಅದ್ರ ಅಂಡರ್ ಏನ್ ಮಾಡ್ತಾರೆ ಅಂದ್ರೆ ಬಿಸ್ನೆಸ್ ಮಾಡ್ಬೇಕಾರ ಉದ್ಯೋಗಕ್ಕೆ ಗೌರ್ಮೆಂಟ್ದವ್ರು ಫಂಡ್ ಮಾಡ್ತಿರ್ತಾರೆ. PMFMA ಸ್ಕೀಮ್ ಅಂತ ಐತಿ. ಸೇಮ್ ಇದೇನಂದ್ರೆ ಫುಡ್ ಪ್ರೊಸೆಸಿಂಗ್ ಮಾಡೋರು ಸಲ್ಮಂದ ಐತಿ. ನಮ್ಮಲ್ಲಿ ಹಂಗೀಗ ಆಹಾರ ಪಾರ್ಕ್ಗಳು ಅಥವಾ ಪಾರ್ಕ್ಗಳದಾವ್ ನೆನಪೈತಲ್ಲ ನಮ್ಮಲ್ಲಿ ಅಗ್ರಿಕಲ್ಚರ್ ಪಾರ್ಕ್ ಆಹಾರ ಪಾರ್ಕ್ಗಳದಾವ್ ನೆನಪೈತಿ ಕರ್ನಾಟಕದ. ಇವೆಲ್ಲ ಏನಂದ್ರೆ ಫುಡ್ ಪ್ರೊಸೆಸಿಂಗ್ ಮಾಡೋರು ಹೆಲ್ಪ್ ಮಾಡೋ ಸಲ್ಮಂದ ಅದಾವಲ್ಲ. ಸೇಮ್ ಅದ ಎರಡನೇದು ಯಾವ್ದು ಸಪ್ತಧಾರದಾಗ ಬರ್ತೈತಾರೆ. ಒಂದೇದು ಮ್ಯಾನುಫ್ಯಾಕ್ಚರಿಂಗ್ ಆದ್ರೆ ಎರಡನೇದು ಯಾವ್ದಂದ್ರೆ ಅಗ್ರಿಕಲ್ಚರ್ ಮತ್ತು ಫುಡ್ ಪ್ರೊಸೆಸಿಂಗ್. ಮೂರನೇದು ಎಸ್ ವೆರಿ ಗುಡ್ ಟೆಕ್ನಾಲಜಿ ಮತ್ತು ಇನೋವೇಷನ್. ಇದು ಟೆಕ್ನಾಲಜಿ ಇನೋವೇಷನ್ ಎದಕ್ಕೆ ಆದ್ಯತೆ ಕೊಡತ್ತಾರ ಅಂದ್ರೆ ನಮ್ಮಲ್ಲಿ ನಾವೀನ್ಯತೆಗಳು ಉತ್ತೇಜನ ಕೊಡ್ಬೇಕ್ರಿ. ಯಾಕಂದ್ರೆ ಪ್ರೆಸೆಂಟ್ ನೋಡ್ರಿ ಈಗ AI ಬಂದಾಗೆಲ್ಲ ಔಟ್ ಆಫ್ ಕಂಟ್ರಿ ಇದಾವ್. ನಾವು ಈಗ ಪ್ರೆಸೆಂಟ್ ಮಾಡತ್ತಾರಲ್ಲ ನಮ್ಮಲ್ಲಿ ಸರ್ವಮ್ AI ಅದು ಇಂಡಿಯಾದ ಇಂಡಿಜಿನಿಯಸ್ಲಿ ಡೆವಲಪ್ ಮಾಡತ್ತೀವಲ್ಲ. ಯೂಟ್ಯೂಬ್ನು ಔಟ್ ಆಫ್ ಕಂಟ್ರಿ ಐತಿ, ಅದನ್ನ ಯೂಟ್ಯೂಬ್ನು ಸ್ವಂತ ಮಾಡ್ಬೇಕು. ಈಗ ಚೀನಾದವ್ರು ನೋಡ್ರಿ ಸ್ವಂತ ಯೂಟ್ಯೂಬ್ ಇಟ್ಕೊಂಡವ್ರು. ಸೇಮ್ ಹಂಗ ನಮ್ಮಲ್ಲಿ GPS ಮೇಲೆ ಡಿಪೆಂಡ್ ಅದೀವಿ. ಅದನ್ನ ಬಿಟ್ಟು ನಮ್ಮಲ್ಲಿ ಇಂಡಿಯಾದವ್ರು ಏನು ಮಾಡ್ರಿ ಅಂದ್ರೆ ನಾವಿಕತ್ ಮಾಡ್ರಿ ಅಥವಾ ನಾವಿಕತ್ ಮಾಡ್ರಿ. ನೆನಪೈತಲ್ಲ ಈಗ ನಾವು ಹೆಂಗೆ ಅದು ಇಂಡಿಪೆಂಡೆನ್ಸಿ ಅಥವಾ ಡಿಪೆಂಡೆನ್ಸಿ ಹೆಂಗೆ ಮಾಡ್ಕೊಳತ್ತೀವಲ್ಲ ಅಂಥದ್ರ ಸಲ್ಮಂದ ಇಂಡಿಯಾದಾಗ ಇನೋವೇಷನ್ ಮತ್ತು ಟೆಕ್ನಾಲಜಿಗೆ ಆದ್ಯತೆ ಕೊಡ್ಬೇಕು ಅನ್ನೋದು ಯಾವ್ದಂದ್ರೆ ಮೂರನೇದು. ಇವು ಎಲ್ಲರ ಆದ್ಯತೆ ಕೊಟ್ಟಿರ್ತೇಳಿ ಇಂಡಿಯಾ ವಿಕಸಿತ ಭಾರತ ಆಗೋ ಚಾನ್ಸಸ್ ಹೋಗ್ತಿರ್ತದೆ. ಅದ್ರ ಸಲ್ಮಂದ 3 ಥೀಮ್ ಹೇಳಿ ಯಾವ ಹೇಳ್ರಿ? ಒಂದೇದು ಮ್ಯಾನುಫ್ಯಾಕ್ಚರಿಂಗ್, ಎರಡನೇದ ಅಗ್ರಿಕಲ್ಚರ್ ಆ್ಯಂಡ್ ಫುಡ್ ಪ್ರೊಸೆಸಿಂಗ್, ಮೂರನೇದ ಟೆಕ್ನಾಲಜಿ ಆ್ಯಂಡ್ ಇನೋವೇಷನ್. ವೆರಿ ಗುಡ್. ನಾಲ್ಕನೇದು ವೆರಿ ಗುಡ್ ಗತಿಶಕ್ತಿ. ನೆಕ್ಸ್ಟ್ ಗತಿಶಕ್ತಿ. ಇದು ಗತಿಶಕ್ತಿ ಯೋಜನೆ ಅಂತ ನಿರ್ಮಲಾ ಸೀತಾರಾಮಣ್ಣ ಬಜೆಟ್ನಾಗ ಮೆನ್ಷನ್ ಮಾಡಿದ್ರಿ. ಗತಿಶಕ್ತಿ ಟರ್ಮಿನಲ್ ಅಥವಾ ಗತಿಶಕ್ತಿ ಎಕ್ಸ್ಪ್ರೆಸ್ ತರ್ತೀವಿ ಅಂತೇಳಿ. ಇದ್ರ ಮೇನ್ ಮೋಟೋ ಏನಿತ್ತಂದ್ರೆ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡ್ಬೇಕು. ಇಂಡಿಯಾದ ಆಲ್ ಓವರ್ ಇಂಡಿಯಾ ಏನು 36 ಇಂಡಿಯನ್ ಸ್ಟೇಟ್ ಮತ್ತು ಯೂನಿಯನ್ ಟೆರಿಟರಿ ಕನ್ಸಿಡರ್ದಾಗ 36 ಅದಾವಲ್ಲ ಇವ್ರೊಳಗೆ ಎಲ್ಲ ಏನು ಬೇಕಾ ಕನೆಕ್ಟಿವಿಟಿ ಇರ್ಬೇಕಂದ್ರೆ ಎಲ್ಲಿಂದ ಎಲ್ಲಿಗೆ ನಾವು ಡೆಲ್ಲಿದಿಂದನೂ ಯಾವ್ದಾರ ಒಂದು ಹಳ್ಳಿಗೆ ರೀಚ್ ಆಗ್ಬೇಕಾದ್ರೂ ಕನೆಕ್ಟಿವಿಟಿ ಇರ್ಬೇಕು. ಆ ಹಳ್ಳಿಗೆ ರೀಚ್ ಆಗ್ಲಿಕ್ಕೆ ಅದು ಹಳ್ಳಿ ಏನಾಕತ್ತಂದ್ರೆ ಡಿಸ್ಕನೆಕ್ಟ್ ಆಗಿಬಿಡ್ತದೆ. ಆ ಡಿಸ್ಕನೆಕ್ಟ್ ಆದ್ರೆ ಅಲ್ಲೇ ನಕ್ಸಲಿಸಮ್ ಅಥವಾ ಅದೇನಂದ್ರೆ ಗೌರ್ಮೆಂಟ್ ವಿರೋಧಿ ಮಾಡ್ತಾರಲ್ಲ ಅದರ ಸಲ್ಮಂದ್ ಕನೆಕ್ಟಿವಿಟಿ ಮತ್ತು ಮೂಲ ಸೌಕರ್ಯಗಳ ಪ್ರತಿಯೊಬ್ಬ ಇಂಡಿಯಾದ ನಾಗರಿಕರು ಏನಿರ್ತಾರಲ್ಲ ಅವ್ರಿಗೆ ನೀರ ಆಹಾರ ಊಟ ಎಲ್ಲ ಕರೆಕ್ಟಾಗಿ ಸಿಗ್ಬೇಕಲ್ಲ. ಅದ್ರ ಸಲ್ಮಂದ ಗತಿಶಕ್ತಿ ಕನೆಕ್ಟಿವಿಟಿ ಅಥವಾ ಏನು ಟ್ರಾನ್ಸ್ಪೋರ್ಟೇಷನ್ ಬರ್ತೈತಲ್ಲ ಇದು ಯಾವ್ದಂದ್ರೆ ಎಷ್ಟನೇದು ಆಗ್ತದ? ಎಷ್ಟದು? 4ನೇದು ನೆನಪಿರ್ತೈತಲ್ಲ. 4ನೇದು ಆತ. ಇನ್ನು 5ನೇದು ಹೇಳಿ ಯಾವ್ದು? ಡಿಫೆನ್ಸ್. 5ನೇದು ನೆನಪಿಟ್ಕೋರಿ ಯಾವ್ದಂದ್ರೆ ಡಿಫೆನ್ಸ್. 5ನೇದು ಏನಾದ್ರು ಡಿಫೆನ್ಸ್ ರಿಲೇಟೆಡ್ ಬಂದಾಗ ಗೊತ್ತಾಗ್ತಲ್ಲ. ಡಿಫೆನ್ಸ್ದಾಗ ಈಗ ಹೊಸ ಅನ್ವೇಷಣೆಗಳ ತರಲ್ತ ಅದು ಒಂದು ಸಪ್ತಧಾರ. ಡಿಫೆನ್ಸ್ನಾಗ ನಾವು ಯಾಕಂದ್ರೆ 777 ಅಂತ ಮಾಡ್ತೀವಿ ನೆನಪೈತಲ್ಲ. 777 ಎದಕ್ಕೆ ಮಾಡ್ತೀವಿ ಹೇಳ್ರಿ? ಡಿಫೆನ್ಸ್ನಾಗ ಏನು ಮಾಡ್ತಾರೆ? 727 ಮಾಡಿದ್ವಿ. ಸಾರಿ 777 ಮಾಡ್ತೀವಿ. ಏನು ಮಾಡ್ತಾವೆ? 777 ಇನಿಷಿಯೇಟಿವ್ ಏನ ಡ್ರೋನ್ಗಳು 7 ಖಂಡದಾಗ 77 ಕಂಟ್ರಿ ಒಳಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ಕೆ ಆದ್ಯತೆ ಯಾಕೆ ಕೊಡತ್ತಾರೆ ಅಂದ್ರೆ ನಮ್ಮ ಡಿಫೆನ್ಸ್ದವ್ರು ಮ್ಯಾನುಫ್ಯಾಕ್ಚರ್ ಮಾಡಿ ಬೇರೆ ಕಂಟ್ರಿ ಕೊಡ್ರೆ ಅದರಿಂದ ಇನ್ಕಮ್ ಜಾಸ್ತಿ ಆಕತ್ತಲ್ಲ. ಇಂಡಿಯಾದ ಔಟ್ ಆಫ್ ಕಂಟ್ರಿ ಫಸ್ಟ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಎಲ್ಲಿ ಮಾಡಿದ್ದು? ಇಂಡಿಯಾದಾಗ ಬಿಟ್ಟು ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಿ ಮಾಡಿದ್ದು? ಮೊರ್ಯಾಕೋದಾಗ ಮಾಡ್ತಾರೆ. ನಮ್ಮಲ್ಲಿ ಇಂಡಿಯಾದಾಗ ಡಿಫೆನ್ಸ್ ರಿಲೇಟೆಡ್ ಬಂದಾಗ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋರು ಯಾರಂದ್ರೆ DRDOದವ್ರು. ಕರೆಕ್ಟಾ? DRDO ಅಂತ ಬರ್ತದಲ್ಲ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತೇಳಿ. ಡಿಫೆನ್ಸ್ ರಿಲೇಟೆಡ್ ಇವರ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ನಮ್ಮ ಡಿಫೆನ್ಸ್ದವ್ರು ಏನು ಮಾಡ್ತಾರೆ ಅಂದ್ರೆ ಔಟ್ ಆಫ್ ಕಂಟ್ರಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದು ನಮ್ಮ ಏನಾರ ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಬೇರೆ ಕಂಟ್ರಿದವ್ರು ತೊಗೊಂಡ್ರತ್ತೇಳಿ ಅದರಿಂದ ಇನ್ಕಮ್ ಜಾಸ್ತಿ ಬರ್ತೈತಲ್ಲ. ಅಮೆರಿಕಾ ಹೆಂಗೆ ಇಂಡಿಪೆಂಡೆಂಟ್ ಆಗಿರ್ತೈತಾರ ಅಮೆರಿಕಾಗೆ ರೊಕ್ಕ ಬರ್ತೈತ್ರಿ. ಯಾರ ಈಗ ಉಕ್ರೇನ್ದವ್ರು ಇದನ್ನ ಮಾಡಿದ್ರು ಉಕ್ರೇನ್ದವ್ರನ್ನೆಲ್ಲ ಸಾಲದಾಗ ಇಟ್ಕೊಂಡಿರ್ತಾರ. ಲಾಸ್ಟ್ ಅವ್ರು ಸಾಲ ತೀರ್ಸಕ್ಕಾಗ್ಲಿಕ್ಕೆ ಯಾವ್ದಾರ ಪೋರ್ಟ್ ಕೊಡ್ರಿ ಅಥವಾ ಯಾವ್ದಾರ ಜಾಗ ಕೊಡ್ರಿ ಅಂತ ತೊಗೊಂಡ್ಬಿಡ್ತಾರೆ. ಹೆಂಗೆ ಚೀನಾದವ್ರು ಇಲ್ಲಿ ಹಂಬನ್ ತೋಟ ಬಂದಾರ ತೊಗೊಂಡಿದ್ರು ಶ್ರೀಲಂಕಾದ ನೆನಪೈತಲ್ಲ. ಸೇಮ್ ಹಂಗ ಮಾಡ್ತಿರ್ತಾರೆ. ಹಿಂಗೇನು ಮಾಡ್ತಿರ್ತಿಲ್ಲ ಸೇಮ್ ಹಂಗ ನಮ್ದು ಇಂಡಿಯನ್ದು ಡಿಫೆನ್ಸ್ ಬೇರೆ ಕಂಟ್ರಿ ಒಳಗೆ ಮ್ಯಾನುಫ್ಯಾಕ್ಚರಿಂಗ್ ಆತತ್ತೇಳಿ ಅವಾಗ ನಮಗೆ ಇನ್ಕಮ್ ಜಾಸ್ತಿ ಆಕೈತೆ. ಅದ ಯಾವ್ದಂದ್ರೆ 5ನೇದು ಆಕತ್ತೆ. 6ನೇದು ಆಕತ್ತೆ? 5ನೇದಲ್ಲ. 5ನೇದು ಯಾವ್ದಂದ್ರೆ ಡಿಫೆನ್ಸ್ ಸಪ್ತಧಾರದಾಗ ಡಿಫೆನ್ಸ್. ನೆಕ್ಸ್ಟ್ 6ನೇದು ಗ್ರೀನ್ ಆ್ಯಂಡ್ ಬ್ಲೂ ಎಕನಾಮಿ. ವೆರಿ ಗುಡ್. ಗ್ರೀನ್ ಎಕನಾಮಿ ಅಂದ್ರೆ ಯಾವ್ದು? ಬ್ಲೂ ಎಕನಾಮಿ ಅಂದ್ರೆ ಯಾವ್ದು ಹೇಳ್ರಿ? ಗ್ರೀನ್ ಎಕನಾಮಿ ಅಂದ್ರೆ ಯಾವ್ದು ಬರ್ತೈತಿ?
ಇದ್ರೊಳಗ ಆರೆಂಜ್ ಎಕನಾಮಿ ಕ್ವಶನ್ ಏನ್ ಕೇಳಿರ್ತಾನೆ ಗೊತ್ತಾ, ಸಪ್ತಧಾರ ಇನಿಷಿಯೇಟಿವ್ ಅಂದ್ರ ಗ್ರೀನ್, ಬ್ಲೂ ಮತ್ತೆ ಯೆಲ್ಲೋ, ಆಮೇಲೆ ಆರೆಂಜ್ ಎಕನಾಮಿ. ಇದ್ರೊಳಗೆ ಯಾವ್ದಿಲ್ಲ ಅಂತ ಕೇಳ್ತಾರ. ಆರೆಂಜ್ ಇಲ್ಲ, ಯೆಲ್ಲೋ ಇಲ್ಲ. ಆರೆಂಜ್ ಎಕನಾಮಿ ಅಂದ್ರೆ ಏನ್ ಹೇಳ್ರಿ, ರೀಸೆಂಟ್ ಆಗಿ ನ್ಯೂಸ್ನಾಗ ಐತೆ, ಅದು ಆರೆಂಜ್ ಎಕನಾಮಿ ಅಂತ ಯಾರಿಗೆ ಮಾಡ್ತಾರೆ, ಇನೋವೇಷನ್ ದಿಂದ. ಕ್ವಶನ್ ಏನ್ ಕನ್ಫ್ಯೂಸ್ ಆಗಿರ್ತದೆ, ಸಪ್ತಧಾರ ಅಂತ ಕೊಟ್ಟಿರ್ತಾನೆ, ಅಲ್ಲಿ ಮೆನ್ಷನ್ ಮಾಡಿದ್ದು ಗ್ರೀನ್ ಬ್ಲೂ ಎಕನಾಮಿ ಅಷ್ಟ ಮೆನ್ಷನ್ ಮಾಡ್ಯಾರ ಅವ್ರು. ಅದು ನಾಳೆ ರಿಲೇಟೆಡ್ ಕೇಳಿದಾಗ ಆರೆಂಜ್ ಎಕನಾಮಿ ಅಂತ ಹಾಕಿರ್ತಾರ. ಆರೆಂಜ್ ರೀಸೆಂಟ್ ಆಗಿ ನ್ಯೂಸ್ನಾಗ ಐತಿ, ಇದು ಇರ್ಬೋದು ಅಂತೇಳಿ ಬೇರೆ ಆಪ್ಷನ್ ಹಾಕಿ ಬಂದಿರ್ತೀನಿ, ತಪ್ಪಾಕತ್. ಓನ್ಲಿ ಏನ್ ಮಾಡ್ಯಾರ ಅಂದ್ರೆ ಗ್ರೀನ್ ಮತ್ತು ಬ್ಲೂ ಎರಡು ಎಕನಾಮಿನ ಮೆನ್ಷನ್ ಮಾಡ್ಯಾರ. ಇದು ಯಾವ್ದಂದ್ರೆ ಆರೆಂಜ್ ಎಕನಾಮಿ ಎದ್ರೊಳಗೆ ಬರ್ತದೆ ಹೇಳ್ರಿ. ಆರೆಂಜ್ ಎಕನಾಮಿದಿಂದ ಏನ್ ಮಾಡ್ಬೋದು, ಆರೆಂಜ್ ಎಕನಾಮಿ ಅಂದ್ರೆ ಇನೋವೇಷನ್, ಹೊಸ ಇನ್ವೆಂಟ್ ಮಾಡ್ತಿರ್ತಾರ ಅಥವಾ ಇನೋವೇಷನ್ ಮಾಡ್ತಿರ್ತಾರಲ್ಲ, ಅದರಿಂದ ಇನ್ಕಮ್ ಏನ್ ಬರ್ತಿರ್ತದೆ ಅದು ಎಲ್ಲಿ ಹೋಗತ್ತೆ ಅಂದ್ರೆ ಆರೆಂಜ್ ಎಕನಾಮಿಗೆ ಹೋಗತ್ತೆ. ಈಗ ಬ್ಲೂ ಎಕನಾಮಿ ಅಂದ್ರೆ ಏನ, ಗ್ರೀನ್ ಎಕನಾಮಿ ಅಂದ್ರೆ ಏನ್ ಹೇಳ್ರಿ. ಗ್ರೀನ್ ಎಕನಾಮಿ ಅಂದ್ರೆ ನಾನ್ ರಿನ್ಯೂವೇಬಲ್ ಎನರ್ಜಿದಿಂದ ಉತ್ಪನ್ನ ಮಾಡಿರ್ತಾರಲ್ಲ, ಅದೆಲ್ಲ ಯಾವ್ದ್ರೊಳಗೆ ಹೋಗತ್ತೆ ಅಂದ್ರೆ ಗ್ರೀನ್ ಎಕನಾಮಿದಾಗ. ಯಾಕಂದ್ರೆ ಗ್ರೀನ್ ಪೋರ್ಟ್ಸ್ ಅಂತ ಇಂಡಿಯಾದಾಗ ಮಾಡ್ತಾರೆ. ನೆನಪೈತಲ್ಲ, ಎಷ್ಟು ಅದಾವ ಗ್ರೀನ್ ಪೋರ್ಟ್ಸ್ ಇಂಡಿಯಾದು, ಎಷ್ಟದಾವ? 3. ಯಾವ ಹೇಳ್ರಿ? ಕಾಂಡ್ಲಾ, ವಿ ಚಿದಂಬರಂ, ಪಾರಾದೀಪ್ ಬಂದರ. ವಿ ಚಿದಂಬರಂ ಬಂದರ ಎಲ್ಲಿ ಕಂಡು ಬರ್ತೈತಿ? ಯಾವ್ದು ಗ್ರೀನ್ ಎಕನಾಮಿ ಅಂದ್ರೆ ನೆನಪಿಟ್ಕೋರಿ, ನ್ಯೂ ಆ್ಯಂಡ್ ರಿನ್ಯೂವೇಬಲ್ ಎನರ್ಜಿ ಅಥವಾ ಸೋಲಾರ್ ಎನರ್ಜಿ, ಇದು ಏನೇ ಯೂಸ್ ಮಾಡಿರ್ತೀವಲ್ಲ, ಅಥವಾ ಪವನ ಶಕ್ತಿದಿಂದ ಉತ್ಪಾದನೆ ಎನರ್ಜಿ ಬಂದಿದ್ದು ಅದನ್ನು ಯೂಸ್ ಮಾಡ್ಕೊಂಡು ಏನು ಎಕನಾಮಿ ಬಂದಿರ್ತಲ್ಲ, ಅದಕ್ಕೆ ಗ್ರೀನ್ ಎಕನಾಮಿ ಅಂತ ಕರಿತೀವಿ ನೀವು. ಕರೆಕ್ಟಾ? ಈಗ ಬ್ಲೂ ಎಕನಾಮಿ ಅಂದ್ರೆ ಯಾವ್ದು? ವೆರಿ ಗುಡ್. ಬ್ಲೂ ಎಕನಾಮಿ ಅಂದ್ರೆ ಯಾವ್ದಂದ್ರ ಯಾವ್ದ? ನೀಲಿ ಕ್ರಾಂತಿ ಅಂದ್ರೆ ಕರೆಕ್ಟ್. ಬ್ಲೂ ಎಕನಾಮಿ ಅಂತಂದ್ರೆ ನಮ್ಮಲ್ಲಿ ಮತ್ಸ್ಯ ಸಂಪದ ಯೋಜನೆ ಅದು ಬರ್ತಾ ಹೋಗ್ತಾನೆ. ಬ್ಲೂ ಎಕನಾಮಿ ಅಂತ ಬಂದಾಗ ನೆನಪಿಟ್ಕೋರೆ, ಬ್ಲೂ ಎಕನಾಮಿ ಅಂತ ಬಂದ್ರೆ ಎದರಿಂದ ಅಂದ್ರೆ ಸಮುದ್ರದಿಂದ ಏನೋ ಉತ್ಪನ್ನಗಳನ್ನ ಜನರೇಟ್ ಮಾಡ್ತಿಲ್ಲ, ಅದೆಲ್ಲ ಎಲ್ಲಿ ಕನ್ಸಿಡರ್ ಆಕತ್ತಂದ್ರೆ ಬ್ಲೂ ಎಕನಾಮಿಗೆ. ಯಾಕಂದ್ರೆ ರೀಸೆಂಟ್ ಆಗಿ ಸಮುದ್ರ ಮಂಥನ ಯೋಜನೆ ತರ್ತಾರೆ, ನೆನಪೈತಿ? ಸಮುದ್ರ ಮಂಥನ ಯೋಜನೆ ಎದ್ರ ಸಲ್ಮನ್ ತರ್ತಾರೆ ಅಥವಾ ಯಾರು ಲಾಂಚ್ ಮಾಡ್ತಾರೆ? ಸಮುದ್ರ ಮಂಥನ ಯೋಜನೆ. ಸಮುದ್ರ ಮಂಥನ ಯೋಜನೆ ಅಂತ ಲಾಂಚ್ ಮಾಡ್ತಾರೆ. ಇದು ಎದ್ರ ಸಲ್ಮನ್ ಮಾಡ್ತಾರೆ ಹೇಳ್ರಿ? ಸಮುದ್ರ ಮಂಥನ. ಯಾವ್ದ? ಎಸ್, ವೆರಿ ಗುಡ್. ಕಚ್ಚಾ ತೈಲ ಮತ್ತು ನೈಸರ್ಗಿಕ ಅನಿಲಗಳನ್ನ ಉತ್ಪಾದನೆ ಮಾಡ್ಬೇಕತ್ವಾ ಎಕ್ಸ್ಟ್ರಾಕ್ಟ್ ಮಾಡ್ಬೇಕತ್ತ ಸಮುದ್ರ ಮಂಥನ ಅಂತ ಮಾಡ್ರ. ಇದರಿಂದ ಉತ್ಪನ್ನ ಬಂದಿದ್ದು ಬ್ಲೂ ಎಕನಾಮಿಗೆ ಬರ್ತೈತೋ ಇಲ್ಲೋ ಅಂದ್ರೆ ವೆರಿ ಗುಡ್, ಬ್ಲೂ ಎಕನಾಮಿಗೆ ಬರ್ತೈತೆ. ಬರೀ ಬ್ಲೂ ಎಕನಾಮಿ ಅಂದಾಗ ಇದನ್ನೇನಂದ್ರೆ ಮೀನು ಸಾಗಾಣಿಕೆ ಅಥವಾ ಮೀನು ಏನು ಮಾರ್ತಿರ್ತಾರಲ್ಲ ಅದರಿಂದ ಅಟ್ಟ ಬ್ಲೂ ಎಕನಾಮಿ ಅಲ್ಲ. ಸಮುದ್ರದಿಂದ ಏನೋ ಉತ್ಪನ್ನಗಳನ್ನ ಮಾಡ್ತಿಲ್ಲ ಅದೆಲ್ಲ ಎಲ್ಲಿ ಬರ್ತೈತೆ ಅಂದ್ರೆ ಬ್ಲೂ ಅಂದ್ರೆ ನೀರಿನಿಂದ ಅಥವಾ ಬ್ಲೂ ಕಲರ್ದಿಂದ ಉತ್ಪಾದನೆ ಮಾಡಿದ್ದಂದಾಗ ಆ ಸಮುದ್ರದಿಂದ. ಈಗ ರೀಸೆಂಟ್ ಆಗಿ ಸಮುದ್ರ ಮಂಥನ ಯೋಜನೆ ಅಂತ ಬಂದೈತೆ ಹೇಳ್ರಿ ನೋಡು. ಸಮುದ್ರ ಮಂಥನ ಯೋಜನೆ ಯಾವ ಮಿನಿಸ್ಟ್ರಿ ತರ್ಬೋದು? ಸಮುದ್ರ ಮಂಥನ ಯೋಜನೆ ತಪ್ಪ, ಸಮುದ್ರ ಮಂಥನ ಜಿಯೋಲಜಿ. ಎಸ್, ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಅಂತ ಬರ್ತದೆ. ನ್ಯಾಚುರಲ್ ಆ್ಯಂಡ್ ಇದನ್ನ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್, ಇದು ಕನ್ಫ್ಯೂಸ್ ಆಗಬಾರ್ದತ್. ಇನ್ನೊಮ್ಮೆ ಹೇಳತ್ನ, ಸಮುದ್ರ ಮಂಥನ ಯೋಜನೆ ಬೇರೆ, ಆಮೇಲೆ ಮತ್ಸ್ಯ ಸಂಪದ ಯೋಜನೆ ಬೇರೆ, ಮತ್ತು ಇವು ಯಾರು ರೀಸೆಂಟ್ ಆಗಿ ಯಾವ್ದು ಮಾಡ್ತಾರೆ ಅದು ಮತ್ಸ್ಯ 6000 ಮಾಡ್ತಾರೆ. ಇವೆಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್. ಇನ್ನೊಮ್ಮೆ ಹೇಳತ್ನ, ಸಮುದ್ರ ಮಂಥನ ಅಂತ ಬರ್ತತೀನಿ. ಸಮುದ್ರ ಮಂಥನ ಅಂದ್ರೆ ಅವು ಹಳಿ ಕಾಲದಾಗ ಇತಿಹಾಸದಾಗ ಬಂದಿರ್ತಲ್ಲ. ಸಮುದ್ರ ಮಂಥನ ಅಂದ್ರೆ ಏನಂದ್ರೆ ಇದನ್ನ ಅಮೃತ ತೆಗಿತಾರ ಅಂತೇಳಿ. ಹಂಗೆ ಸಮುದ್ರದಿಂದ ಕೆಳಗಿಂದ ಏನು ಮಾಡೋದಂದ್ರೆ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ಬೇಕು. ನಮ್ಮಲ್ಲಿ ಈಗ ಬಾಂಬೆ ಐ ಐತೆ ನೆನಪೈತ್ರಿ. ಬಾಂಬೆ ಎದ್ರ ಸಲ್ಮಂದ್ ವಿಶೇಷತೆ? ಎದ್ರ ಸಲ್ಮನ್ ತೈಲ ಎಲ್ಲಿ ಬರ್ತೈತೆ? ಬಾಂಬೆ ಐ ಬಂದಾಗ ಅರಬ್ಬಿ ಸಮುದ್ರದಾಗ ಬರ್ತೈತೆ, ಬಂಗಾಳ ಕೊಲ್ಲಿದಾಗ ಬರ್ತೈತೆ. ಅರಬ್ಬಿ ಸಮುದ್ರದಾಗ ಬಾಂಬೆ ಐ ಹತ್ ಬರ್ತೈತೆ ಅಲ್ಲಿ. ವೆರಿ ಗುಡ್. ಬಾಂಬೆದಿಂದ ದೂರ ಐತೆ ಅಂದ್ರೆ ಬಾಂಬೆ ಐ ಹತ್ ಇಟ್ರ ಸೇಮ್ ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡತ್ತಾರಲ್ಲ ಸೇಮ್ ಹಂಗೆ ನಮ್ಮಲ್ಲಿ ಏನು ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿ ಐತ್ಲ, ಆ ರೀಸನ್ದಿಂದ ತಳಗಿಂದ ಏನು ಮಾಡ್ಬೇಕಾದ್ರೆ ಆಯಿಲ ಮತ್ತು ನ್ಯಾಚುರಲ್ ಗ್ಯಾಸ್ ನೈಸರ್ಗಿಕ ಅನಿಲಗಳನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಿಲ್ಲ. ಅದೇ ಯೋಜನೆ ಯಾವ್ದತ್ ಕರಿತೀವಿ ಅಂದ್ರೆ ಇದನ್ನ ಸಮುದ್ರ ಮಂಥನ ಯೋಜನೆ. ಯಾವ ಮಿನಿಸ್ಟ್ರಿ ಬರ್ತೈತೆ ಅಂದ್ರೆ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್. ವೆರಿ ಗುಡ್. ಇದಾದ್ಮೇಲೆ ಮತ್ಸ್ಯ ಸಂಪದ ಯೋಜನೆ ಅಂತ ಹೇಳಿ. ಈ ಮತ್ಸ್ಯ ಸಂಪದ ಯೋಜನೆ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತೆ? ಯಾವ್ದ? ಮಿನಿಸ್ಟ್ರಿ ಆಫ್ ಯಾವ್ದ? ಎಸ್, ಅನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಫಿಶಿಂಗ್. ಇವು ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳತ್ ಮಿನಿಸ್ಟ್ರಿ. ಈಗ ಗೊತ್ತಾಗತ್ತಲ್ಲ ಮತ್ಸ್ಯ ಸಮುದ್ರ ಮಂಥನ ಯೋಜನೆ ಯಾವ ಮಿನಿಸ್ಟ್ರಿ ಅಂತ ಹೇಳಿ? ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್. ಇದನ್ನ ಸಮುದ್ರ ಮಂಥನ ಯೋಜನೆಯಿಂದ ಏನು ಎಕ್ಸ್ಟ್ರಾಕ್ಟ್ ಮಾಡ್ಬೇಕನ್ನತ್ತಾರಂದ್ರೆ ಆಯಿಲ್ ಆ್ಯಂಡ್ ಅದೇ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್. ಆಯಿಲ್ ಅಂದ್ರೆ ಅಥವಾ ಕಚ್ಚಾ ತೈಲ ಅಂದ್ರೆ ಪೆಟ್ರೋಲಿಯಂನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ತಿಳ್ಕೊರಿ. ಅದ್ರ ಜೋಡ ಮ್ಯಾಲೆ ಏನು ಕಾಳ್ತಿರ್ತಲ್ಲ ಅದಕ್ಕೆ ಏನತ್ತೀವಿ ಅಂದ್ರೆ ನೈಸರ್ಗಿಕ ಅಥವಾ ಇದನ್ನೇ ಹತ್ತೀವಿ ಅಂದ್ರೆ ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ. ಕನ್ಫ್ಯೂಸ್ ಏನು ಮಾಡುತ್ತೆ? ಸಮುದ್ರ ಮಂಥನ ತಾಕ್ತಾರೆ. ಸಮುದ್ರ ಮಂಥನಕ್ಕೆ ಆಮೇಲೆ ಇವು ಏನಂದ್ರೆ ಫಿಶಿಂಗ್ ಮಾಡೋದು ಅಥವಾ ಮೀನುಗಳನ್ನ ಸಾಗಾಣಿಕೆ ಮಾಡೋಕೆ ಉತ್ತೇಜನ ಕೊಡ್ತಾರೆ. ಅಥವಾ ಸಮುದ್ರ ಮಂಥನದ ಹವಳದ ದ್ವೀಪಗಳನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂತ ಕೊಟ್ಟಿರ್ತೀನಿ. ಅವ್ನು ಏನು ಮಾಡಂಗಿಲ್ಲ, ಓನ್ಲಿ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡತ್ತಾರೆ. ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತೆ? ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್. ವೆರಿ ಗುಡ್. ಮತ್ಸ್ಯ ಸಂಪದ ಯೋಜನೆ ಐತಲ್ಲ, ಈ ಮತ್ಸ್ಯ ಸಂಪದ ಯೋಜನೆ ಮೇನ್ ಮೋಟೋನೇ ಏನೈತೆ ಅಂದ್ರೆ ಸಮುದ್ರದಾಗ ಏನು ಫಿಶಿಂಗ್ ಇರ್ತದಲ್ಲ ಅದನ್ನ ಫಿಶಿಂಗ್ ಉತ್ತೇಜನ ಕೊಡ್ಬೇಕು. ಯಾಕಂದ್ರೆ ಸಮ್ ಸ್ಟೇಟ್ನಾಗ ಏನಿರ್ತಾರೆ ಅಂದ್ರೆ ಕೇರಳದಾಗ ಆಗಲಿ ಅದು ಏನದಾರಲ್ಲ ಮೀನುಗಾರಿಕೆ ಮೇಲೆ ಡಿಪೆಂಡೆಂಟ್ ಇರ್ತಾರಲಿ. ಅವ್ರಿಗೆ ಮೀನ ಸಿಗ್ಲಿಕ್ಕತ್ತೇಳಿ ಅಥವಾ ಪೀಕ್ ಅವರ್ನಾಗ ಮೀನು ಸಿಗ್ಲಿಕ್ಕತ್ತೇಳಿ ಅವ್ರಿಗೆಲ್ಲ ಲಾಸ್ ಆಗಿರ್ತೈತಲ್ಲ ಎಕನಾಮಿ. ಅದ್ರ ಸಲ್ಬಂದ ಅಂಥವ್ರಿಗೆ ಎನ್ಕರೇಜ್ ಮಾಡ್ಬೇಕಂತ ಮತ್ಸ್ಯ ಸಂಪದ ಯೋಜನೆ ತರ್ತಾರೆ. ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತಿದ? ಮಿನಿಸ್ಟ್ರಿ ಆಫ್ ಅನಿಮಲ್ ಫಿಶಿಂಗ್ ಹಸ್ಬೆಂಡ್ರಿ ಅಂತ ಬರ್ತೈತಲ್ಲ ಅದ್ರೊಳಗೆ ಬರ್ತದೆ. ಅದಾದ್ಮೇಲೆ ಇನ್ನೊಂದು ಯಾವ್ದು ಹೇಳಿ? ಮತ್ಸ್ಯ 6000. ವೆರಿ ಗುಡ್. ಮತ್ಸ್ಯ 6000 ಅಂತ ಮಾಡ್ತಾರೆ. ಯಾವ ಮಿನಿಸ್ಟ್ರಿ? ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್. 3 ಕನ್ಫ್ಯೂಸ್ ಆಗ್ಬೇಡ್ರೆ. ಮತ್ಸ್ಯ 6000 ಉದ್ದೇಶ ಏನೈತ್ರಿ? 6000 ಮೀಟ್ರ
ಡೆಪ್ತಾಗಿ ಹೋಗಿ ಏನು ಮಾಡ್ತಾರೆ ಈಗ ಕನ್ಫ್ಯೂಸ್ ಆಗಬಾರ್ದು. ಈಗ ಸಮುದ್ರ ಮಂಥನ ಯೋಜನೆ ಐತಿ, ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್ ಎಕ್ಸ್ಟ್ರಾಕ್ಟ್ ಮಾಡತ್ತಾರ. ನಾಳೆ ಕೊಡ್ತಾರೆ ಮತ್ಸ್ಯ 6000 ಅಂಡರ ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್ ಎಕ್ಸ್ಟ್ರಾಕ್ಟ್ ಮಾಡಕ್ಕೆ ಮತ್ಸ್ಯ 6000 ಶಿಪ್ ಮಾಡಿ ಕಳ್ಸಾತಾರ ಅಂದ್ರೆ ಕರೆಕ್ಟ್ ಹೋಗಿ ತಪ್ಪು ನೆನಪಿಟ್ಕೋರಿ. ಇನ್ನೊಮ್ಮೆ ಹೇಳತ್ನ ಎರಡು ಕನ್ಫ್ಯೂಸ್ ಆಗಬಾರ್ದು. ಅದಕ್ಕೆ ಹೇಳತ್ನ ಸಮುದ್ರ ಮಂಥನ ಯೋಜನೆ ಡೆಡಿಕೇಟೆಡ್ ಆಗಿ ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್ನ ಎಕ್ಸ್ಟ್ರಾಕ್ಟ್ ಮಾಡ್ತದೆ. ಬಟ್ ಇದೇನು ಮತ್ಸ್ಯ 6000 ಐತ್ಲ, 6000 ಅಂದರೆ 6 ಕಿಲೋಮೀಟರ್ ಆಕತ್ತಲ್ಲ, 6 ಕಿಲೋಮೀಟರ್ ಡೆಪ್ತ್ ಆಗಿ ಅಥವಾ ಸಮುದ್ರದ ಆಳದಾಗ ಹೋಗಿ ಡೀಪ್ ಸಿ ಆರ್ಗ್ಯಾನಿಸಮ್ ಬಗ್ಗೆ ರಿಸರ್ಚ್ ಮಾಡ್ತದೆ. ಅಲ್ಲಿಂದ ಏನು ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಥವಾ ಅಲ್ಲಿ ಡೀಪ್ ಸಿ ಆರ್ಗ್ಯಾನಿಸಮ್ ಅಥವಾ ಅಲ್ಲಿ ಜೀವ ಸಂಪನ್ಮೂಲಗಳು ಹೆಂಗೆ ಅದಾವ ಅಂತೇಳಿ ರಿಸರ್ಚ್ ಮಾಡೋ ಸಲುವಾಗಿ ಯಾವುದಂದ್ರೆ ಮತ್ಸ್ಯ 6000. ಯಾವ ಮಿನಿಸ್ಟ್ರಿ ಅಂಡರ್ ಬರ್ತದೆ ಇದು? ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಅಂತ ಬರ್ತದೆ. ಅದನ್ನ ಹೇಳ್ರಿ. ಈಗ ಮತ್ಸ್ಯ 6000 ಅನ್ನೋದು ಸಿಪ್ ಜನರೇಟ್ ಮಾಡತ್ತಾರ ಅಥವಾ ಡೆವಲಪ್ ಮಾಡತ್ತಾರಲ್ಲ, ಯಾವ ಒಂದು ಇನ್ಸ್ಟಿಟ್ಯೂಟ್ದವ್ರು ಮಾಡತ್ತಾರ. ಚೆನ್ನೈದು ಯಾವುದು? ಎಸ್, ಚೆನ್ನೈದು ಯಾವುದು? NIOT ನೆನಪಿರ್ತೈತಲ್ಲ, NIOT ಫುಲ್ ಫಾರ್ಮ್ OT, NIOT ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷಿಯನ್ ಟೆಕ್ನಾಲಜಿ. ನೆನಪಿರ್ತಾವಲ್ಲ, ಗೊತ್ತಾದವಲ್ಲ ಮೂರು. ಒಮ್ಮೆ ಲಾಸ್ಟ್ ಹೇಳ್ಬಿಡ್ತೀರಿ, ಬಡ ಮಿನಿಸ್ಟ್ರಿ ಹೇಳಿ. ಒಂದೇದ ಸಮುದ್ರ ಮಂಥನ ಮಿನಿಸ್ಟ್ರಿ ಯಾವ್ದ್ರಿ? ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್. ಏನು ಮೋಟೋ ಐತಿ ಸಮುದ್ರ ಮಂಥನದ? ಆಯಿಲ್ ಮತ್ತು ಪೆಟ್ರೋಲ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೇಕು. ವೆರಿ ಗುಡ್. ಒಂದೇದಾತ ಸಮುದ್ರ ಮಂಥನ ಆದ್ಮೇಲೆ ಮತ್ಸ್ಯ ಸಂಪದ ಬಂದಾಗ ಆನಿಮಲ್ ಹಸ್ಬೆಂಡ್ರಿ ಅಂತ ಬಿಸಿಂಗ್ದವ್ರು ಬರ್ತಾರೆ. ಮತ್ಸ್ಯ ಸಂಪದ ಎದ್ರ ಸಲ್ಮಂದ್ ಮಾಡ್ತಾರ ಕೇಳ್ರ? ಮೀನುಗಾರಿಕೆಗೆ ಉತ್ತೇಜನ ಕೊಡಕ್ಕೆ. ಇದು ನೆನಪಿಟ್ಕೋರು. ಮತ್ಸ್ಯ ಅಂದ್ರೆ ಮತ್ಸ್ಯ ಅಂತ ಹಿಂದಿದಾಗ ಕರೀತಾರಲ್ಲ ಮೀನಿಗೆ, ಮಚ್ಚಿ ಅತ್ತಾರ, ಮಚ್ಲಿ ಅತ್ತಾರ ಅವ್ರ. ಮತ್ಸ್ಯ ಅತ್ತ ಅವ್ರ ಹೆಸರು ಹಂಗೆ ಕೊಟ್ರ, ಮತ್ಸ್ಯನ ಅತ್ತಾರ, ಮಚ್ಲಿ ಅತ್ತಾರ. ಅದನ್ನ ಹಂಗೆ ಇದನ್ನ ಮತ್ಸ್ಯ ಅಂದ್ರೆ ಕನ್ನಡದಾಗ ಕನ್ನಡದಾಗ ಮೀನು ಅನ್ನಂಗಿಲ್ಲ, ಮತ್ತು ಮತ್ಸ್ಯನೋ ಅತ್ತಾರ. ಓಕೆ, ಅವ್ರು ಹಿಂದಿದ ಸಂಸ್ಕೃತ. ನಾವು ಸಂಸ್ಕೃತ ಬರಂಗಿಲ್ಲ ನನಗೆ, ಅದಕ್ಕೆ ಬೇಡ ಕರೆಕ್ಟ್. ಮತ್ಸ್ಯ ಸಂಪದ ಯೋಜನೆ ಗೊತ್ತಲ್ಲ? ಮತ್ಸ್ಯ ಸಂಪದ ಯೋಜನೆ ಎದ್ರ ಸಲ ಅಂದ್ರೆ ಫಿಶಿಂಗ್ ಡೆವಲಪ್ ಮಾಡಕ್ಕೆ. ನೆಕ್ಸ್ಟ್ ಇನ್ನೊಂದು ಯಾವ್ದಂದ್ರೆ ಮತ್ಸ್ಯ 6 ಮತ್ಸ್ಯ ಆತ್ ನೋಡ್ರಿ. ಇದೇನು ಯಾವ್ದಂದ್ರೆ ಮತ್ಸ್ಯ 6000 ಅಂತ ಬರ್ತೈತಿ. ಅದು ಯಾವ ಮಿನಿಸ್ಟ್ರಿ ಅಂದ್ರೆ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್. ಮೂರು ನೆನಪಿರ್ತಾವಲ್ಲ. ಈಗ ಲಾಸ್ಟ್ ಇನ್ನೊಂದು ಉಳಿತು. ಎಷ್ಟಾದವು ಈಗ? 6 ಆದವು ಅಲ್ಲ? ಏಳನೇದು. ಈಗ ಏಳನೇದು ಹೇಳ್ರಿ. ಯಾವ್ದ? ಸಾಫ್ಟ್ ಪವರ್. ಏಳನೇದು ಸಾಫ್ಟ್ ಪವರ್ ಅಂದ್ರೆ ಯಾವ ಬರ್ಬೋದು ಹೇಳ್ರಿ? ಸಂಸ್ಕೃತ, ಕಲೆ. ನೆಕ್ಸ್ಟ್ ಹೇಳಿ ಕರೆಕ್ಟ್. ಇದು ನಾಳೆ ಕೇಳಿರ್ತಾರೆ. ಏನ್ಗೆ ನಾ ಒಂದು ಹಿಂಟ್ ಕೊಡ್ಲಿ. ಈಗ ಯೋಗ ಅನ್ನೋದೈತ್ರಿ, ಇದು ಸಾಫ್ಟ್ ಪವರ್ದಾಗ ಬರ್ತೈತಿ. ಯೋಗಕ್ಕೆ ಉತ್ತೇಜನ ಕೊಡೋದು ಸಪ್ತಧಾರ ಇನಿಷಿಯೇಟಿವ್ ಅಂಡರ್ ಐತೋ ಇಲ್ಲೋ ಅಂತ ಕೇಳ್ರ? ಬರುತ್ತೆ, ನೆನಪಿಟ್ಕೋ. ಇವು ಆಯುಷ್ ಇಲಾಖೆ ಅಂಡರ್ ಆಯುರ್ವೇದ ಯೋಗ ಅದು ಬರ್ತಾವಲ್ಲ, ಇಂಥದಕ್ಕೆಲ್ಲ ಉತ್ತೇಜನ ಕೊಡ್ತಾರೆ. ಇದು ಸಪ್ತಧಾರ ಇನಿಷಿಯೇಟಿವ್ ಅಂಡರ್ ರೀಸೆಂಟ್ ಆಗಿ ನರೇಂದ್ರ ಮೋದಿ 7 ಧಾರಾಗಳು ಮಾಡ್ರ. ಅದ್ರೊಳಗೆ ಇದು ಬರ್ತೈತೋ ಇಲ್ಲ ಅಂದ್ರೆ ಸಾಫ್ಟ್ ಪವರ್ ಅಂತೈತಿ, ಅದ್ರೊಳಗೆ ಬರ್ತೈತಿ. ಸಾಫ್ಟ್ ಪವರ್ ಅಂದ್ರೆ ಯೋಗ ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡಿದವ್ರು ಇಂಡಿಯಾದವ್ರು. ಕರೆಕ್ಟಾ? ಇಂಟ್ಯಾಂಜಿಬಲ್ ಹೆರಿಟೇಜ್ ಲಿಸ್ಟ್ನಾಗ ಯೋಗನ ಯುನೆಸ್ಕೋ ಸೇರ್ಸೈತೋ ಇಲ್ಲೋ? ಸೇರ್ಸೈತಲ್. ಯಾವ ಬರ್ತಾವ ಯತ್ನ? ಸಾಫ್ಟ್ ಪವರ್ ಅಥವಾ ಮೃದು ಅಂತ ಕರಿತೀವಲ್ಲ. ಆಯುರ್ವೇದ ಅಥವಾ ಆಯುಷ್ ಒಳಗೆ ಬರ್ತಾವಲ್ಲ, ಹೆಲ್ತ್, ಆಯುರ್ವೇದ, ಯೋಗ, VFX ಅಥವಾ ಎಟ್ಸೆಟ್ರಾ ಅಂತ ಕನ್ಸಿಡರ್ ಮಾಡಿದಾಗ ಅವ್ನು ಯಾವ್ದು ಸಾಫ್ಟ್ ಪವರ್ ಅಂದ್ರೆ ತಿಳ್ಕೊಂಬಿಡ್ರಿ. VFX ಅಂದಾಗ ಗೊತ್ತಾಕತಿ. VFX ಅಂದ್ರೆ ಏನು ಹೇಳ್ರಿ? VFX ಅಂತ ಮಾಡ್ತಿರ್ತಾರೆ. ವಿಜುವಲ್. ಕರೆಕ್ಟ್. ವಿಜುವಲ್ ಎಫೆಕ್ಟ್ಸ್, ವಿಜುವಲ್ ಫಿಲ್ಮಿಂಗ್ ಎಫೆಕ್ಟ್ಸ್ ಏನೋ ಬರ್ತೈತೆ. ನಾವು VFX ಕರೆಕ್ಟ್. ವಿಜುವಲ್ ಗ್ಯಾಮೆಕ್ಸ್ ಅಲ್ಲ, ಇದು VFX ಏನು ಫುಲ್ ಫಾರ್ಮ್ ಐತೆ ನೋಡು. VFX ಗ್ಯಾಮೆಕ್ಸ್ ಎಲ್ಲ ಬರ್ತಾವೆ ಇದ್ರೊಳಗೆ. ಅದಕ್ಕೆ ಹೇಳತ್ನ VFX ನೋಡಿ. ವಿಜುವಲ್ ಫಿಲ್ಮಿಂಗ್ ಎಫೆಕ್ಟ್ಸಿಂಗ್ ಸಮಥಿಂಗ್ ಬರ್ತೈತೆ. ಬಟ್ ಇದು ನೆನಪಿಟ್ಕೋರಿ, ಸಾಫ್ಟ್ ಪವರ್ ಅಂತ ಬರ್ತೇಳಿ ಆಯುರ್ವೇದ, ಯೋಗ ಇವೆಲ್ಲ ಎಲ್ಲರ ಸಾಫ್ಟ್ ಪವರ್ದಾಗ ಇಂಡಿಯಾದವ್ರು ಸಪ್ತಧಾರ ಇನಿಷಿಯೇಟಿವ್ ಅಂಡರ್ ಕನ್ಸಿಡರ್ ಮಾಡ್ಯಾರೋ ಇಲ್ಲೋ ಅಂತ ಕೇಳ್ರ? ಮಾಡ್ಯಾರ. ವಿಜುವಲ್ ಎಫೆಕ್ಟ್ಸ್ ಅಟ್ಟಲ್ಲ, VFX ಅಂದ್ರೆ ಇದು ವಿಜುವಲ್ ಎಫೆಕ್ಟ್ಸು ಬರ್ತೈತೋ ಇಲ್ಲೋ ಅಂತ ಕೇಳಿರ್ತೀನಿ. ಸಾಫ್ಟ್ ಪವರ್ದಾಗ ವಿಜುವಲ್ ಎಫೆಕ್ಟ್ಸು ಬರ್ತೈತೆ. ಯಾಕೆ ಕನ್ಫ್ಯೂಸ್ ಆಗ್ಬೇಡ್ರಿ ಅಂತ ಹೇಳತ್ನ ಗೊತ್ತಾನ? ಇನ್ನೊಮ್ಮೆ ಹೇಳತ್ನನ್ರಿ. ಆರೆಂಜ್ ಎಕಾನಮಿ ಸಾಫ್ಟ್ ಪವರ್ದಾಗ ಇದನ್ನ ಅಥವಾ ಆರೆಂಜ್ ಎಕಾನಮಿನ ಪೂರ್ತಿ ಸಪ್ತಧಾರ ಇನಿಷಿಯೇಟಿವ್ ಅಂಡರ್ದಾಗ ಮೆನ್ಷನ್ ಮಾಡ್ಯಾರೋ ಇಲ್ಲೋ ಅಂತ ಕೇಳ್ರ? ಮಾಡಿಲ್ಲ. ನೆನಪಿರ್ತೈತಲ್ಲ ಆರೆಂಜ್ ಎಕಾನಮಿ. ಇಲ್ಲಿ ಇವು ಗೊತ್ತಾದಲ್ಲಿ ಹೇಳು. ಒಮ್ಮೆ ಹೇಳ್ಬಿಡ್ರಿ ಲಾಸ್ಟ್ ಟೈಮ್. ಒಂದೇದ ಮ್ಯಾನುಫ್ಯಾಕ್ಚರಿಂಗ್. ಇಟ್ಟೋತನ ಏನೇನು ಹೇಳ್ದ ತಿಳಿಲಿಲ್ಲ ಅಂದ್ರೆ ಒಂದೇದ ಮ್ಯಾನುಫ್ಯಾಕ್ಚರಿಂಗ್, ಎರಡನೇದ ಅಗ್ರಿಕಲ್ಚರ್ ಆ್ಯಂಡ್ ಫುಡ್ ಪ್ರೊಸೆಸಿಂಗ್. ಎರಡು ನೆನಪಿಟ್ಕೋರಿ. ಅಗ್ರಿಕಲ್ಚರ್ ಆ್ಯಂಡ್ ಫುಡ್ ಪ್ರೊಸೆಸಿಂಗ್ ಎರಡನೇ ದಾರ. ಮೂರನೇದು ಟೆಕ್ನಾಲಜಿ ಆ್ಯಂಡ್ ಇನೋವೇಷನ್. ವೆರಿ ಗುಡ್. ಮೂರನೇದು ಯಾವ್ದಂದ್ರೆ ಟೆಕ್ನಾಲಜಿ ಆ್ಯಂಡ್ ಇನೋವೇಷನ್. ಇಲ್ಲಾರ ಏನು ಕೇಳಿರ್ತಾರೆ ಗೊತ್ತಾನ? ಇತ್ತೀಚೆಗೆ ಸಪ್ತಧಾರ ಇನಿಷಿಯೇಟಿವ್ ಅಂಡರ್ ಮಾಡ್ರೆ ಇದ್ರೊಳಗೆ ಟೆಕ್ನಾಲಜಿ ಆ್ಯಂಡ್ ಇನೋವೇಷನ್ ಅಂತ ಬರ್ತೈತಿ. ಇದು ಎಷ್ಟನೇ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಬಗ್ಗೆ ಹೇಳ್ತೈತೆ ಅಂತ ಕೇಳ್ರ? ನಾ ಇನ್ನೊಂದು ಕ್ವಶನ್ ಕೇಳಿ. ಇತ್ತೀಚೆಗೆ ಸಪ್ತಧಾರ ಇನಿಷಿಯೇಟಿವ್ ಅಂತ ಮಾಡ್ರ. ಸಪ್ತಧಾರ ಅಂದ್ರೆ 7 ಧಾರಾಗಳು. ಆ ಧಾರ ಒಳಗೆ ಇನೋವೇಷನ್ ಆ್ಯಂಡ್ ಟೆಕ್ನಾಲಜಿ ಅಂತ ಐತಿ. ಇದು ಎಷ್ಟನೇ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಭಿವೃದ್ಧಿ ಮಾಡಕ್ಕೆ ಹೆಲ್ಪ್ ಮಾಡ್ತೈತಿ. ಯಾವುದು? ಎಸ್, ವೆರಿ ಗುಡ್. ತ್ರಿಬಲ್ ಐ ಎಷ್ಟನೇದು? 9ನೇ. ನೆನಪದಾವಲ್ಲ? 10, 17 ಭಾಳ ದಿನ ಆದ್ ಮರ್ತೀನಿ ಅಂದ್ರು. ಒಮ್ಮೆ ಹೇಳಕ್ರೆ ಇದೆಲ್ಲ 7 ಹೇಳಿದ್ಮೇಲೆ ಒಮ್ಮೆ ಬಿಡಲ್ಲ ಹೇಳಕ್ಕೆ. ಒಂದೇದು ಯಾವ್ದಂದ್ರೆ ಮ್ಯಾನುಫ್ಯಾಕ್ಚರಿಂಗ್. ಎರಡನೇದು ಯಾವ್ದಂದ್ರೆ ಅಗ್ರಿಕಲ್ಚರ್, ಫುಡ್ ಪ್ರೊಸೆಸಿಂಗ್. ಮೂರನೇದು ಟೆಕ್ನಾಲಜಿ ಆ್ಯಂಡ್ ಇನೋವೇಷನ್. ವೆರಿ ಗುಡ್. ಟೆಕ್ನಾಲಜಿ ಆ್ಯಂಡ್ ಇನೋವೇಷನ್. 4ನೇದು ಗತಿಶಕ್ತಿ. ಈ ಗತಿಶಕ್ತಿ ಒಳಗೆ ಬತ್ತೇಳಿರಿ ಮೂಲ ಸೌಕರ್ಯ ಅಂದಾಗ ನೆನಪಿಟ್ಕೋರಿ. ನಾ ಕೇಳ್ಬೋದು ಅಥವಾ ಸಾರಿಗೆ ಒಳಗೆ ಅಥವಾ ಈಗ ಎಲೆಕ್ಟ್ರಿಕ್ ಮೊಬಿಲಿಟಿ ಮಾಡತ್ತಾರ ಅಥವಾ ಸಂಪರ್ಕ ಕಲ್ಪಿಸ್ಲತ್ತಾರ. ಇದ್ರೊಳಗೆ ಸಪ್ತಧಾರ ಇನಿಷಿಯೇಟಿವ್ ಒಳಗೆ ಬರ್ತೈತೋ ಇಲ್ಲ ಅಂದ್ರೆ ಇದು 4ನೇದು ಗತಿಶಕ್ತಿ ಐತ್ಲ. ಇದಕ್ಕೆ ಮೂಲ ಸೌಕರ್ಯ ಅಥವಾ ಕನೆಕ್ಟಿವಿಟಿ ಅಂತ ಕರೀತಾರೆ. 3 ಎಷ್ಟು? ಅದು 4 ಅದು ಅಲ್ಲ. 5ನೇದು ಹೇಳ್ರಿ. ಯಾವ್ದ? ಡಿಫೆನ್ಸ್. 5ನೇದು ಯಾವ್ದಂದ್ರೆ ಡಿಫೆನ್ಸ್. 6ನೇದು ಬ್ಲೂ ಎಕಾನಮಿ ಮತ್ತು
ಗ್ರೀನ್ ಇವು ಎರಡು ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳತ್ನ ಬ್ಲೂ ಮತ್ತು ಗ್ರೀನ್ ಎರಡ ಮೆನ್ಷನ್ ಮಾಡ್ಯಾರ ಆರೆಂಜ್ ಎಕನಾಮಿನ ಮೆನ್ಷನ್ ಮಾಡಿಲ್ಲ ಎಷ್ಟು ಅದು 6 ಅದು 7ನೇದು ಸಾಫ್ಟ್ ಪವರ್ 8ನೇ 7ನೇ ಸಾಫ್ಟ್ ಪವರ್ 6ನೇದು ಬಿಟ್ರೇನ 6ನೇದು ಏನು ಹೇಳ್ರಿ ಯಾವುದೋ ಬಿಟ್ರೆ ಅನ್ಸಾತೈತಿ ಸಪ್ತ ಅಂದ್ರೆ 7 ಹೇಳ್ರಿ ಪಕ್ಕ ಲಾಸ್ಟ್ ಇನ್ನೊಮ್ಮೆ ಹೇಳ್ತೀರೇನು ಇನ್ನೊಮ್ಮೆ ಜೋರ್ಲೆ ಬಡ 1ನೇದು ಮ್ಯಾನುಫ್ಯಾಕ್ಚರಿಂಗ 2ನೇದ ಅಗ್ರಿಕಲ್ಚರ್ ಆ್ಯಂಡ್ ಫುಡ್ ಪ್ರೊಸೆಸಿಂಗ್ 3ನೇದ ಟೆಕ್ನಾಲಜಿ ಆ್ಯಂಡ್ ಇನೋವೇಷನ್ 4ನೇದ ಗತಿಶಕ್ತಿ ವೆರಿ ಗುಡ್ 5ನೇದ ಡಿಫೆನ್ಸ್ 6ನೇದ ಗ್ರೀನ್ ಆ್ಯಂಡ್ ಬ್ಲೂ ವೆರಿ ಗುಡ್ 7ನೇದ ವೆರಿ ಗುಡ್ ಎಷ್ಟನೇ ಇಂಡಿಪೆಂಡೆನ್ಸ್ ಡೇದಾಗಿದೆ 9ನೇದು ಈಗ ರೀಸೆಂಟ್ ಸಾರಿ 80ನೇದು ರೀಸೆಂಟಾಗಿ ಹೇಳಲ್ರಿ ಯಾವುದಂದ್ರೆ ಸಮುದ್ರ ಮಂಥನ ಯೋಜನೆ ಅಂತ ಹೇಳಿ ಅದನ್ನು ಮೆನ್ಷನ್ ಮಾಡೋರು ರೀಸೆಂಟಾಗಿ ಸಮುದ್ರ ಮಂಥನ ಐತ್ಲ ಅದನ್ನ ಯೋಜನೆ ರೀಸೆಂಟಾಗಿ ಇದು ಸ್ಪೀಚ್ ಕೇಳಿರ್ಬೇಕು ನೀವು ಇಂಡಿಪೆಂಡೆನ್ಸ್ ಡೇ ರೆಡ್ ಫೋರ್ಟ್ನಾಗ ನಿಂತ ಫ್ಲಾಗ್ ಹೋಸ್ಟಿಂಗ್ ಮಾಡಿದಾಗ ಸ್ಪೀಚ್ ಮಾಡಿರ್ತಾರಲ್ಲ ಆ ಟೈಮ್ನಾಗ ಏನು ಮೆನ್ಷನ್ ಮಾಡಿರ್ತಾರೆ ಅಂದ್ರೆ ಸಮುದ್ರ ಮಂಥನ ಮೆನ್ಷನ್ ಮಾಡೋರು ಈ ಸಮುದ್ರ ಮಂಥನ ಮೆನ್ಷನ್ ಮಾಡಾಗ ಏನು ಹೇಳ್ಯಾರಂದ್ರೆ ನಮ್ಮಲ್ಲಿ ನೋ ಗೋ ಏರಿಯಾ ಅಂತ ಇರ್ತೈತ್ರಿ ಆ ನೋ ಗೋ ಏರಿಯಾನ ಏನಂತ ರಿಫಾರ್ಮ್ ಮಾಡಿರೋದು ಕೇಳ್ತಾರೆ ಏನು ಹೇಳ್ರಿ ನೋ ಗೋ ಏರಿಯಾ ಎದಕ್ಕೆ ಹೇಳಿಲ್ಲ ಸಮುದ್ರ ಮಂಥನ ಮಾಡ್ಬೇಕಾರೆ ನಾವು ಹೇಳಿದ್ದು ನೆನಪೈತಿ ಅನ್ಕ್ಲಾಸ್ ಆಕ್ಟ್ ಪ್ರಕಾರ ಅಥವಾ ಲಾ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ ಅದ್ರ ಪ್ರಕಾರ ನೋ ಗೋ ಏರಿಯಾ ಅಂತ ಬರ್ತಾವೆ ನೋ ಗೋ ಏರಿಯಾ ಅಂದ್ರೆ ಆ ಏರಿಯಾಕ್ಕೆ ಹೋಗಬಾರ್ದು ಅಥವಾ ಆ ಕಂಟ್ರಿದು ಏನಿರ್ತೈತೆ ಅಂದ್ರೆ ಪರ್ಮಿಷನ್ ವಿದೌಟ್ ಪರ್ಮಿಷನ್ ಆ ಸಮುದ್ರದಾಗ ಹೋಗಿ ಮಂಥನ ಮಾಡಬಾರ್ದು ಅಥವಾ ಅಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡಬಾರ್ದು ಅಂತ ಇರ್ತದೆ ಆ ನೋ ಗೋ ಏರಿಯಾನ ರೀಸೆಂಟಾಗಿ ರಿಫಾರ್ಮ್ ಮಾಡಿ ಟ್ರಾನ್ಸಿಷನ್ ಮಾಡ್ರಿ ಇಂಡಿಯಾದವ್ರು ಏನಂತ ಮಾಡ್ಯಾರ ನೋ ಗೋ ಏರಿಯಾ ಇದ್ದದ ಗೋ ಅಹೆಡ್ ಏರಿಯಾ ಅಂತ ಮಾಡಿರತ್ ನೆನಪಿಟ್ಕೋರು ಅದು ಎದ್ರ ಸಲ ಅಂದ್ರೆ ಬರೀ ಮೆನ್ಷನ್ ಮಾಡೋರು ಗೋ ಅಹೆಡ್ ಎದ್ರ ಸಲ ಅಂತ ಹೇಳತ್ ಗೊತ್ತಾ ನಮ್ಮಲ್ಲಿ ಏನು ಮಾಡಿದ್ರೆ ಅಂದ್ರೆ ಇಂಡಿಯಾದ ಲಾಸ್ಟ್ ವಿಲೇಜ್ ಅಂತ ಮಾಡಿದ್ರೆ ಅದನ್ನ ಏನತ್ ಮಾಡ್ರಿ ರೀಸೆಂಟಾಗಿ ಫಸ್ಟ್ ವಿಲೇಜ್ ಅಂತ ಮಾಡ್ರಿ ಇವು ರಿಫಾರ್ಮ್ ಎದಕ್ಕೆ ಇಂಪಾರ್ಟೆಂಟ್ ಅಂತಂದ್ರೆ ಈ ರಿಫಾರ್ಮ್ ಮಾಡೋದ ಫಸ್ಟ್ ವಿಲೇಜ್ ಅಂತ ಮೆನ್ಷನ್ ಮಾಡೋ ಏನಾಯ್ತು ಫಸ್ಟ್ ವಿಲೇಜ್ ಅಂತ ಮೆನ್ಷನ್ ಮಾಡಿದಾಗ ಇಂಡಿಯಾ ಅಲ್ಲಿಂದ ಸ್ಟಾರ್ಟ್ ಆಕತ್ತಂದಾಗ ಔಟ್ ಆಫ್ ಕಂಟ್ರಿ ಅಥವಾ ಯಾರು ಅಟ್ಯಾಕ್ ಮಾಡಕ್ಕೆ ಬಂದಿರ್ತೀನಿ ಇದು ಫಸ್ಟ್ ವಿಲೇಜ್ ಐತೆ ಅಂದ್ರೆ ಇದ್ರ ಮೇಲೆ ಫೋಕಸ್ ಇರ್ತಾರಂದಂಗೆ ಸೇಮ್ ಹಂಗೆ ನೋಗೋ ಏರಿಯಾ ತಂದಾಗ ಇಂಡಿಯನ್ ಡಿಫೆನ್ಸ್ದವ್ರಾಗಲಿ ಅಥವಾ ಮ್ಯಾರಿಟೈಮ್ದಾಗಲಿ ಆ ಏರಿಯಾದಾಗ ಹೋಗಿ ಏನು ಮಂಥನ ಮಾಡ್ತಿದ್ದಿಲ್ಲ ಅಥವಾ ಎಕ್ಸ್ಟ್ರಾಕ್ಟ್ ಮಾಡ್ತಿಲ್ಲ ಯಾಕಂದ್ರೆ ಅನ್ಸ್ತಿದ್ರು ಅಥವಾ ಯಾರು ಅಟ್ಯಾಕ್ ಮಾಡ್ತಾರಂತೇಳಿ ಅದನ್ನ ಗೋ ಅಹೆಡ್ ಏರಿಯಾ ಅಂತ ಮಾಡ್ರಂದ್ರೆ ರೀಸೆಂಟಾಗಿ ಹೇಳಿದ್ವಿ ರೀ ಗೋ ಅಹೆಡ್ ಏರಿಯಾ ಅಂತ ಯಾಕೆ ರಿಫಾರ್ಮ್ ಮಾಡ್ತಾರೆ ಅಥವಾ ಇದ್ರ ಸಲ ಅಂದ್ರೆ ಅನ್ಕ್ಲಾಸ್ ಆಕ್ಟ್ ಪ್ರಕಾರ ರೀಸೆಂಟಾಗಿ 2026 ಒಂದು ಅಗ್ರಿಮೆಂಟ್ ಆಕತ್ತೆ ಯಾವ್ದು ಹೇಳ್ರಿ ನೋಡು ಯಾವ್ದಾ ಕರೆಕ್ಟ್ ಡಬ್ಲ್ಯೂ ಅಲ್ಲ ಬಿ ಏನಂತಾರ BBNJ ಫುಲ್ ಫಾರ್ಮ್ ಬಯೋಡೈವರ್ಸಿಟಿ ಬಿಯಾಂಡ್ ನ್ಯಾಷನಲ್ ಜೂರಿಸ್ಡಿಕ್ಷನ್ ಅಂತೈತಲ್ಲ ಅಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡಕ್ಕೆ ಅಥವಾ ಪರ್ಮಿಷನ್ ತೊಗೋಬೇಕಂದಿರ್ತಾರಲ್ಲ ಅದಕ್ಕೆ ನೋ ಗೋ ಏರಿಯಾ ಇದ್ದಿದ್ದನ್ನ ಗೋ ಅಹೆಡ್ ಏರಿಯಾ ಅಂತ ರೀಸೆಂಟಾಗಿ ಮಾಡ್ತಾರೆ ಯಾವ ಯೋಜನೆ ಅಂದ್ರೆ ಸಮುದ್ರ ಮಂಥನ ಮಾಡಕ್ಕೆ ಈಗ ಅದೇ ಹೆಲ್ಪ್ ಆಕತ್ರಿ ಅಥವಾ ಏನು ಕೇಳಿರ್ತಾರೆ ಗೊತ್ತಾ ನಮ್ಮಲ್ಲಿ ಸಮುದ್ರ ಮಂಥನ ಮಾಡ್ಬೇಕಾರೆ ಅರಬ್ಬಿ ಸಮುದ್ರದಾಗ ಈಗ ಪ್ರೆಸೆಂಟ್ ಆಲ್ರೆಡಿ ಏನಂದ್ರೆ ಬಾಂಬೆ ಆಯ್ದಾಗ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡತ್ತೀವಿ ಅದ್ರ ಮಗ್ಲ ಹೋಗಿ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ರೆ ಅಲ್ಲಿಂದ ಈಗ ಯಾಕಂದ್ರೆ ಮಗ್ಲು ಬೋರ್ ಹೊಡೆದು ಕೂಡಲೇ ನೀರು ಅಲ್ಲಿಂದ ಅಲ್ಲಿ ಜಗ್ತಾವಲ್ಲ ಯಾಕಂದ್ರೆ ಬಾವಿಗೆ ಒಂದ ಕಡೆ ನೀರು ಜಾಸ್ತಿ ಆಗಲ್ಲ ಸೇಮ್ ಹಂಗೆ ಈಗ ಬಾಂಬೆ ಆಗಿ ಮಗ್ಲೆ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡತ್ತೀವಿ ಅಲ್ಲಿ ಸಿಗೋದು ಆಯಿಲ್ಸ್ ಅದು ಇಲ್ಲಿ ಸಿಗಕ್ಕೆ ಚಲೋ ಆಕೈತಿ ಕರೆಕ್ಟ್ ಅಲ್ಲ ಅದೇನಂದ್ರೆ ಭೂಮಿ ಒಳಗೆ ಅಂತರ್ಜಲ ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡ್ತಿರ್ತಲ್ಲ ಹಂಗೆ ಎಕ್ಸ್ಟ್ರಾಕ್ಟ್ ಮಾಡ್ಕೋತಿರ್ತದೆ ನಾವು ಏನು ಮಾಡ್ಬೇಕು ಸಮುದ್ರ ಬೇರೆ ಕಡೆ ಎಲ್ಲ ನೋ ಗೋ ಏರಿಯಾ ಅಂತ ಏನು ಡೆಡ್ ಲೈನ್ಗಳು ಇದ್ದಿಲ್ಲ ಅಲ್ಲಿ ಗೋ ಅಹೆಡ್ ಏರಿಯಾ ಅಂತ ಮಾಡಿ ಅಲ್ಲಿಂದ ಆಯಿಲ್ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೇಕಂದ್ರೆ ಯಾವ ಯೋಜನೆ ಅಂದ್ರೆ ಸಮುದ್ರ ಮಂಥನ ಯಾವ ಮಿನಿಸ್ಟ್ರಿ ಅಂದ್ರೆ ಪೆಟ್ರೋಲಿಯಂ ವೆರಿ ಗುಡ್ ನೆನಪಿರ್ತಾವಲ್ಲ 7 ಹೇಳ್ರಲ್ಲ ಕರೆಕ್ಟ್ ನೆಕ್ಸ್ಟ್ ರೀಸೆಂಟಾಗಿ ಇನ್ನೊಂದು ಆಗಸ್ಟ್ 15ಕ್ಕೆ ಇಂಡಿಯಾ ಜೋಡ ಯಾವ ಕಂಟ್ರಿಗಳು ಇದನ್ನ ಮಾಡ್ತಾರೆ ಇಂಡಿಪೆಂಡೆನ್ಸ್ ಡೇಗಳನ್ನ 6 ಕಂಟ್ರಿ ಬಡ ಈಗ ಚಾಲು ಮಾಡಿದ್ರು ನಾರ್ತ್ ಕೊರಿಯಾ ಸೌತ್ ಕೊರಿಯಾ ಎರಡದು ನೆಕ್ಸ್ಟ್ ಡೈರೆಕ್ಟ್ ಆಫ್ರಿಕಾಕ್ಕೆ ಹೋಗ್ಬಿಟ್ಟು ನಾರ್ತ್ ಇವು ಮ್ಯಾಲಿನ ಮುಗಿಸಿ ಕೆಳಗೆ ಬರ್ತಿದ್ವಲ್ಲ ಬೇಡ ಹೆಂಗೆ ಹೋಗ್ತೀರಿ ಹೇಳ್ರಿ ನಾರ್ತ್ ಕೊರಿಯಾ ಸೌತ್ ಕೊರಿಯಾ ಅದಾದ್ಮೇಲೆ ಲಿಚೆಸ್ಟೀನ್ ಅಂತ ಬರ್ತೈತೆ ಅದಾದ್ಮೇಲೆ ನೆಕ್ಸ್ಟ್ ಲಿಚೆಸ್ಟೀನ್ ಆದ್ಮೇಲೆ 3 ಅದು ಟೋಟಲ್ ಇನ್ನೊಮ್ಮೆ ಟೋಟಲ್ ಇಂಡಿಯಾ ಬಿಟ್ರೆ 5 ಅದಾವ ಇಲ್ಲೇ 2 ಅಣ್ಣ ತಮ್ಮ ಅದು ನಾರ್ತ್ ಕೊರಿಯಾ ಸೌತ್ ಕೊರಿಯಾ ಅವು ಅಣ್ಣ ತಮ್ಮ ಅಲ್ಲಿ ಜಗಳಾಡ್ತಿರ್ತಾವೆ ಕಂಟಿನ್ಯೂ ಕರೆ ಬೀಗರತ್ತ ನಾರ್ತ್ ಕೊರಿಯಾ ಸೌತ್ ಕೊರಿಯಾ 2 ಅದ ಅದರದಿಂದ ಯುರೋಪ್ ಕಂಟ್ರಿದಾಗ ಬಂದಾಗ ಲಿಚೆಸ್ಟೀನ್ ಅಂತ ಬರ್ತದೆ 3 ಕಂಟ್ರಿ ಅದು ಅದಾದ್ಮೇಲೆ ಗಲ್ಫ್ದಾಗ ಒಂದೇ ಬರ್ತೈತಿ ಯಾವ್ದಂದ್ರೆ ಬೈರೇನ್ ಎಷ್ಟು ಅದು 4 ಅದು ಅಲ್ಲ ಇನ್ನೊಂದು ಉಳಿತೈತಿ ಡೈರೆಕ್ಟ್ ಆಫ್ರಿಕಾ ಕಾಂಟಿನೆಂಟ್ದಾಗ ಐತೆ ಅದ ಯಾವ್ದಂದ್ರೆ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಅಂತ ಬರ್ತಾವೆ ಗೊತ್ತಾದವಲ್ಲ ಇದು ಗೊತ್ತಾದವಲ್ಲ ಇದನ್ನ ಬಿಟ್ಟರೆ ಇನ್ನೊಂದು ಯಾವ್ದಂದ್ರೆ ಇಂಡಿಯಾ ಬರ್ತೈತಿ 5 6 ಅಕ್ಕೌಲ್ ಟೋಟಲ್ ಇನ್ನೊಮ್ಮೆ ಹೇಳ್ಬಿಡ್ತೀರಿ ಲಾಸ್ಟ್ ಹೇಳ್ರಿ ನಾರ್ತ್ ಕೊರಿಯಾ ಸೌತ್ ಕೊರಿಯಾ ಅದರದಿಂದ ಸ್ಟೇಟ್ ಬಂದಾಗ ಯಾವ್ದಂದ್ರೆ ಲಿಚೆಸ್ಟೀನ ಅದ್ರ ಕೆಳಗೆ ಬಂದಾಗ ಯಾವ್ದಂದ್ರೆ ಬೇರೆನಾ ಅದ್ರ ಕೆಳಗೆ ಇನ್ನೊಂದು ತಳಗೋದು ಇವತ್ತೇಳಿ ಯಾವ್ದಂದ್ರೆ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಈಗ ಹೇಳ್ರಿ ನೋಡು ರೀಸೆಂಟಾಗಿ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ದಿಂದ ಕಂಟ್ರಿಗಳು 3 ಹೊರಗೆ ಬರ್ತಾವೆ ಯಾವ ಕಂಟ್ರಿಗಳು ಮಾಲಿ ಬರ್ಕಿನ್ ಪಾಸೋ ಹೇಳ್ರಿ ಯಾವ ಬರ್ತಾವ 3 ಅಲ್ಲೇ ಬರ್ತಾವ ಆಫ್ರಿಕಾ ಕಾಂಟಿನೆಂಟ್ದಾಗ ಅವಕ್ಕೆ ಸಾಹೇಲ್ ಸ್ಟೇಟ್ಸ್ ಅಂತ ಕರೀತಾರೆ ಕ್ವಶನ್ ಏನು ಕೇಳಿದ್ರು ಗೊತ್ತಾ ಆಫ್ರಿಕಾ ಕಾಂಟಿನೆಂಟ್ದಾಗ ಸಾಹೇಲ್ ಸ್ಟೇಟ್ ಅಂತ ಯಾವ ಕರೀತಾರ ಅಂತ ಕೇಳ್ತಾರೆ ಅಥವಾ ಸಾಹೇಲ್ ಸ್ಟೇಟ್ ಅಂತ ಬರ್ತಾವ ಇವ 3 ಬರ್ತಾವ ಯಾವ ಯಾವ್ದಾ ಕರೆಕ್ಟ್ ಮಿಡಲ್ ಬರ್ತಾವ ಯಾವ 3 ಬರ್ತಾವ ನೈಜರ ಮಾಲಿ ಬರ್ಕಿನ್ ಪಾಸೋ ನೆನಪೈತಲ್ಲ ನೈಜರ ಮಾಲಿ ಬರ್ಕಿನ್ ಪಾಸೋ ನೈಜೀರಿಯಾ ಅಲ್ಲ ನೈಜರ್ ಬೇರೆ ನೈಜೀರಿಯಾ ಬೇರೆ 2 ನೆನಪಿಟ್ಕೋರ ನೈಜೀರಿಯಾನು ಕಂಟ್ರಿ ಆಫ್ರಿಕಾದಾಗ ಬರ್ತೈತಿ ನೈಜರ್ನು ಆಫ್ರಿಕಾದಾಗ ಬರ್ತೈತಿ ರೀಸೆಂಟಾಗಿ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ದಿಂದ ಹೊರಗೆ ಮತ್ತು ನಾಳೆ ಕ್ವಶನ್ ಕೇಳಿದಾಗ ಇವು ರೀಸೆಂಟಾಗಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ದಿಂದ 3 ಕಂಟ್ರಿ ಹೊರಗೆ ಬಂದಾವ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ದಿಂದ ಹೊರಗೆ ಬರಂಗಿಲ್ಲ ಇಲ್ಲ ಯಾವ್ದು ಈ ರೀಸೆಂಟಾಗಿ ಬಲ್ಗೇರಿಯಾ ಒಂದು ಬರ್ತದೆ ಬಲ್ಗೇರಿಯಾ ಅಲ್ಲೋ
ಹಂಗೇರಿ ಒಂದು ಬರ್ತದೆ ಕರೆಕ್ಟ್. ಇಂಟರ್ನ್ಯಾಷನಲ್ ಇನ್ನೊಮ್ಮೆ ಹೇಳತ್ನ, ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಬೇರೆ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಬೇರೆ. ನೆನಪದಾವಲ್? ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಏನು ಮಾಡ್ತೈತೆ ಹೇಳ್ರಿ? ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ICC ಅಂತ ಒಂದು ಬರ್ತೈತಿ, ಇನ್ನೊಂದು ICJ ಅಂತ ಬರ್ತೈತಿ. ಎರಡದ್ರೊಳಗೆ ಡಿಫ್ರೆನ್ಸ್ ಏನು ಹೇಳಿ? ಯಾವ್ದು ಇದ್ರೊಳಗೆ ಡೈರೆಕ್ಟ್ ಒಬ್ಬ ಮನುಷ್ಯನ ಮೇಲೆ ಡೈರೆಕ್ಟ್ ಏನಂದ್ರೆ ಅಪರಾಧಿ ಅಂತ ಘೋಷಣೆ ಮಾಡೋದ ಯಾವ್ದು? ICC ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್. ICC ಇಂಟರ್ನ್ಯಾಷನಲ್ ಕ್ರಿಮಿನಲ್. ಇನ್ನೊಮ್ಮೆ ಹೇಳ್ತನ, ICC ಅಂದ್ರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ನಮಗೆ ಸುಪ್ರೀಂ ಕೋರ್ಟ್ದಾಗ ನ್ಯಾಯ ಸಿಗ್ಲಿಕ್ಕೆ ಎಲ್ಲಿ ಹೋಗ್ತೀವಿ ಅಂದ್ರೆ ICJಗೆ ಹೋಗ್ತೀವಿ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಅಲ್ಲಿ ನೀವು ಹೋಗು ಬಿಡು, ಅವ್ರೇನಂದ್ರೆ ನಿನ್ಗೆ ಕರೆಯಂಗಿಲ್ಲ, ಏನೂ ಇಲ್ಲ. ನಾವೀಗ ಹೈಕೋರ್ಟ್ನಾಗ ಏನಾರ ಕೇಸ್ ಆದ್ರೆ ಹೈಕೋರ್ಟ್ಗೆ ಹೋಗ್ತೀವಲ್ಲ, ಅವ್ರೇನಾರ ಬರ್ರಿ ನಮ್ಮಲ್ಲಿ ಕೇಸ್ ಹಾಕಿರ್ತಾರೆ, ನೀವು ಬೇಡಾದ್ರೆ ಹೈಕೋರ್ಟ್ನಾಗ ನಿನಗೆ ಅಪ್ರೂವಲ್ ಆಗ್ಲಿಕ್ಕೆ ಸುಪ್ರೀಂ ಕೋರ್ಟ್ ಹೋಗಿ, ಸುಪ್ರೀಂ ಕೋರ್ಟ್ನಾಗೂ ನಮಗೆ ಸರಿ ಅನಿಸ್ಲಿಕ್ಕೆ ಎಲ್ಲಿ ಹೋಗ್ತೀವಿ ಅಂದ್ರೆ ICJಗೆ ಹೋಗ್ತೀವಿ. ICJ ಏನಂದ್ರೆ ವಾಲಂಟಿಯರ್ಲಾಗಿ ಬರ್ಬೋದು, ನೀವು ಕೇಸ್ ಹಾಕ್ಬೋದು ಬಿಡ್ಬೋದು. ಬಟ್ ICC ಅನ್ನೋದೈತ್ಲ, ಆ ಕಂಟ್ರಿ ಒಳಗೆ ನೀವು ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀನಿ, ಅವ್ರ ಕಂಟ್ರಿದವ್ರು ಅಥವಾ ಅವ್ರ ಜೋಡ ಸೈನ್ ಮಾಡ್ಕೊಂಡ್ರಿ. ಇವು ಯಾವ ಕಂಟ್ರಿ ಹೊರಗೆ ಬರತ್ತಾವ ಅಥವಾ ಏನು ಕೇಳಿರ್ತಾರೆ ಗೊತ್ತಾ? ಈಗ ಇಂಡಿಯಾದಿಂದ ಯಾರು ಅವ್ರು ನೀರವ್ ಮೋದಿ ಹತ್ತಿದ್ರೆ ತಿಳ್ಕೊರಿ, ಅವ್ರು ಕ್ರಿಮಿನಲ್ ಹತ್ತು ಘೋಷಣೆ ಹಾಕಿರ್ತಾರೆ. ICC ಒಳಗೆ ನಾವು ಸೈನ್ ಅದಿಯೋ ತಿಳ್ಕೊ. ಅವಾಗ ICCದವ್ರು ಡೈರೆಕ್ಟ್ ಏನು ಮಾಡಿದ್ರೆ, ಇವ್ರಿಗೆ ಅಂತಾರಾಷ್ಟ್ರೀಯ ಅಪರಾಧಿ ಹತ್ತು ಘೋಷಣೆ ಮಾಡಿ ಅವ್ನು ಎಲ್ಲಿಂದ ಬೇಕಾದ ಕೇಸ್ ಹಾಕಿ ಅವ್ರನ್ನ ಕರ್ಕೊಂಬರ್ಬೋದು. ಇದು ಯಾವ್ದಂದ್ರೆ ICCಗೆ ರೈಟ್ಸ್ ಐತ್ರಿ. ಬಟ್ ICJ ಅನ್ನೋದು ಏನೈತ್ಲ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ICCಗೆ ಡಿಫ್ರೆನ್ಸ್ ಕೇಳಿದಾಗ ಏನು ಮಾಡಿರ್ತಾರೆ ಅಂದ್ರೆ, ICC ಯಾವ್ದಾರ ಕಂಟ್ರಿ ಮೇಲೆ ಅಥವಾ ಡೈರೆಕ್ಟ್ ಬ್ಯಾನ್ ಹಾಕ್ಬೋದನ್ನ ಅಥವಾ ಯಾವ್ದಾರ ಕಂಟ್ರಿ ಮೇಲೆ ನಿರ್ಬಂಧ ಹಾಕ್ಬೋದಂದ್ರೆ ICCಗೆ ಅದು ಪವರ್ ಇರಲ್ಲ. ICC ಬರೀ ಒಬ್ಬ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತದೆ. ICJ ಅನ್ನೋದೈತ್ಲ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ನಾವು ಈಗ ವಿಶ್ವಸಂಸ್ಥೆ ಹೆಂಗೆ ಸ್ಥಾಪನೆ ಆದಾಗ ಯಾವಾರ ಎರಡು ಕಂಟ್ರಿಗಳು ಜಗಳಾಡೋತ್ತರ ಕೇಸ್ ಹಾಕಿದ್ವಿ ಅಂತೇಳಿ, ಈ ಕಂಟ್ರಿದ ತಪ್ಪೈತೆ ಅಂತ ಘೋಷಣೆ ಮಾಡೋ ಅಧಿಕಾರ ಇರೋದು ಯಾವ್ದಾರ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಎರಡು ಕನ್ಫ್ಯೂಸ್ ಆಗಲಿಲ್ಲ, ಗೊತ್ತಾತಲ್ಲ? ICJ ಬೇರೆ ಮತ್ತು ICC ಬೇರೆ. ICJದಾಗ ಇಂಡಿಯಾದಿಂದ ರೆಪ್ರೆಸೆಂಟ್ ಮಾಡೋರು ಯಾರದಾರ? ಜಡ್ಜ್ ಯಾರು? ದಲ್ವೀರ್ ಭಂಡಾರಿ. ನೆನಪೈತಲ್ಲ? ಈ ಜಡ್ಜಸ್ಗಳು ಎಷ್ಟು ಇರ್ತಾರೆ ICJದಾಗ? ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಬರ್ತೈತಿ. ಎಲ್ಲಿ ಅಂದ್ರೆ ನೆದರ್ಲ್ಯಾಂಡ್ನ ಹೇಗ್ನಾಗ ಹೆಡ್ ಕ್ವಾರ್ಟರ್ ಐತೆ. ಎರಡೂದ್ರದ್ದು ಅಲ್ಲೇ ಐತೆ. ನೆದರ್ಲ್ಯಾಂಡ್ ಹೇಗ್ನಾಗ ಐತಿ, ಅದರದ್ದು ಹೆಡ್ ಕ್ವಾರ್ಟರ್ ಐತ್ಲ. ಅಲ್ಲಿ ಯಾರು ಇಂಡಿಯಾದಿಂದ ಜಸ್ಟಿಸ್ ಅಥವಾ ನ್ಯಾಯಮೂರ್ತಿ ಅದಾರ? ದಲ್ವೀರ್ ಭಂಡಾರಿ. ನೆನಪಿರ್ತೈತೆ ಅಲ್ಲಿ ದಲ್ವೀರ್ ಭಂಡಾರಿ. ಎಷ್ಟು ಮಂದಿ ನ್ಯಾಯಮೂರ್ತಿಗಳು ಇರ್ತಾರಲ್ಲ? 15 ಜನ. ನಮ್ಮಲ್ಲಿ ಹಂಗೆ ಸುಪ್ರೀಂ ಕೋರ್ಟ್ನಾಗ ಎಷ್ಟು ನ್ಯಾಯಮೂರ್ತಿಗಳು ಅದಾರ ಅಂದಾಗ 38. ಪ್ರೆಸೆಂಟ್ ಸುಪ್ರೀಂ ಕೋರ್ಟ್ನಾಗ ನ್ಯಾಯಮೂರ್ತಿಗಳ ಸಂಖ್ಯೆ ಎಷ್ಟೈತೆ ಅಂದ್ರೆ 38. ಸೇಮ್ ಅಲ್ಲಿ ICJದಾಗ ನ್ಯಾಯಮೂರ್ತಿಗಳ ಸಂಖ್ಯೆ ಎಷ್ಟೈತೆ ಅಂದ್ರೆ 15 ಜನ. ಎಷ್ಟು ವರ್ಷದ ಟರ್ಮ್ ಇರ್ತೈತೆ ಅಂದ್ರೆ 9 ವರ್ಷದ. ನೆನಪಿರ್ತೈತಲ್ಲ? ಅಲ್ಲಿ ಯಾವ್ದಂದ್ರೆ ICJ. ಈಗ ಹೇಳ್ರಿ ನೋಡು, ಅನ್ಕ್ಲಾಸ್ದಾಗ ಬಂದಾಗ ಇಂಡಿಯಾದಿಂದ ರೀಸೆಂಟಾಗಿ ಒಬ್ರು ಅಪಾಯಿಂಟ್ ಆಕಾರ ಹೇಳ್ರಿ ನೋಡು. ಇಂಟರ್ನ್ಯಾಷನಲ್ ಇದನ್ನ ಏನಂತಾರ ಅದಕ್ಕೆ? IT ಲಾಸ್ ಅನ್ನದ. IT ಲಾಸ್ ಅಲ್ಲ, ಇಂಟರ್ನ್ಯಾಷನಲ್ ಅದ. ಭೀಮಲ್ ಎನ್ ಪಟೇಲ್ IT ಲಾಸ್ ಫುಲ್ ಫಾರ್ಮ್ ಏನ? ಇಂಟರ್ನ್ಯಾಷನಲ್ ಟ್ರೀಟಿ ಆಫ್ ಇಂಟರ್ನ್ಯಾಷನಲ್ ಟ್ರಿಬ್ಯುನಲ್ ಫಾರ್ ಇಂಟರ್ನ್ಯಾಷನಲ್ ಟ್ರಿಬ್ಯುನಲ್ ಆಫ್ ಲಾ ಆಫ್ ಸಿ ಅಂತ ಬರ್ತದೆ. IT ಲಾಸ್ ಅಂತೇಳಿ ಇವು ಎರಡು ಕನ್ಫ್ಯೂಸ್ ಆಗ್ಬಾರ್ದು. ಇನ್ನೊಮ್ಮೆ ಹೇಳತ್ನು, ICJ ಅಂತ ಬರ್ತದೆ. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಬರ್ತದೆ. ಅದ್ರೊಳಗೆ ಇಂಡಿಯಾದಿಂದ ನ್ಯಾಯಮೂರ್ತಿ ಯಾರದಾರ ಅಂದ್ರೆ ದಲ್ವೀರ್ ಭಂಡಾರಿ. ಅಲ್ಲಿ ಟೋಟಲ್ ಎಷ್ಟು ಜನ ಇರ್ತಾರೆ ಅಂದ್ರೆ 15 ಜನ. ಸೇಮ್ ಹಂಗ ನಮ್ದು IT ಲಾಸ್ ಅಂತ ಬರ್ತದೆ. ಅಥವಾ ಇದನ್ನ ಸಂವಿಧಾನ, ಇದನ್ನ ಏನತ್ತರ ಲಾ ಆಫ್ ಸಿ ಅಥವಾ ಲಾ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಅಥವಾ ಇದನ್ನೇನೋ ಓಷಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಇವು ಸಮುದ್ರ ಅಥವಾ ಸಾಗರಗಳದಾವಲ್ಲ, ಅದರದ ರಿಲೇಟೆಡ್ ಒಂದು ಸಂವಿಧಾನ ಐತೆ. ಅದಕ್ಕೆ ಯಾವ್ದು ಕರಿತೀವಿ ಅಂದ್ರೆ ಅನ್ಕ್ಲಾಸ್ ಅಂತ ಕರಿತೀವಿ. ಅನ್ಕ್ಲಾಸ್ದಾಗ 3 ಸಂಸ್ಥೆಗಳು ಬರ್ತಾವ ಅಂತ ಹೇಳಿದ್ವಿ. ಒಂದು ಯಾವ್ದಂದ್ರೆ ISA ಅಂತ ಬರ್ತದೆ, ಇಂಟರ್ನ್ಯಾಷನಲ್ ಸೀ ಬೆಡ್ ಅಥಾರಿಟಿ. ಅದಾದ್ಮೇಲೆ ಇನ್ನೊಂದು ಬರ್ತೈತಿ, ಒಂದು ಕಮಿಷನ್ ಬರ್ತೈತಿ. ಯಾವ್ದಂದ್ರೆ IT ಲಾಸ್ ಒಂದು ಬರ್ತೈತಿ, ಟ್ರಿಬ್ಯುನಲ್. ಇನ್ನೊಂದು ಕಮಿಷನ್ ಬರ್ತೈತಿ. ಯಾವ ಕಮಿಷನ್ ಅಂತ ಕರಿತೀವಿ? ಯಾವ್ದ? CLIC ಕಮಿಷನ್ ಅಂತೇಳಿ. ಇವು 3 ಏನಂದ್ರೆ ಸಂಸ್ಥೆಗಳು. ಯಾವ್ದಂದ್ರೆ ಅನ್ಕ್ಲಾಸ್ ಸಿ ಅಂದ್ರೆ ನಾವು ಸಿ ಮೇಲೆ ಏನಾರು ರಿಸರ್ಚ್ ಮಾಡ್ಬೇಕಾದ್ರೆ ಈ ಸಂಸ್ಥೆಗಳದಿಂದ ತಗೋಬೇಕು. ಅದ್ರೊಳಗೆ ಒಂದು ಟ್ರಿಬ್ಯುನಲ್ ಐತಂದ್ರೆ ಟ್ರಿಬ್ಯುನಲ್ ಅಥವಾ ನ್ಯಾಯಮಂಡಳಿ ಅಂದ್ರೆ ನ್ಯಾಯಮೂರ್ತಿ ಇರ್ಬೇಕಲ್ಲ. ಇಂಡಿಯಾದಿಂದ ರೀಸೆಂಟ್ ಆಗಿ ಒಬ್ಬ ನ್ಯಾಯಮೂರ್ತಿ ಅಪಾಯಿಂಟ್ ಆಗ್ಯಾರ. ಯಾರಂದ್ರೆ ಭೀಮಲ್ ಎನ್ ಪಟೇಲ್. ನೆನಪಿರ್ತೈತಲ್ಲ? ಎರಡು ಗೊತ್ತಾದ್ವಲ್ಲ. ICCದಿಂದ ಹೊರಗೆ ಬಂದಿದ್ದು 4 ಕಂಟ್ರಿ ಹಾಕೋ ನೋಡ್ರಿ. ಯಾವ ಹೇಳ್ರಿ 4 ಕಂಟ್ರಿ? ಮಾಲಿ, ಬರ್ಕಿನ್ ಫಾಸೋ, ಹಂಗೇರಿ ಮತ್ತು ಇನ್ನೊಂದ ನೈಜರ್. ಹಂಗೇರಿದಿಂದ ರೀಸೆಂಟಾಗಿ ನೊಬೆಲ್ ಪ್ರೈಸ್ ತೊಗೊಂಡಾರ. ಯಾವ ಒಂದು ಕ್ಷೇತ್ರದಾಗ? ಯಾವ್ದ್ರೊಳಗೆ ಹೇಳ್ರಿ? ಹಂಗೇರಿದವ್ರು ಇದು ರೀಸೆಂಟಾಗಿ ಒಂದು ನೊಬೆಲ್ ಪ್ರೈಸ್ ತೊಗೋತಾರೆ 2026. ಯಾವ್ದ? ಲಾಜ್ಲೋ ಹೊರಕ. ಯಾವ ಕಂಟ್ರಿದವ್ರು? ಹಂಗೇರಿದವ್ರು. ನೆನಪೈತಲ್ಲ? ಹಂಗೇರಿ ಅಲ್ಲ ಮತ್ತೆ ನೆನಪಿಲ್ಲ. ನೊಬೆಲ್ ಪ್ರೈಸ್ಗಳು ಭಾಳ ದಿನ ಆತಂದ್ರೆ ಇನ್ನೇನು ಹೇಳ್ಬೇಡ ಅಂದ್ರೆ ಒಮ್ಮೆ ಹೇಳ್ತೀನಿ, ಹೇಳ್ಬೇಡ ಬಂದೂರ. ನೊಬೆಲ್ ಪ್ರೈಸಸ್ ಗೊತ್ತದವಲ್ಲ? ಹಂಗೇರಿದಿಂದ ಯಾರು ತಗೋತಾರೆ? ಯಾವ ಕ್ಷೇತ್ರದಾಗ? ಸಾಹಿತ್ಯದಾಗ ಯಾರು? ಲಾಜ್ಲೋ ಹೊರಕ. ವೆರಿ ಗುಡ್. ಶಾಂತಿ ಒಳಗೆ ನೊಬೆಲ್ ತೊಗೊಂಡಾರ ಯಾರು? ಮಾರಿಯಾ ಮಚಾಡೋ. ಅಕ್ಕನಂತರೂ ಮರಿಬಾರ್ದು. ಯಾಕಂದ್ರೆ ಇವ್ರು ಯಾರು ಡೊನಾಲ್ಡ್ ಟ್ರಂಪ್ಗೆ ಏನು ಮಾಡಿದ್ರು ಅಂದ್ರೆ ಹೊಳ್ಳಿ ನೊಬೆಲ್ ಪ್ರೈಸ್ ಶಾಂತಿದ್ ಕೊಡ್ತಾನೆ ಹತ್ತಿದ್ರು ನೋಡಿ. ಯಾವ ಕಂಟ್ರಿ? ವೆನಿಜುವೆಲಾ ಕಂಟ್ರಿ. ನೆನಪೈತಲ್ಲ? ಅಬ್ಸಲ್ಯೂಟ್ ರಿಸಾಲ್ವ್ ಯಾವ ಕಂಟ್ರಿ ಮೇಲೆ ಅಮೆರಿಕಾದವ್ರು ಮಾಡ್ತಾರೆ? ವೆನಿಜುವೆಲಾದ. ಯಾರನ್ನ ಎತ್ಕೊಂಡೋಗಿರ್ತಾರೆ ವೆನಿಜುವೆಲಾದಿಂದ? ಯಾರ? ನಿಕೋಲಸ್ ಮೊಡೆರೋ. ಪ್ರೆಸೆಂಟ್ ವೆನಿಜುವೆಲಾದ ಯಾರದಾರ? ಹಂಗಾಮಿ ಪ್ರೆಸಿಡೆಂಟ್ ಯಾರ? ರೋಡ್ರಿಗಸ್. ನೆನಪಿರ್ತೈತಿಲ್ಲ? ರಾಡ್ರಿಗಸ್ ಅಂತ ಕರೀತಾರೆ. ಯಾರಂದ್ರೆ ವೆನಿಜುವೆಲಾ ಕಂಟ್ರಿದಿಂದ. ಅಲ್ಲೇ ಏನಂದ್ರೆ ಆ ಕಂಟ್ರಿದವ್ರದ್ದು ಯಾರಂದ್ರೆ ಶಾಂತಿ ನೊಬೆಲ್ ಅಂತ ತಗೋತಾರೆ. ಯಾರ ಅಂತ ಹೇಳ್ರಿ? ಶಾಂತಿ ನೊಬೆಲ್. ಮಾರಿಯಾ ಮಚಾಡೋ ಅಂತೇಳಿ 2 ನೊಬೆಲ್. ಅದು ಇನ್ನು 4 ಉಳಿತಾವ. ಒಂದೇದು ಹೇಳ್ರಿ. ಈಗ ಇದ್ರೊಳಗೆ ಯಾವ್ದಂದ್ರೆ ಭೌತಶಾಸ್ತ್ರದಾಗ ಅಥವಾ ಫಿಸಿಕ್ಸ್ನಾಗ ಯಾರು ತಗೋತಾರೆ? ಒಂದೇದು ಯಾರ? DCM. ವೆರಿ ಗುಡ್. DCM ಯಾರ್ರಿ? ದೇವ್ರಟ್ಟೆ, ಕ್ಲರ್ಕೆ,
ಇನ್ನೊಬ್ರ ಮಾರ್ಟಿನಸ್ ನೆನಪದಲ್ಲ ಕೋಟ್ ನೆನಪದ ಒಮ್ಮೆ ಹೇಳ್ಬಿಡ್ರಿ ರಿವಿಷನ್ ಇರ್ತಾವ ಅಲ್ಲಿ ಕ್ವಶನ್ ಕೇಳಿದಾಗ ಇನ್ನು ಮತ್ತೊಮ್ಮೆ ರಿವಿಷನ್ ಮಾಡ್ಕೊಂಡ್ ಬರ್ಲಿಲ್ಲ ನೋಡ ಅನ್ಬಾರ್ದು ಅದ್ರ ಸಲ್ಬಂದ್ ಹೇಳತ್ನ DCM ಅಂತಂದಾಗ ಡೆವರೇಟೆ, C ಅಂದ್ರೆ ಕ್ಲರ್ಕೆ, M ಅಂದ್ರೆ ಮಾರ್ಟಿನಿಯಸ್. ಯಾವ್ದಂದ್ರೆ ಇದ ಫಿಸಿಕ್ಸ್ನಾಗ ಅಥವಾ ಭೌತಶಾಸ್ತ್ರ. ಯಾವ ಉದ್ದೇಶಕ್ಕೆ ತಗೋತಾರ ಇವ್ರು 3 ಮಂದಿ ಹೆಸರು ಕೇಳಲ್ದ ಭೌತಶಾಸ್ತ್ರದಾಗ ರೀಸೆಂಟ್ ಆಗಿ ನೊಬೆಲ್ ಕೊಟ್ಟಾರ. ಯಾವ ಉದ್ದೇಶಕ್ಕೆ ಕೊಟ್ಟಾರ ಕೇಳ್ರ? ಕ್ವಾಂಟಮ್ ಟನಲಿಂಗ್, ವೆರಿ ಗುಡ್. ಇನ್ನು ಮೆಡಿಸಿನ್ದಾಗ ಕೊಡ್ತಾರ್ರಿ ಅಥವಾ ವೈದ್ಯಕೀಯ ಕ್ಷೇತ್ರದಾಗ ಯಾರ್ದು OSC ಇದನ್ನ ಮೆಡಿಸಿನ್ದಾಗ ಯಾರು ಅಥವಾ ವೈದ್ಯಕೀಯ ಕ್ಷೇತ್ರದಾಗ ಕೋಡ್ ಏನಿತ್ತ? BRS, ವೆರಿ ಗುಡ್. BRS ಅಂತ ನೆನಪಿತ್ತಲ್ಲ, ಬ್ರಾಂಕೋ ರಾಮ್ಸಡೆಲ್ಲೆ. ಕರೆಕ್ಟ್, ಬ್ರಾಂಕೋ ರಾಮ್ಸಡೆಲ್ಲೆ. ಸಕಾಯಿ ಗುಚ್ಚಿ ನೆನಪಿಲ್ಲ? ಮೆಡಿಕಲ್ದಾಗ ಬರ್ತೈತಿ. ಎದ್ರ ಸಲ್ಮಾನ್ ಕೊಡ್ತಾರೆ ಮೆಡಿಕಲ್ ಅಥವಾ ವೈದ್ಯಕೀಯ ಒಳಗೆ? T ಸೆಲ್ಸ್ ಅಥವಾ ಸ್ಟೆಮ್ ಸೆಲ್ಸ್ ಅಲ್ಲ, T ಸೆಲ್ಸ್ ಅಥವಾ ಇಮ್ಯುನಿಟಿ ಪವರ್ ಅಥವಾ ಏನಂತ ಅದಕ್ಕೆ ಏನಾರ ರೋಗ ನಿರೋಧಕ ಶಕ್ತಿ ಹೋಗಲಾಡಿಸೋದಿರ್ತದಲ್ಲ ಅದ್ರ ಸಲ್ಬಂದ್ ವೈದ್ಯಕೀಯ ಕ್ಷೇತ್ರದಾಗ ಎಷ್ಟು ಅದು 4 ಅದು ಅಲ್ಲ ನೊಬೆಲ್ದು. ಇನ್ನು 2 ಉಳಿದು ಯಾವ ಉಳಿದು? ಫಿಸಿಕ್ಸ್ ಮತ್ತು ಎಕನಾಮಿಕ್ಸ್. ಫಿಸಿಕ್ಸ್ ಒಳಗೆ ಯಾರ? ಸಾರಿ, ಕೆಮಿಸ್ಟ್ರಿದಾಗ ಯಾರ? ORS. O ಅಂದ್ರ ಓಮರಿಯಾಗಿ, R ಅಂದ್ರ ರಿಚರ್ಡ್ ರಾಬ್ಸನ್, S ಅಂದ್ರ ಸುಸುಮನ್, ವೆರಿ ಗುಡ್. ಎದ್ರ ಸಲ್ಮಾನ್ ಕೊಡ್ತಾರೆ ಕೆಮಿಸ್ಟ್ರಿ ಒಳಗೆ? ರಸಾಯನ ಶಾಸ್ತ್ರದೊಳಗೆ ಯಾವ್ದ? MOF ಫುಲ್ ಫಾರ್ಮ್ ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್. ಇಲ್ಲಾರ ಏನ್ ಕೊಡ್ತಾರ ಗೊತ್ತ? ರೀಸೆಂಟ್ ಆಗಿ ಹೊಸಾದ ಯೋಜನೆ ಬಂದೈತಿ ಅಥವಾ ಹೊಸಾದ ಟೈಪ್ ಆಫ್ ಮೆಟಲ್ ಆರ್ಗ್ಯಾನಿಕ್. ಇದು ನೊಬೆಲ್ ಪ್ರೈಸ್ ಕೊಟ್ರಂದ್ರೆ ನೆನಪಿಟ್ಕೋರಿ, ಜಗತ್ತಿಗೆ ಏನ್ ಗೊತ್ತಿರಂಗಿಲ್ಲ ಅದನ್ನ ಹೊಸಾದ ಅನ್ವೇಷಣೆ ಮಾಡಿದಾರ ಅಂದಂಗ ಅದಕ್ಕೆ ನೊಬೆಲ್ ಪ್ರೈಸ್ ಕೊಟ್ಟಿರ್ತಾರಲ್ಲ. ಈಗ ರೀಸೆಂಟ್ ಆಗಿ ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್ ಅನ್ನೋದು ನಮ್ಮ ಇಂಡಿಯಾದಾಗ ಎಲ್ಲಿ ಇಲ್ಲ. ಬಟ್ ಇದು ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್ ಅನ್ನೋದು ಇದೇನು ಸೈಂಟಿಸ್ಟ್ಗಳು ಫೌಂಡ್ ಮಾಡ್ಯಾರಲ್ಲ ಅದನ್ನ ಮುಂದೆ ಯೂಸ್ ಮಾಡ್ಕೋಬಹುದು. ಅದ ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್ ಅಂದ್ರೆ ಏನ? ಮನಿಗಳೆಲ್ಲ ಈಗ ಏನಾಗತ್ತ ಅಂದ್ರೆ ಅಥವಾ ಸಿಟಿ ಒಳಗೆ ಏನಿರ್ತದ್ರಿ ಟೆಂಪರೇಚರ್ ಜಾಸ್ತಿ ಇರ್ತಾವಲ್ಲ, ಯಾಕಂದ್ರೆ ಕಾರ್ಬನ್ ಡೈಆಕ್ಸೈಡ್ ಬಿಲ್ಡಿಂಗ್ಗಳು ಹಿರ್ಕೊಂಡಿಟ್ಟಿರ್ತಾವ. ಅದೇನಂದ್ರೆ ಬಿಸಿಯಾಗಿ ಉಳಿದಿರ್ತದೆ, ಯಾಕಂದ್ರೆ ತಂಪು ಗಾಳಿ ಬರಂಗಿಲ್ಲ ನೋಡ್ರಿ, ಯಾಕಂದ್ರೆ ಬಿಲ್ಡಿಂಗ್ಗಳು ಜಾಸ್ತಿ ಆದಂಗೆ. ಸೇಮ್ ಹಂಗ ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್ ಅಥವಾ ಮೆಟಲ್ ಎಲ್ಲಿ ಯೂಸ್ ಮಾಡ್ತಿಲ್ಲ ಅದು ಆರ್ಗ್ಯಾನಿಕ್ ಫ್ರೇಮ್ವರ್ಕ್. ಹೆಂಗೆ ಆರ್ಗ್ಯಾನಿಕ್ ಫ್ರೇಮ್ವರ್ಕ್ ಆಗಿ ಯೂಸ್ ಆಕತ್ತೆ ಅಂದ್ರೆ ಮೆಟಲ್ ಒಳಗೆ ಏನು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋ ಕೆಪಾಸಿಟಿ, ಕೆಮಿಕಲ್ ಎನರ್ಜಿ ಆಗಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದನ್ನ ಮಾಡ್ಯಾರ ಹೊಸದಾಗಿ. ಅದ ಯಾವ್ದಂದ್ರೆ MOF. ಅವ್ರು ಏನು ಬೇಕಾದ್ ಕೇಳ್ಬೋದು, ಹಿಂದ ಮುಂದೆ ಮಾಡಿ. ಯಾವ್ದ್ರೊಳಗೆ ಕೊಡ್ತಾರಂದ್ರೆ ಇವ್ರಿಗೆ ಕೆಮಿಸ್ಟ್ರಿ ಒಳಗೆ. ಇನ್ನೊಂದು ಯಾವ್ದು ಉಳಿತಪ್ಪೆ? ಎಕನಾಮಿಕ್ಸ್ದಾಗ ಯಾರ? JP2. J ಅಂದ್ರೆ ಜೋಯಲ್, P ಅಂದ್ರೆ ಪೀಟರ್, ಇನ್ನೊಬ್ರು P ಅಂದ್ರೆ ಫಿಲಿಪ್ಸ್, ವೆರಿ ಗುಡ್. ನೆಕ್ಸ್ಟ್ ಇನೋವೇಷನ್. ಎಕನಾಮಿಕ್ಸ್ದಾಗ ಇದ್ರ ಸಲ್ಮಾನ್ ಕೊಡ್ತಾರಂದ್ರ ಎಸ್ ಸಸ್ಟೈನೇಬಲ್ ಎಕನಾಮಿಕ್ಸ್. ಕರೆಕ್ಟ್ ನೆನಪು. ಇನೋವೇಷನ್ ಟು ಎಕನಾಮಿಕ್ ಗ್ರೋತ್, ವೆರಿ ಗುಡ್. ಬಿಡ್ರು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಹೇಳ್ತೀರೇನೆ ಎಲ್ಲ ಒಮ್ಮೆ? ಬೇಡ, ಮಣ್ಣು ಕೇಳ ನಾವು ಹೊಂದಿಸಿ ಬರೀರ್ದಾಗ ಈ ರಿವಿಷನ್ ಆದ್ರೆ ಏನಾಗೋದೈತಿ? ಒಂದು 5 ಸೆಕೆಂಡ್ 10 ಸೆಕೆಂಡ್ ಹತ್ತೈತಿ. ಒಂದು ಹಿಡ್ದಾಗ ಹೇಳ್ಬಿಡ್ರಿ ಏನಾಗ. ಯಾಕಂದ್ರೆ ಈಗ ಸಪ್ತಧಾರ ಮಾಡ್ಯಾರಲ್ಲ, ಸಪ್ತಧಾರದಾಗ ಯಾವ್ದಾರ ಒಂದು ಸಪ್ತಧಾರದ ಅವ್ರ ಕೊಟ್ಟ ಇದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ದಾಗ ಬರ್ತೈತೋ ಇಲ್ಲೋ ಕೇಳ್ರಿ, ಏನು ಮಾಡೋರ ಹೇಳ್ಬಿಡ್ರಿ. ಈಗ 5 ಬಡ 17. ಒಂದೇದ ವೆರಿ ಗುಡ್, ನೋ ಪಾವರ್ಟಿ. 2ನೇದ ಜೀರೋ ಹಂಗರ್. 3ನೇದ ಅದಕ್ಕೆ ಹೊಳ ಮುಳ ಹೇಳ್ರೆ ಬಡ ಬರ್ತಾವ ಬಾಯಲ್ಲಿ. ನೋ ಪಾವರ್ಟಿ 2ನೇ ಜೀರೋ ಹಂಗಾರ. 3ನೇದ ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ ಅಂತ ಕರೀತಾರೆ. 4ನೇದ ಕ್ವಾಲಿಟಿ ಎಜುಕೇಷನ್. ಎಜುಕೇಷನ್ಗೆ ಆದ್ಯತೆ ಕೊಡತ್ತಾರ. ಪ್ರೊಟೆಸ್ಟ್ ಅದಾಗತ್ತಾವ ಎಜುಕೇಷನ್ ಸಲ್ಬಂದ್ ನೆನಪಿಟ್ಕೋರಿ. ಕ್ವಾಲಿಟಿ ಎಜುಕೇಷನ್ 4ನೇ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್. 5ನೇದ ಜೆಂಡರ್ ಈಕ್ವಾಲಿಟಿ. 6ನೇದ ನೀರು ಮತ್ತು ನೈರ್ಮಲ್ಯ. 7ನೇದ ಕ್ಲೀನ್ ಆ್ಯಂಡ್ ಅಫೋರ್ಡೆಬಲ್ ಎನರ್ಜಿ. ನೆನಪಿಟ್ಕೋರಿ 7ನೇದು ಯಾವ್ದಾದ್ರೆ ಕ್ಲೀನ್ ಆ್ಯಂಡ್ ಅಫೋರ್ಡೆಬಲ್ ಎನರ್ಜಿ. 8 ಡೀಸೆಂಟ್ ವರ್ಕ್ ಆ್ಯಂಡ್ ಎನರ್ಜಿ ಬಂದ್ಮೇಲೆ ಕೆಲಸ ಮಾಡೋದಕ್ಕೆ ನೆನಪಿಟ್ಕೋರಿ. ಈ ಡೀಸೆಂಟ್ ವರ್ಕ್ ಆ್ಯಂಡ್ ಎಕನಾಮಿಕ್ ಗ್ರೋತ್ ಯಾವ್ದಂದ್ರೆ 8ನೇದು. 9ನೇದು ತ್ರಿಬಲ್ ಐ ಫುಲ್ ಫಾರ್ಮ್ ಇಂಡಸ್ಟ್ರಿ, ಇನೋವೇಷನ್, ಇನ್ಫ್ರಾಸ್ಟ್ರಕ್ಚರ್. ಯಾಕೆ ಕೇಳಿರ್ತಾರೆ ಗೊತ್ತಾ? ರೀಸೆಂಟ್ ಆಗಿ ಯಾವ್ದಂದ್ರೆ ಭವ್ಯ ಯೋಜನೆ ಅಂತಂದಾರ. ಇದು ಯಾವ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ದಾಗ ಬರ್ತೈತೆ ಅಂತ ಕೇಳ್ರ? 9ನೇದು ಬರ್ತದೆ ಇಂಡಸ್ಟ್ರಿ ಅಂತ ಬಂದು. ಎಷ್ಟು ಇಂಡಸ್ಟ್ರಿಗಳು ಡೆವಲಪ್ ಮಾಡ್ಬೇಕಂದ್ರೆ 100 ಭವ್ಯ ಸ್ಕೀಮ್ ಅಂಡರ್ ಎಷ್ಟು ಇಂಡಸ್ಟ್ರಿಗಳು? 100. ಭವ್ಯ ಫುಲ್ ಫಾರ್ಮ್ ರೀ ಭಾರತ್ ಔದ್ಯೋಗಿಕ ವಿಕಾಸ್ ಯೋಜನಾ. ಭವ್ಯದ ಮುಂದೆ ಇನ್ನೊಂದು ಯೋಜನೆ ತರ್ತಾರೆ. ಯಾವ್ದ? ಭವ್ಯ ರಾಸಾಯನ ಒಳಗೆ ಎಷ್ಟು ರಾಸಾಯನಿಕ ಪಾರ್ಕ್ ಮಾಡತ್ತಾರೆ? 3 ರಾಸಾಯನಿಕ ಪಾರ್ಕ್. ನೆನಪಿರ್ತೈತಲ್ಲ ಭವ್ಯ ರಾಸಾಯನ ಯೋಜನೆ ಅಂತ ಬಂದ್ರೆ ರಾಸಾಯನಿಕ ಅಥವಾ ಕೆಮಿಕಲ್ ಪಾರ್ಕ್ ಅಂತ ಬರ್ತದೆ. ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತಿ? ಈಗ ಹೇಳ್ರಿ. ಅದು ಬಂದಿದ್ದು ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ನೆನಪಿಟ್ಕೊಳ್ಳಿ, ಭವ್ಯ ಸ್ಕೀಮ್ ಅಂತ ಬಂದ್ರೆ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಆತ. ಭವ್ಯ ರಾಸಾಯನ ಸ್ಕೀಮ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತಿ? ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್. 2 ಕನ್ಫ್ಯೂಸ್ ಮಾಡೋ ಚಾನ್ಸಸ್ ಏನಿರ್ತಾವ. ಭವ್ಯ ಅಂತ ಅಟ್ಟ ಕೇಳ್ರೆ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಂತ ಹಾಕಿರಿ. ಭವ್ಯ ರಾಸಾಯನ ಬರ್ತೇನೆ ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್. ಕೆಮಿಕಲ್ ಪಾರ್ಕ್ಗಳನ್ನ ಯಾಕೆ ಮಾಡತ್ತಾರ ಅಂದ್ರೆ ಈಗೇನು ನಮ್ಮಲ್ಲಿ ಫರ್ಟಿಲೈಸರ್ಗಳು ಯೂಸ್ ಮಾಡ್ತಿಲ್ಲ ಅದ್ರ ಸಂಬಂಧ ಒಂದು ಪಾರ್ಕ್ ಮಾಡತ್ತಾರ. 3 ಪಾರ್ಕ್. ಈಗ 9ನೇ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಆತ. 10ನೇದು ಹೇಳ್ರಿ ರೆಡ್ಯೂಸ್ ಇನ್ಇಕ್ವಾಲಿಟಿ. ವೆರಿ ಗುಡ್. 10ನೇ ಸಸ್ಟೈನೇಬಲ್ ಅಸಮಾನತೆಗಳನ್ನು ಕಡಿಮೆಗೊಳಿಸುವುದು. 10ನೇದು. 11ನೇದು ಸಸ್ಟೈನ್ ನಗರ ಮತ್ತು ಕರೆಕ್ಟ್ ನಗರ ಮತ್ತು ಸಮುದಾಯಗಳ ಅಭಿವೃದ್ಧಿ ಅಥವಾ ಸಸ್ಟೈನೇಬಲ್ ಸಿಟೀಸ್ ಆ್ಯಂಡ್ ಕಮ್ಯುನಿಟೀಸ್ ಅಂತ ಕರೀತಾರೆ. 11ನೇದು. 12ನೇದು ಯಾವುದು? 12ನೇದು ಏನೋ ಬರವಲ್ದು. ರೆಸ್ಪಾನ್ಸಿಬಲ್ ಕನ್ಸಂಪ್ಷನ್ ಆ್ಯಂಡ್ ಪ್ರೊಡಕ್ಷನ್. ರೆಸ್ಪಾನ್ಸಿಬಲ್ ಕನ್ಸಂಪ್ಷನ್ ಆ್ಯಂಡ್ ಪ್ರೊಡಕ್ಷನ್. 1ನೇದ ಸಪ್ತಧಾರದಾಗ ಮ್ಯಾನುಫ್ಯಾಕ್ಚರಿಂಗ್ ಐತಿಲ್ಲ ಅದ ಪ್ರೊಡಕ್ಷನ್ ಇಲ್ಲಿ ಬರ್ತೈತಲ್ಲ. 12ನೇದು. 13ನೇದು ಕ್ಲೈಮೇಟ್ ಚೇಂಜ್. 13 ಆತ. 14ನೇದು ಲೈಫ್ ಬಿಲೋ ವಾಟರ್. 14 ಆತ. 15 ಲೈಫ್ ಅಬೋ ಲ್ಯಾಂಡ್. 16 ಜಸ್ಟಿಸ್ ಪೀಸ್ ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್. 17ನೇದು ಬಂದಾಗ
ಯಾವ್ದ ಪಾರ್ಟ್ನರ್ಶಿಪ್ ಫಾರ್ ದ ಗೋಲ್ ನೆನಪಿರ್ತೈತಲ್ಲ ಇವೆಲ್ಲ ಬಂದಾಗ. ಯಾಕಂದ್ರೆ ರೀಸೆಂಟಾಗಿ ಹೇಳ್ರಲ್ಲ, ಈಗ ಹೇಳ್ರಿ ಡೀಪ್ ಸೀ ಯಾವ್ದಂದ್ರೆ ಸಮುದ್ರದ ಕೆಳಗಿನ ಸಸ್ಯ ಜೀವಿಗಳ ಅಂತೇಳಿ ಯಾವ್ದಂದ್ರೆ 14ನೇದು ಕರೆಕ್ಟ್, ಅಥವಾ ಲೈಫ್ ಬಿಲೋ ಲ್ಯಾಂಡ್ ಅಂತೇಳಿ. ಅದ್ರ ಸಲುವಾಗಿ ಇಂಡಿಯಾದಾಗ ಫಸ್ಟ್ ಟೈಮ್ ಒಂದು ರಿಸರ್ಚ್ ಆರ್ಗನೈಸೇಷನ್ ಅಥವಾ ರಿಸರ್ಚ್ ಸೆಂಟರ್ ಅಂತ ಮಾಡ್ರಿ. ಎಲ್ಲಿ ಮಾಡ್ಯಾರ? ಭವಸಾಗರ್ ರಿಸರ್ಚ್ ಸೆಂಟರ್ ಎಲ್ಲಿ ಮಾಡ್ಯಾರು? ಕೇರಳದಾಗ. ಎದ್ರ ಸಲುವಾಗಿ ಮಾಡ್ಯಾರ ಅಂದ್ರೆ ಡೀಪ್ ಸಿ ಆರ್ಗ್ಯಾನಿಸಮ್ಗಳು ಸ್ಟಡಿ ಮಾಡ್ಬೇಕಂತ ಮಾಡ್ರಲ್ಲ. ಸೇಮ್ ಹೇಳ್ರಿ, ಈಗ ರೀಸೆಂಟ್ ಆಗಿ 3D ಪ್ರಿಂಟೆಡ್ ಒಂದು ಮಾಡೆಲ್ ಮಾಡ್ಯಾರ. ಯಾವ್ದಂದ್ರೆ ಕೋರಲ್ ರೀಪ್ ಮಾಡೆಲ್ ಅಂತ ಕರಿತೀವಿ. ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ರಿ? ಎಲ್ಲಿ ಬಿಟ್ಟಾರ? ಎಲ್ರಿ? ರಾಮನಾಥ್ಪುರಂ. ಎಲ್ಲಿ ಬರ್ತೈತಿ? ತಮಿಳ್ನಾಡಿನ ರಾಮನಾಥ್ಪುರಂ. ರೀಸೆಂಟ್ ಆಗಿ ನ್ಯೂಸ್ನಾಗ ಇತ್ತ. ಎದ್ರ ಸಲ್ಮಂದ್ರ ಏನಂದ್ರ ಇದು ಹೇಳಿನಲ್ಲ, ಕೋರಲ್ ರೀಪ್ ಮಾಡೆಲ್. ಕೋರಲ್ ರೀಪ್ಗಳು ಬಿಟ್ಟಿಲ್ಲ, ಕೋರಲ್ ರೀಪ್ ಮಾಡೆಲ್ ಮಾಡ್ಯಾರ. ಡೆವಲಪ್ ಮಾಡಿದವ್ರು ಯಾರು? IIT ಮದ್ರಾಸ್. ನೆನಪಿಟ್ಕೋರಿ. ಯಾಕಂದ್ರೆ ತಿರುವನಂತಪುರ ಯಾವ್ದಂದ್ರೆ ರಾಮನಾಥಪುರಂ ಅಂತ ಬರೋದು. ಈಗ ಹೇಳಿ ನೋಡು, ತಮಿಳ್ನಾಡ್ದಾಗ ತಿರುಪನಕುಂದ್ರ ಮತ್ತು ರೀಸೆಂಟ್ ಆಗಿ ನ್ಯೂಸ್ನಾಗ ಇತ್ತು. ಎದ್ರ ಸಲ್ಮಂದ ದೀಪಾತ್ಸು ಸಲ್ಮನ್ ದೇವಾಲಯದ ಕರೆಕ್ಟ್. ತಿರುಪನಕುಂದ್ರಂ. ಭೋಜಶಾಲಾ ಬಂದ್ರ ಮಧ್ಯಪ್ರದೇಶ್. ನೆನಪದವಲ್ಲ ಭೋಜಶಾಲಾ. ಜ್ಞಾನವ್ಯಾಪಿ ಅಂತ ಬಂದ್ರ ಉತ್ತರ ಪ್ರದೇಶ್. ವೆರಿ ಗುಡ್. ಬೆಂಕಿ ನೆನಪದವೆಲ್ಲ. ಸಾಕನ? ನೆಕ್ಸ್ಟ್ ಏನಾತ? ಇನ್ನೊಂದು 2 ತಾಸ. ಏನು ಹೇಳ್ರೋ ಜೋರ್ಲೆ ಬೇಯತ್ತೀರೇನು? ಮತ್ತೆ ಊರ್ಜಿತ್ ಪಟೇಲ ಇನ್ನೊಂದು ಬಾಟಲ್ ನೀರು ತಂದು ಕೊಡ್ತಾರತ್ತ. ಬೇಡ. ನೆಕ್ಸ್ಟ್ ಇದು ರೀಸೆಂಟಾಗಿ ಪರಿಚಾ ಡ್ಯಾಮ್ ಅಂತ ನ್ಯೂಸ್ನಾಗಿತ್ತು. ಪರಿಚಾ ಡ್ಯಾಮ್ ಅಂತ ಈಗ ಹೇಳ್ರಲ್ಲ, ಯಾವ್ದು ಇದು ಜ್ಞಾನವ್ಯಾಪಿ ಮಸೀದಿ ಎಲ್ಲಿ ಬರ್ತೈತೆ ಅಂತ ಹೇಳ್ರಿ? ಉತ್ತರ ಪ್ರದೇಶದಾಗ. ಅಲ್ಲೇ ಪರಿಚಾ ಡ್ಯಾಮ್ ಅಂತ ರೀಸೆಂಟಾಗಿ ನ್ಯೂಸ್ನಾಗಿತ್ತು. ಇದ್ರ ಸಲ್ಮಂದ್ ಅಥವಾ ಈ ಡ್ಯಾಮ್ ಎಲ್ಲಿ ಬರ್ತೈತೆ ಅಂತ ಕೇಳ್ಬೋದು. ಈಗ ರೀಸೆಂಟಾಗಿ ಇದು ಪರಿಚಾ ಡ್ಯಾಮ್ ಬಗ್ಗೆ ಹೇಳ ಯಾಕೆ ಕ್ವಶನ್ ಕೇಳ್ಬೋದು ಅಂದ್ರೆ, ಚೀತಾ ಮೂಮೆಂಟ್ ಅಂತ ಮಾಡ್ರಿ. ಯಾವ 2 ರಿವರ್ ಸಲ್ಮಂದ್ ಚೀತಾ ಮೂಮೆಂಟ್ ಮಾಡಿದ್ರಿ? ಕೇನ್ ಮತ್ತು ಬೆಟ್ವಾ. ಯಾವ ಒಂದು ಡ್ಯಾಮ್ ಅಂತ ಹೇಳಿದ್ನಿ? ಕೇನ್ ನದಿಗೆ. ಕೇನ್ ಮತ್ತು ಬೆಟ್ವಾ ಅಂತ ಬರ್ತಾವ ಅಂತ ಹೇಳ್ರಿ. ಒಂದು ನದಿ ಅಂತ ಹೇಳಿ ಡ್ಯಾಮ್ ಕಟ್ಟಾರ ಅಂತ ಹೇಳಿ. ಆ ಡ್ಯಾಮ್ದಿಂದನೇ ಯಾವ್ದು ದುಧ್ವಾನ್ ಡ್ಯಾಮ್ ಅಂತ ನೆನಪೈತಿ. ದುಧ್ವಾನ್ ಡ್ಯಾಮ್ ಯಾವ ರಿವರಿಗೆ ಕಟ್ತಾರೆ? ಕೇನ್ ರಿವರ್. ಇದು ನೆನಪೈತಿ. ಕೇನ ಮತ್ತು ಬೆಟ್ವಾ ನದಿ ಜೋಡಣೆ ಮಾಡೋದ್ರಿಂದ ಯಾವ ಒಂದು ರೀಸನ್ಗೆ ಹೆಲ್ಪ್ ಆಕತ್ತೆ? ಬುಂದೇಲ್ಖಂಡ ರೀಸನ್. ನೆನಪೈತಲ್? ಕೇನ್ ನದಿ ಮತ್ತು ಬೆಟ್ವಾ ನದಿಯ ತರಿತಾವ್. ಇವು 2 ಸ್ಟೇಟ್ಗಳು ಬರ್ತಾವೆ, ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶ ನಡು ಹರಿತಿರ್ತಾವ್ರಿ. ಈ ಉತ್ತರ ಪ್ರದೇಶದಾಗ ಕೇನ್ ನದಿ ಹರಿತಿರ್ತೈತಿ. ಕೇನ ಮತ್ತು ಬೆಟ್ವಾ 2 ಅಪೋಸಿಟ್ ಅದಾವ. ಅದ್ರ ನಡು ಬರೋದು ರೀಸನ್ ಯಾವ್ದು ಕರಿತೀವಿ ಅಂದ್ರೆ ಬುಂದೇಲ್ಖಂಡ ರೀಸನ್. ಈ ಕೇನ್ ನದಿ ಹರಿದು ಹೋಗಿರ್ತೈತಿಲ್ಲ, ಅದಕ್ಕೊಂದು ಡ್ಯಾಮ್ ಕಟ್ಟ್ರೆ ಯಾವ್ದಂದ್ರೆ ದುಧ್ವಾನ್ ಡ್ಯಾಮ್ ಅಂತೇಳಿ. ನಮ್ಮಲ್ಲಿ ಹಂಗೆ ಈಗ ಮೇಕೆದಾಟಕ್ಕೆ ಡ್ಯಾಮ್ ಕಟ್ಟಬಾರ್ದು ಅನ್ನತ್ತಾರಲ್ಲ, ಸೇಮ್ ಅಲ್ಲಿ ದುಧ್ವಾನ್ ಡ್ಯಾಮ್ ಏನು ಕಟ್ಟಾರಲ್ಲ, ಆ ದುಧ್ವಾನ್ ಡ್ಯಾಮ್ ಕಟ್ಟೋದ್ರಿಂದ ಏನಾಗೈತೆ? ಕೇನ್ ರಿವರ್ ಉತ್ತರ ಪ್ರದೇಶಕ್ಕೆ ಹೋಗಂಗಿಲ್ಲ, ಮಧ್ಯಪ್ರದೇಶ ಮುಂದೆ ಅರಣ್ಯ ಏನು ಸಂಪನ್ಮೂಲಗಳು ಇರ್ತಲ್ಲ ಅದನ್ನ ಯೂಸ್ ಮಾಡಂಗಿಲ್ಲ ಅಂತೇಳಿ ಏನು ಮಾಡತ್ತಾರೆ ಅಂದ್ರೆ ಪ್ರೊಟೆಸ್ಟ್ ಮಾಡತ್ತೀರ. ಅದ ಯಾವ ಮೂಮೆಂಟ್ ಅಂತ ಕರಿತೀವಿ ಅಂದ್ರೆ ಚೀತಾ ಮೂಮೆಂಟ್ ಅಂತ ಕರಿತೀವಿ. ಸೇಮ್ ಹಂಗ ಈಗ ಅಂದ್ರೆ ಪರಿಚಾ ಡ್ಯಾಮ್ ಅಂತ ಬರ್ತೈತಿ. ಅತಿ ಹೈಯೆಸ್ಟ್ ಇದೆ 2 ರಿವರ್ನ ಒಳಗೆ 1 ರಿವರಿಗೆ ಬರ್ತೈತಿ. ಅದ್ರ ಸಲ್ಮಂದ್ ಹೇಳ್ರಿ. ಇದು ಈಗ ರೀಸೆಂಟಾಗಿ ನ್ಯೂಸ್ನಾಗ ಐತಿ. ಎದ್ರ ಸಲ್ಮಂದ್ ಗೊತ್ತಾತಲ್ಲ? ಕೇನ್ ಬೆಟ್ವಾದ ಗೊತ್ತಾತ? ಚೀತಾ ಮೂಮೆಂಟ್ ಎಲ್ಲಿ ಮಾಡಿದ್ರಿ? ಯಾವ ಸ್ಟೇಟ್ನಾಗ ಮಾಡಿದ್ರಿ ಚೀತಾ ಮೂಮೆಂಟ್ ಅಂದ್ರೆ? ಮಧ್ಯಪ್ರದೇಶದಾಗ. ಚೀತಾ ಮೂಮೆಂಟ್ ಮಾಡೋ ಉದ್ದೇಶ ಏನಿತ್ತಂದ್ರೆ ಕೇನ್ ರಿವರ್ಗೆ ದುಧ್ವಾನ್ ಡ್ಯಾಮ್ ಅಂತ ಕಟ್ತಾರೆ. ಆ ಡ್ಯಾಮ್ ಕಟ್ಟೋದ್ರಿಂದ ಅಲ್ಲಿ ಏನು ನೀರು ಉಳಿದಿರ್ತೈತಲ್ಲ, ಆ ನೀರು ಬುಂದೇಲ್ಖಂಡ್ ರೀಸನ್ ಕಳಿಸ್ರೆ ಅಲ್ಲಿ ಮುಂದಿನ ಅವ್ರಿಗೆ ಹೆಲ್ಪ್ ಆಗಂಗಿಲ್ಲ ಅಂತೇಳಿ ಅವ್ರು ಪ್ರೊಟೆಸ್ಟ್ ಮಾಡತ್ತಿದ್ರು. ಚೀತಾ ಮೂಮೆಂಟ್ ಅಂತ ಹೇಳಿ ಅಂದ್ರೆ ಮಧ್ಯಪ್ರದೇಶ. ನಾ ಕೇಳ್ಬೋದು, ಕೇನ್ ಬೆಟ್ವಾ ರಿವರ್ 2 ಕೇಳಿ ಅಥವಾ ಯಾವ ಸ್ಟೇಟ್ ಅಂಡರ್ ಬರ್ತಾವ ಅಂದ್ರೆ ಓನ್ಲಿ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ. ಭಾರತದ ಮೊದಲ ನದಿ ಜೋಡಣಾ ವ್ಯವಸ್ಥೆ ಯಾವ್ದಕ್ಕೆ ಕೇಳಿದ್ರು ಕೇನ್ ಬೆಟ್ವಾ ಗೊತ್ತತ್ತಲ್ಲ. ಕೇನ ಮತ್ತು ಬೆಟ್ವಾ 2 ಗೊತ್ತಾಗತ್ತೆ. ಈ ಕೇನ್ ರಿವರ್ಗೆ ದುಧ್ವಾನ್ ಡ್ಯಾಮ್ ಇತ್ತಲ್ಲ, ಸೇಮ್ ಹಂಗ ಪರಿಚಾ ಡ್ಯಾಮ್ ಯಾವ ರಿವರ್ಗೆ ಇತ್ತಂದ್ರೆ ಬೆಟ್ವಾ ರಿವರ್. ಈ ಪರಿಚಾ ಡ್ಯಾಮ್ ರೀಸೆಂಟಾಗಿ ಯಾವ್ದು ನ್ಯೂಸ್ನಾಗ ಎದಕ್ಕೆ ಬಂದೈತೆ ಅಂದ್ರೆ ಹೆರಿಟೇಜ್ ಕಾಂಪ್ಲೆಕ್ಸ್ ಅಂತ ಘೋಷಣೆ ಮಾಡ್ಯಾರಿ. ಅಥವಾ ಏನಂತಾರ ಇಂಟರ್ನ್ಯಾಷನಲ್ ಕಮಿಷನ್ ICDC ಅನ್ನೋದು ಇಂಟರ್ನ್ಯಾಷನಲ್ ಕಮಿಷನ್ ಆನ್ ಇರಿಗೇಷನ್ ಆ್ಯಂಡ್ ಡ್ರೈನೇಜ್ ಅಂತ ಬರ್ತದೆ. ICDC ಅಂತ ICID ಕರೆಕ್ಟ್. ICID ಅಂತ ಬರ್ತೈತಿ. ಇದು ICID ಅಂತ ನೆನಪಿಟ್ಕೋರ. ಇನ್ನೊಮ್ಮೆ ಹೇಳತ್ನ ಪರಿಚಾ ಡ್ಯಾಮ್ ಅಂತ ಗೊತ್ತಾತ ಎಲ್ಲಿ ಬರ್ತೈತೆ ಅಂದ್ರೆ ಬೆಟ್ವಾ ರಿವರ್ಗೆ ಉತ್ತರ ಪ್ರದೇಶದಾಗ ಪರಿಚಾ ಡ್ಯಾಮ್ ಅಂತ ಕಂಡು ಬರ್ತೈತಿ. ಈಗ ಹೆಂಗೆ ಇದನ್ನ ದುಧ್ವಾನ್ ಡ್ಯಾಮ್ ನೆನಪಿಟ್ಕೊಂಡಿರಲಿ, ಅದ್ರ ರಿಲೇಟೆಡ್ ಕೇನ್ ನದಿಗೆ ಯಾವ್ದಂದ್ರೆ ದುಧ್ವಾನ್ ಡ್ಯಾಮ್, ಅದ್ರ ಅಪೋಸಿಟ್ ಬೆಟ್ವಾ ರಿವರ್. ಆ ಬೆಟ್ವಾ ರಿವರ್ಗೆ ಯಾವ್ದಾದ್ರೆ ಪರಿಚಾ ಡ್ಯಾಮ್. ಇದು ಯಾಕೆ ICID ಅಂತ ಯಾಕೆ ಕರೀತಾರೆ? ಇಂಟರ್ನ್ಯಾಷನಲ್ ಕಮಿಷನ್ ಆನ್ ಇರಿಗೇಷನ್ ಆ್ಯಂಡ್ ಡ್ರೈನೇಜ್ ಅಂತ. ಭಾರತದ ಮೊದಲ ನದಿ ಜೋಡಣಾ ವ್ಯವಸ್ಥೆ ಅಂತ ಯಾವ್ದು ಕರೆದೀವಿ ನಾವು? ಕೇನ್ ಬೆಟ್ವಾ ನದಿ ಜೋಡಣಾ ವ್ಯವಸ್ಥೆದ ಉದ್ದೇಶ ಏನಿತ್ತಂದ್ರೆ ಬುಂದೇಲ್ಖಂಡ್ ರೀಸನ್ಗೆ ಇರಿಗೇಷನ್ ಮಾಡ್ಬೇಕತ್ತಿತ್ತಲ್ರಿ. ಅದ್ರ ಸಲ್ಮಂದ ಇಂಟರ್ನ್ಯಾಷನಲ್ ಕಮಿಷನ್ ಆನ್ ಡ್ರೈನೇಜ್ ಮತ್ತು ಇರಿಗೇಷನ್ ಅಂತ ಕರೀತಾರೆ. ಯಾಕಂದ್ರೆ ಜನಕ್ಕೆ ಏನಂದ್ರೆ ಇಂಟರ್ನ್ಯಾಷನಲ್ ಕಮಿಷನ್ ಅಂತ ಹೇಳತ್ನ ಅದ್ರದ್ದು ಹೆಡ್ ಕ್ವಾರ್ಟರ್ ಇರೋದ ಡೆಲ್ಲಿ ಒಳಗೆ. ಅವ್ರು ಏನು ಮಾಡ್ತಾರೆ ಅಂದ್ರೆ ಇಂಟರ್ನ್ಯಾಷನಲ್ ಕಮಿಷನ್ ಆನ್ ಇರಿಗೇಷನ್ ಆ್ಯಂಡ್ ಡ್ರೈನೇಜ್ ಅಂದ್ರೆ ಅಲ್ಲಿದ ನೀರು ಡ್ರೈನೇಜ್ ಆಗಿ ಹೆಂಗೆ ಕಳಿಸ್ತೀವಿ ಮತ್ತು ಇರಿಗೇಷನ್ ಪರ್ಪಸ್ ಆಗಿ ಹೆಂಗೆ ಯೂಸ್ ಮಾಡ್ತೀವಿ ಅನ್ನೋದ ಅದನ್ನ ಹೆರಿಟೇಜ್ ಅಂತ ಘೋಷಣೆ ಮಾಡ್ರ. ಅದ ಯಾವ ಡ್ಯಾಮ್ ಹೆರಿಟೇಜ್ ಅಂತ ಘೋಷಣೆ ಮಾಡ್ರ ಅಂದ್ರೆ ಯಾವ್ದ ಪರಿಚಾ ಡ್ಯಾಮ್. ನೆನಪಿರ್ತೈತಲ್ಲ ಯಾವ ರಿವರ್ಗೆ ಅಂತ ಕೇಳ್ರ. ಮತ್ತೆ ಇದು ನಾಳೆ ಕ್ವಶನ್ ಕನ್ಫ್ಯೂಸ್ ಆಗಿ ಎಲ್ಲರ ಇಂಟರ್ನ್ಯಾಷನಲ್ ಕಮಿಷನ್ ಆನ್ ಇರಿಗೇಷನ್ ಅಂಡ್ ಹೆರಿಟೇಜ್ ಯುನೆಸ್ಕೋದವ್ರು ಡಿಕ್ಲೇರ್ ಮಾಡಿರ್ತಾರೆ. ಒಂದೇ ಆಪ್ಷನ್ ಅದನ್ನ ಕೊಟ್ಟಿರ್ತಾರೆ, ಅವರು ಡಿಕ್ಲೇರ್ ಮಾಡಲ್ಲ. ICID ಅಂತ ಬರ್ತೈತಲ್ಲ ಅವರ ಡಿಕ್ಲೇರ್ ಮಾಡ್ತಾರೆ. ಯಾವ ಡ್ಯಾಮ್ ಇತ್ತೀಚೆಗೆ ಹೆರಿಟೇಜ್ ಅಂತ ಘೋಷಣೆ ಮಾಡ್ರಂದ್ರೆ ಪರಿಚಾ ಡ್ಯಾಮ್. ಇದು ಯಾಕಾರ ಹಳಿದಾಗಿಂದ ವರ್ಷದಿಂದ ಇರಿಗೇಷನ್ ಪರ್ಪಸ್ ಈ ಡ್ಯಾಮ್ ಡೆವಲಪ್ ಮಾಡಿಟ್ಟಾರ. ಅದು ಪ್ರೆಸೆಂಟ್ ಏನಾಗತ್ತೆ ಅಂದ್ರೆ ಇರಿಗೇಷನ್ ಕೊಡತೈತಿ. ಯಾವ್ದಾರ ಡ್ಯಾಮ್ ಇದ್ದಾಗ ನಮ್ಮಲ್ಲಿ ಹಂಗೆ ಈ ತುಂಗಭದ್ರಾ ಡ್ಯಾಮ್ ಇತ್ತು, ಅದು ಗೇಟ್ ಕಿತ್ತೋಗಿತ್ತಲ್ಲ, ಅವು 50 ವರ್ಷ ಆದ್ಮೇಲೆ ಹೋಗಿ ಯಾವ್ದು ಇದು 140 ವರ್ಷದಿಂದ ಇನ್ನೂ ಭದ್ರವಾಗಿ ಉಳಿದೈತ್ರಿ. ಆ ಡ್ಯಾಮ್ದಿಂದ ಇರಿಗೇಷನ್
ಇದನ್ನ ಪರ್ಪಸ್ ಹೆಂಗೆ ಮಾಡತ್ತಾರ ಅಥವಾ ಡ್ರೈನೇಜ್ ಹೆಂಗೆ ಮೇಂಟೈನ್ ಮಾಡತ್ತಾರ, ಈ ಡ್ಯಾಮ್ ಇಷ್ಟು ಸುರಕ್ಷತೆ ಹೆಂಗೆ ಯೂಸ್ ಮಾಡ್ಕೊಂಡಿರುತ್ತೆ. ಇಂಡಿಯಾದಾಗ ಬಂದಾಗ ಇವು ಹೆರಿಟೇಜ್ ಇಂಟ್ಯಾಂಜಿಬಲ್ ಇಷ್ಟದು ಮಾಡ್ತಿರ್ತಾರೆ ಅಥವಾ ನಮ್ಮಲ್ಲಿ ಅದ್ಭುತಗಳು ಮಾಡ್ತಿರ್ತಾರಲ್ಲ, ಅದು ಓನ್ಲಿ ನಮ್ಮ ಉದ್ದೇಶಕ್ಕೆ ಅಷ್ಟೇ ಇಲ್ರಿ, ಇಂಟರ್ನ್ಯಾಷನಲ್ ಆಗಿ ರಿಕಗ್ನೈಸೇಷನ್ ಆಗೋ ಸಲ್ಮಂದು ಮಾಡ್ತಾರೆ. ಇಂಟರ್ನ್ಯಾಷನಲ್ ಯಾರ ಬಂದ್ರತ್ತೀನಿ ಇಂಡಿಯಾದಾಗ ಯಾವ್ದಾರ ಡ್ಯಾಮ್ ನೋಡ್ಬೇಕಾದ್ರೆ ಸಣ್ಣ ಇಲ್ಲಿ ಬಂದು ಯಾವ್ದಾರ ನಮ್ದು ಇದು ನವಿಲ್ ತೀರ್ಥ ಡ್ಯಾಮ್ ನೋಡಕ್ಕೆ ಬರ್ತಾರೆ ಫಾರಿನರ್ಸ್. ಅವ್ರು ಯಾಕೆ ಬರಂಗಿಲ್ಲ ಅಂದ್ರೆ ಇಂದು ಯಾವ್ದಾರ ಹೆರಿಟೇಜ್ ಅಂತ ಘೋಷಣೆ ಮಾಡಿರ್ತಿಲ್ಲ, ಐಡೆಂಟಿಫೈ ಪ್ಲೇಸಸ್ ಅಂತ ಇರ್ತಾವಲ್ಲ ಅವ್ನು ಡಿಕ್ಲೇರ್ ಮಾಡ್ತಾರೆ. ಇವು ಸಣ್ಣ ಹೊತ್ತಲ್ಲ, ಯಾಕಂದ್ರೆ ಅವ್ರಿಗೆ ಏನಿರ್ತೈತಿ ಇಂಟರ್ನ್ಯಾಷನಲ್ ಟೂರಿಸಂ ಬಂದಿರ್ತಾರೆ. ನಾವು ಹೋಗಿ ನಮ್ಮ ಮನೆ ಅಂತೇಳಿ ಒಂದು ಡ್ಯಾಮ್ ಐತಿ ತೋರಿಸ್ತೀವಿ ಅಂದ್ರೆ ಬರ್ತಾರೆ, ಅವ್ರು ಬರಂಗಿಲ್ಲ. ಅದಕ್ಕೆ ಏನು ಹೆರಿಟೇಜ್ ಅಂತ ಘೋಷಣೆ ಮಾಡೋದ್ರಿಂದ ಇದರ ಆದ್ಯತೆ ಏನಿರ್ತೈತಿ, ಪರಿಚಯ ಡ್ಯಾಮ್ ಅಂತ ಇರ್ತೈತಲ್ಲ, ಹೆಂಗೋ ಇದ್ರು ಟೂರಿಸಂ ಸೆಕ್ಟರ್ ಡೆವಲಪ್ ಆಗ್ತಲ್ಲ, ಅದ್ರ ಸಲ್ಮಂದ್ ರೀಸೆಂಟ್ ಆಗಿ ICID ಅಂತ ಬರ್ತಾರಲ್ಲ, ಅವ್ರು ಯಾವ ಡ್ಯಾಮ್ನ ಇತ್ತೀಚೆಗೆ ಹೆರಿಟೇಜ್ ಡ್ಯಾಮ್ ಅಂತ ಡಿಕ್ಲೇರ್ ಮಾಡಿದ್ರೆ ಪರಿಚಯ ಡ್ಯಾಮ್ ಎಲ್ಲಿ ಕಂಡು ಬರ್ತದ್ರಿ, ಉತ್ತರ ಪ್ರದೇಶ ನೆನಪಿರ್ತೈತಲ್ಲ, ಉತ್ತರ ಪ್ರದೇಶದಾಗ ಕಂಡು ಬರ್ತೈತಿ. ಯಾವ ರಿವರಿಗೆ ಮಾಡೋದಂದ್ರೆ ಇವಾಗ ವೆರಿ ಗುಡ್ ಕೇನ್ ರಿವರ್ಗೆ ಯಾವ್ದೈತಂದ್ರೆ ದುದ್ವಾನ್, ವೆರಿ ಗುಡ್. ರೀಸೆಂಟ್ ಆಗಿ ಶ್ರಾವಣಿ ಅಂತ ತರ್ತಾರೆ. ಇದು ಶ್ರಾವಣಿ ಅಂತ ಇತ್ತೀಚೆಗೆ ಒಂದು ಲಾಂಚ್ ಮಾಡ್ಯಾರ ಪೋರ್ಟಲ್. ಈ ಶ್ರಾವಣಿ ಅನ್ನೋದು ಏನು ಹೇಳ್ರಿ, ಎದ್ರ ಸಲ್ಮಂದ್ ಮಾಡ್ತಾರ, ವೆರಿ ಗುಡ್, ಭಾಷೆಗಳ ಸಲ್ಮಂದ ಯಾರು ಲಾಂಚ್ ಮಾಡ್ತಾರ ಶ್ರಾವಣಿ ಅಂತ ಬಂದಾಗ ಆಪ್ಷನ್ ಕೊಡ್ತಾರ. IISc ಇದನ್ನ ICMR ICAR IISc ಬೆಂಗಳೂರದವ್ರ ಶ್ರಾವಣಿ ಅಂತ ಲಾಂಚ್ ಮಾಡ್ತಾರೆ. ಈ ಶ್ರಾವಣಿದ ಮೋಟೋ ಹೇಳ್ತ ನೋಡ, ನಮ್ಮಲ್ಲಿ ಈಗ ಗೂಗಲ್ದವ್ರು ಜಮಿನಿ, ಲ್ಯಾಂಬ್ಡಾ, ಗೂಗಲ್ ಟ್ರಾನ್ಸ್ಲೇಟರ್ ಹೆಂಗದಾವಲ್ಲ ಸೇಮ್ ಹಂಗ ನಮ್ಮ ಇಂಡಿಯಾದಾಗ ಏನು ಮಾಡ್ತಾರ, ಪ್ರಾದೇಶಿಕ ಭಾಷೆಗಳು ಎಷ್ಟದವ್ರಿ, 22 ಪ್ರಾದೇಶಿಕ ಭಾಷೆಗಳದಾವ. ಈಗ ನರೇಂದ್ರ ಮೋದಿ ರೀಸೆಂಟ್ ಆಗಿ ಡೆಲ್ಲಿ ಒಳಗೆ ಹಿಂದಿದೊಳಗೆ ಭಾಷಣ ಮಾಡತ್ತಿದ್ರು. ಅಲ್ಲಿ ಅವ್ರ ಮುಂದೆ ಕೂತಾರ ಫಾರಿನ್ ಡೆಲಿಗೇಟ್ಸ್ ಎಲ್ಲ ಏರ್ಪೋರ್ಟ್ ಹಾಕೊಂಡಿರ್ ಗೊತ್ತಾನ, ಅದೇನು ಮಾಡ್ತಿರ್ತಾರೆ ಅಂದ್ರೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಿರ್ತದೆ. ಹಂಗೆ ಸೇಮ್ ಇಲ್ಲಿ ಜನ ನಾಗರಿಕರು ಇರ್ತಾರಲ್ಲ, ಎಲ್ಲ ಇಂಡಿಯಾ ಅಂತ ಕನ್ಸಿಡರ್ ಮಾಡಿದ ಪ್ರಧಾನಮಂತ್ರಿ ಒಂದು ಸ್ಟೇಟ್ ಇರಂಗಿಲ್ಲ, ಪೂರ್ತಿ ಆಲ್ ಓವರ್ ಇಂಡಿಯಾ ಇರ್ತಾರೆ. ಅವ್ರು ಮಾತಾಡೋದು ಎಲ್ಲ ಸ್ಟೇಟ್ನಾಗ ಎಲ್ಲ ನಾಗರಿಕರಿಗೆ ಗೊತ್ತಾಗಬೇಕು. ಒಂದು ಬುಡಕಟ್ಟು ಜನಾಂಗದವ್ರು ಇರ್ತಾರೆ, ಅವ್ರಿಗೆ ಲ್ಯಾಂಗ್ವೇಜಿಗೆ ಗೊತ್ತಾಗಬೇಕಲ್ಲ, ಅಂಥದ್ದು ಟ್ರಾನ್ಸ್ಲೇಟ್ ಮಾಡೋ ಸಲ್ಮಂದ ರೀಸೆಂಟಾಗಿ ಇಂಡಿಯಾದವ್ರು ಒಂದು ಪೋರ್ಟಲ್ ಮಾಡತ್ತಾರ. ಅದೇ ಯಾವುದಂದ್ರೆ ಶ್ರಾವಣಿ ಅಂತೇಳಿ ಡೆವಲಪ್ ಮಾಡಿದವ್ರು ಯಾರಂದ್ರೆ IISc ಎಲ್ಲೈತ್ರಿ ಬೆಂಗಳೂರು. IISc ಫುಲ್ ಫಾರ್ಮ್ ಅಂದಾಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂಡ್ ಸೈನ್ಸ್ ಅಂತ ಬರ್ತೈತಿಲ್ಲ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ದವ್ರು ಏನು ಮಾಡೋದು ಅಂದ್ರೆ ಶ್ರಾವಣಿ ಅಂತ ಮಾಡ್ರೆ. ಈ ಶ್ರಾವಣಿ ಏನಂದ್ರೆ ಲಾಂಗ್ವೇಜ್ ಮಾಡೆಲ್ ಅಂತ ಕರೀತಾರೆ. ಪ್ರೆಸೆಂಟ್ ಕಡಿಮೆ ಲಾಂಗ್ವೇಜ್ ಅದಾವ, ಟೋಟಲ್ ಆಲ್ ಓವರ್ ಇಂಡಿಯಾ ಎಷ್ಟು ಲಾಂಗ್ವೇಜ್ ಅದಾವ ಅವನ್ನೆಲ್ಲ ಟ್ರಾನ್ಸ್ಲೇಟ್ ಮಾಡಿಲ್ಲ. ಸ್ಟಾರ್ಟಿಂಗ್ ಟ್ರಯಲ್ ಬೇಸಿಸ್ ಮೇಲೆ ಕಡಿಮೆ ಲಾಂಗ್ವೇಜ್ ಇಟ್ಟಿರ್ತಾರೆ, ಅದು ಮುಂದೆ ಬಂದಂಗೆ ಇನ್ಕ್ರೀಸ್ ಮಾಡ್ಕೋತ ಹೋಗ್ತಾರೆ. ಯಾಕೆ ಇದನ್ನ ಮಾಡ್ತಾರೆ ಅಂದ್ರೆ ಯಾವುದೇ ಸ್ಟೇಟ್ನಾಗ ಭಾಷಣ ಮಾಡ್ಬೇಕಾರೆ ಟ್ರಾನ್ಸ್ಲೇಟ್ ಆಗಿ ಆಟೋಮೆಟಿಕ್ ಐತೇಳಿ ಆ ಪೋರ್ಟಲ್ದಿಂದ ಆ ನಾಗರಿಕರ ಜೋಡ ಸಂಪರ್ಕ ಜಾಸ್ತಿ ಆಕತ್ತಲ್ಲ. ಯಾಕಂದ್ರೆ ಮಾತಾಡೋರ ಮತ್ತು ಕೇಳೋರ ಇಬ್ಬರಿಗೆ ಸಂಪರ್ಕ ಚಲೋ ಇದ್ರೆ ಅಟ್ಟ ತಿಳಿತೈತಿ. ಇಲ್ಲಾರ ಬಿಟ್ಟು ನಾವು ಒಂದು ಭಾಷೆದಾಗ ಹೇಳೋದು ಅವ್ರೊಂದು ತಿಳ್ಕೊಂಡು ಹೋಗೋದು ಆಗ್ಬಾರ್ದಲ್ಲ. ಈಗ ಯಾವರ ಭಾಷಣ ಮಾಡಾಗ ನೋಡ್ರಿ ಟ್ರಾನ್ಸ್ಲೇಟ್ಗಳು ನಿಂದಿರ್ಸಿರ್ತಾರೆ, ಅವ್ರು ಏನಾರ ಮಾತಾಡ್ತಿರ್ತಾರೆ, ನಾವು ಎಕ್ಸ್ಪ್ಲೇನ್ ಮಾಡೋದು ಬೇರೆ ಮಾಡ್ತಿರ್ತಾರೆ ನೋಡ್ರಿ. ಅಲ್ಲಿ ಯಾವ್ರ ಭಾಷಣದಾಗ ಯಾವ್ರ ಬೇರೆ ಸ್ಟೇಟಿಗೆ ಬಂದಾಗ ಎಲ್ಲೇ ಕೇರಳದಾಗ ರಾಹುಲ್ ಗಾಂಧಿ ಶ್ರಾವಣಿ ಡೆವಲಪ್ ಮಾಡಿದವ್ರು ಯಾರು ಕೇಳ್ರ, ಅದ್ರ ಜೋಡ 3 ಇದನ್ನ ಹೇಳ್ತಾನೆ ನೋಡ್ರಿ ಇನ್ಸ್ಟಿಟ್ಯೂಟ್ಗಳು. ಈ IISc ದವ್ರ ಡೆವಲಪ್ ಮಾಡೋ ರಿಸರ್ಚರ್ಗಳು ಕರೆಕ್ಟ್ ಡೆವಲಪ್ಡ್ ಬೈ IISc. ನಾಳೆ ಸಪೋರ್ಟ್ದಾಗ ಹಿಂಗೆ ಆ್ಯಪ್ಗಳು ಕೇಳ್ತಿರ್ತಾರಲ್ಲ ಅಥವಾ ಯಾರು ಇದಕ್ಕೆ ಸಪೋರ್ಟ್ ಮಾಡ್ರಿ ಅಂದ್ರೆ ಟೆಕ್ನಾಲಜಿಗಳು ಹೇಳ್ತಾವೆ. ಒಂದು ಸ್ಪೈರ್ ಲ್ಯಾಬ್ ಅಂತ ಬರ್ತದೆ. ಆ ಸ್ಪೈರ್ ಲ್ಯಾಬ್ದ ಮೋಟೋ ಏನಿರ್ತೈತೆ ಅಂದ್ರೆ ಅದು ಇದನ್ನು ಸ್ಪೀಚ್ ಇನ್ಫಾರ್ಮೇಷನ್ ರಿಕಗ್ನೈಸೇಷನ್ ಇಂಜಿನಿಯರಿಂಗ್ ಅಂತ ಬರೋ ಅವ್ರದ್ದು ಫುಲ್ ಫಾರ್ಮ್ ಕೇಳಂಗಿಲ್ಲ. ಓನ್ಲಿ IISc ನೆನಪಿಟ್ಕೊಂಡು ಡೆವಲಪ್ ಮಾಡಿದವ್ರ. ಬಟ್ ಅವ್ನ ಮ್ಯಾಲೆ ಹೇಳ್ತಾನೆ ಯಾವ ಅಂದ್ರೆ ಅದಕ್ಕೆ ಹೆಲ್ಪ್ ಮಾಡಿದ್ದೆ ಅಂದ್ರೆ ಸ್ಪೈರ್ ಲ್ಯಾಬ್ ಅಂತ ಬರ್ತದೆ. ಅದ್ರ ಜೋಡ ಏನಂದ್ರೆ ಆರ್ಟ್ ಪಾರ್ಕ್ ಅಂತ ಬರ್ತದೆ. ವೆರಿ ಗುಡ್, ಆರ್ಟ್ ಪಾರ್ಕ್. ಲಾಸ್ಟ್ ಏನಂದ್ರೆ ಗೂಗಲ್ದವರು ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಇವು 3 ನೆನಪಿರ್ತಾವ ಗೊತ್ತಾತ. ಏನು ಹೇಳ್ರಿ ಇಟ್ಟೋತನ ಶ್ರಾವಣಿ ಅಂತ ಹೇಳಿ. ಶ್ರಾವಣಿ ಅದಕ್ಕೆ ಬರ್ತೈತಿ ಮತ್ತು ಶ್ರಾವಣಿ ಅಂತ ಕೇಳಿದಾಗ ಗೂಗಲ್ ಟ್ರಾನ್ಸ್ಲೇಟರ್ ಅಂತ ಬಂದಿರಿ. ಮತ್ತು ಗೂಗಲ್ ಟ್ರಾನ್ಸ್ಲೇಟರ್ ಅಲ್ಲ, ಗೂಗಲ್ದವ್ರು ಬೇರೆ ಐತಿ. ಲ್ಯಾಂಬ್ಡಾ ಗಿಮ್ಡಾ ಅದು ಏನು ಮಾಡಲ್ಲ, ಅವ್ರು ಟ್ರಾನ್ಸ್ಲೇಟರ್ಗಳು. ಇದು ಗೌರ್ಮೆಂಟ್ದವ್ರು ರೀಸೆಂಟಾಗಿ ಮಾಡ್ತಾರೆ. ಶ್ರಾವಣಿ ಅನ್ನೋದು ಎದ್ರ ಸಲ ಅಂದ್ರೆ ಇಂಡಿಯನ್ ಲ್ಯಾಂಗ್ವೇಜ್ಗಳನ್ನ ಟ್ರಾನ್ಸ್ಲೇಟ್ ಅಥವಾ ಲ್ಯಾಂಗ್ವೇಜ್ ಮಾಡೆಲ್ ಅಂತ ಮಾಡ್ಬೇಕಂತೇಳಿ ಯಾರು ಡೆವಲಪ್ ಮಾಡ್ತಾರೆ ಅಂದ್ರೆ IISc ದವ್ರು. ಅವ್ರ ಜೋಡ ಸ್ಪೈರ್ ಲ್ಯಾಬ್, ಆರ್ಟ್ ಪಾರ್ಕ್, ನೆಕ್ಸ್ಟ್ ಗೂಗಲ್ ಸಪೋರ್ಟ್ ಅಷ್ಟ. ಸಪೋರ್ಟ್ ಮಾಡೋದಂದ್ರೆ ಟೆಕ್ನಾಲಜಿ ಸಪೋರ್ಟ್ ಮಾಡಿರ್ತೈತೆ. ಯಾರು ಮಾಡ್ತಾರೆ ಅಂದ್ರೆ ಗೂಗಲ್ದವ್ರು. ನೆನಪಿರ್ತೈತೆ ಅಲ್ಲಿ ಜಮಿನಿ ಅನ್ನೋದು ಯಾರ್ದು ಹೇಳ್ರಿ ನೋಡು, ಗೂಗಲ್ದವ್ರು. ನೆನಪಿರ್ತೈತೆ ಅಲ್ಲಿ ಜಮಿನಿ ನ್ಯಾನೋ ಬನಾನಾ ಅಂತ ಬರ್ತೈತೆ. ಸಾರಿ, ನ್ಯಾನೋ ಬನಾನಾ ಅನ್ನೋದು ಯಾರು, ಗೂಗಲ್ದವ್ರದ್ದು. ಎದ್ರ ಸಲ್ಮಾನ್ ಮಾಡ್ತಾರೆ ನ್ಯಾನೋ ಬನಾನಾ, ಫೋಟೋ ಎಡಿಟಿಂಗ್ ಆ್ಯಪ್ ಅಂತ ಮಾಡ್ತಾರೆ. ನೆನಪೈತಲ್ಲಿ ನ್ಯಾನೋ ಬನಾನಾ ಅಂತ. ವೆರಿ ಗುಡ್. ನೆಕ್ಸ್ಟ್ ಸೂರ್ಯಪಥ ತಿರಂಗ ಗ್ಲೋಬಲ್ ರಿಲೇ ಅಂತ ಮಾಡ್ರಿ ರೀಸೆಂಟಾಗಿ. ಸೂರ್ಯಪಥ ತಿರಂಗ ನಾವು ಹೇಳಿದ್ವಿ, ಇದು ಸೂರ್ಯಪಥ ತಿರಂಗ ಹರ್ ಘರ್ ತಿರಂಗ ಇನಿಷಿಯೇಟಿವ್ ಅಂದ್ರೆ ಹೇಳಿದ್ವಿ ಅಲ್ಲ. ಇಲ್ಲ ನಮ್ಮ ಅರುಣಾಚಲ್ ಪ್ರದೇಶ್ ಇಟಾನಗರದಿಂದ ಸ್ಟಾರ್ಟ್ ಮಾಡ್ರಿ. ಇಲ್ಲಿ ಈಸ್ಟ್ದಿಂದ ವೆಸ್ಟ್ ಬರ್ತೈತೆ, ಈಸ್ಟ್ದಿಂದ ವೆಸ್ಟ್ ಬರ್ತೈತೆ ಅಂತ ಹೇಳಿಲ್ಲ. ಈ ಸೂರ್ಯಗರ್ ಇದನ್ನ ಯಾವ್ದಾದ್ರು ಸೂರ್ಯಪಥ ತಿರಂಗ ಗ್ಲೋಬಲ್ ರಿಲೇ ಅಂತ ಮಾಡ್ರಿ. ಗ್ಲೋಬಲ್ ರಿಲೇ ಬೇರೆ, ಇಂಡಿಯನ್ ರಿಲೇ ಬೇರೆ ರೀ. ಇಂಡಿಯನ್ದಾಗ ಬಂದಾಗ ಇಲ್ಲಿದ ಬತ್ ಯಾವ್ದಂದ್ರೆ ಇಟಾನಗರದಿಂದ ಬಂದ್ರೆ ಇಲ್ಲಿ ಗುಜರಾತ್ ಲಾಸ್ಟ್ ನಮ್ಮ ಸೂರ್ಯ ಇದನ್ನ ಹೋಗುದು. ಸೂರ್ಯ ರೈಸ್ ಆಗಿದ್ರಿಂದ ಏನತ್ತಾರ ಅದಕ್ಕೆ ರೈಸ್ ಆಗಿದ್ದು ಲಾಸ್ಟ್ ಉದಯಿಸುದಾತ್ ರೈಸ್ ಆಯ್ತು, ತಳಗ ಇಳಿದು ಏನಂತ ಮುಳುಗದ ಅದಕ್ಕೆ ಸನ್ಸೆಟ್. ಸನ್ಸೆಟ್ ಸಾರಿ, ರೈಸ್ ಟು ಸನ್ಸೆಟ್ ತನ ಇಂಡಿಯಾದಾಗ ಆತಲ್ಲ. ಗ್ಲೋಬಲ್ ರಿಲೇ ಅಂತ ಕನ್ಸಿಡರ್ ಮಾಡಿದ ಕ್ವಶನ್ ಏನು ಕೇಳಿರ್ತಾರೆ ಅಂದ್ರೆ ಸೂರ್ಯಪಥ ತಿರಂಗ. ರೀಸೆಂಟಾಗಿ ಸೂರ್ಯಪಥ ತಿರಂಗ ಆತ ಇಂಡಿಯನ್ ಫ್ಲಾಗ್ಗಳು ಹೋಸ್ಟ್ ಮಾಡೋದು. ಸೂರ್ಯಪಥ ತಿರಂಗ ಗ್ಲೋಬಲ್ ರಿಲೇ ಒಳಗೆ ಈಸ್ಟ್ದಿಂದ ವೆಸ್ಟ್ ತನ ಯಾವ ಕಂಟ್ರಿದಿಂದ ಯಾವ ಕಂಟ್ರಿ ತನ ಇಂಡಿಯನ್ ಫ್ಲಾಗ್ಗಳನ್ನ ಹೋಸ್ಟ್ ಮಾಡ್ಯಾರ ಹೇಳ್ರಿ. ಇನ್ನೊಮ್ಮೆ ಹೇಳತ್ತ ಕರೆಕ್ಟಾ. ಫಿಜಿ ಟು
ಸ್ಯಾನ್ ಫ್ರಾನ್ಸಿಸ್ಕೋ. ಇವು ಎರಡು ಕನ್ಫ್ಯೂಸ್ ಆಗಬಾರ್ದ. ಇನ್ನೊಮ್ಮೆ ಹೇಳತ್ನಿ, ಇಂಡಿಯಾದಾಗ ಅಂದ್ರೂ ಫ್ಲಾಗ್ ಹೋಸ್ಟಿಂಗ್ ಅಥವಾ ಹರ್ ಘರ್ ತಿರಂಗ ಇನಿಷಿಯೇಟಿವ್ ಐತಿ. ಹರ್ ಘರ್ ತಿರಂಗ ಇನಿಷಿಯೇಟಿವ್ ಮೋಟೋ ಏನಂತಂದ್ರೆ ಎಲ್ಲ ಮನಿ ಮೇಲೆ ಫ್ಲಾಗ್ಗಳನ್ನ ಹೋಸ್ಟಿಂಗ್ ಮಾಡ್ಬೇಕತ್ತಿತ್ರಿ, ಹೌದಲ್ಲ? ಹಂಗೆ ಸೂರ್ಯಪತ್ ಎದಕ್ಕೆ ಮಾಡ್ರೆ, ಇಟಾನಗರದಿಂದ ಇಲ್ಲಿ ಒಕೇಶನಲ್ಲಿ ಟೈಪ್ ಆಗಿ ಏನು ಮಾಡ್ಬೇಕಂದ್ರೆ ಫ್ಲಾಗ್ ಹೋಸ್ಟಿಂಗ್ ಮಾಡ್ಬೇಕತ್ತಿತ್ತ. ಸೇಮ್ ಹಂಗೆ ಗ್ಲೋಬಲ್ ರಿಲೇ ಅಂತ ಬರ್ತೈತೆ ಅಂದ್ರೆ ಇಂಡಿಯಾದಾಗ ಮತ್ತು ಎಲ್ಲ ಕಂಟ್ರಿಗಳು ನಮ್ಮ ಅಪೋಸಿಟ್ ಇದ್ದವರೆಲ್ಲ ಫ್ಲಾಗ್ ಹೋಸ್ಟಿಂಗ್ ಮಾಡ್ತಾರತ್ತಲ್ಲ, ನಮ್ಮ ಜೋಡ ಏನು ಸಹಕಾರ ಇರ್ತೈತೆ ಅಥವಾ ನಾವು ಏನು ಸಮರಾಭ್ಯಾಸಗಳು ಮಾಡ್ತಿರ್ತೀವಲ್ಲ ಅಂಥವು ಸಹಕಾರ ಕಂಟ್ರಿಗಳು ಇರ್ತಲ್ಲ, ಅವು ಕಂಟ್ರಿಗಳು ಏನು ಮಾಡಂದ್ರೆ ಪಾರ್ಟಿಸಿಪೇಟ್ ಮಾಡೋದಿದ್ರು ಸೂರ್ಯಪತ್ ತಿರಂಗ ಯೋಜನೆ ಅಂತ ಮಾಡ್ತಾರೆ, ಗ್ಲೋಬಲ್ ರಿಲೇ ಅಂತೇಳಿ. ಎಲ್ಲಿಂದ ಕನ್ಸಿಡರ್ ಮಾಡ್ರೆ ಕಂಟ್ರಿಗಳು ಕೇಳ್ತಿರ್ತಾರೆ. ಸೂರ್ಯಪತ್ ತಿರಂಗ ಗ್ಲೋಬಲ್ ರಿಲೇ ಒಳಗೆ ಫಸ್ಟ್ ಯಾವ ಒಂದು ಕಂಟ್ರಿ ಒಳಗೆ ಫ್ಲಾಗ್ ಹೋಸ್ಟಿಂಗ್ ಮಾಡ್ರಿ ಅಂದ್ರೆ ಪಿಜಿದಿಂದ, ಅಲ್ಲಿದಿಂದ ವೆಸ್ಟ್ದಾಗ ಬಂದಾಗ ಯಾವ್ದಂದ್ರೆ ಸ್ಯಾನ್ ಫ್ರಾನ್ಸಿಸ್ಕೋ. ಈ ಮ್ಯಾಪ್ ನಮ್ದು ಇಂಡಿಯಾದ ಗ್ಲೋಬ್ ಬಂದಾಗ ರೌಂಡ್ ಇರ್ತದೆ, ಬಟ್ ಈಗ ಗಾಡಿಗೆ ಹಚ್ಚಿರ್ತಿರಲ್ಲ ನೀವು ಲೈಬ್ರರಿ ಆಗೋದು, ಅದ್ರ ಮ್ಯಾಪ್ನಾಗ ನೋಡ್ರಿ ಪಿಜಿ ಅಂತ ಬಂದಾಗ ಈಚೆ ಕಡೆ ಈಸ್ಟರ್ನ್ದಾಗ ಅಥವಾ ಪೂರ್ವದಾಗ ಅತಿ ದಂಡಿಗಿರೋದು ಕಂಟ್ರಿ ಯಾವ್ದಂದ್ರೆ ಪಿಜಿ, ಮತ್ತು ಅದಕ್ಕಿಂತ ದಂಡಿಗಿಲ್ಲ ಅಂತೇಳಿ ನಮ್ಗೆ ಚಲೋ ಇದ್ದಿದ್ದು ಕಂಟ್ರಿ ಯಾವ್ದಂದ್ರೆ ಪಿಜಿ. ಅದನ್ನ ಬಿಟ್ಟರೆ ಇಲ್ಲಿ ಅಮೆರಿಕಾದ ಯಾವ್ದಂದ್ರೆ ಸ್ಯಾನ್ ಫ್ರಾನ್ಸಿಸ್ಕೋ. ಇವು ಎರಡದ್ರೊಳಗೆ ಸೂರ್ಯಪತ್ ತಿರಂಗ ಗ್ಲೋಬಲ್ ರಿಲೇ ಒಳಗೆ ಫ್ಲಾಗ್ ಹೋಸ್ಟಿಂಗ್ ಮಾಡೋರು. ಕಂಟ್ರಿ ಕೇಳಾಗ ಏನು ಕೇಳಿರ್ತಾರ, ಸೂರ್ಯಪತ್ ತಿರಂಗ ಒಳಗೆ ಫಸ್ಟ್ ಎಲ್ಲಿ ಹೋಸ್ಟ್ ಮಾಡಿರೋ ಅಥವಾ ಫೈನಲ್ ಎಲ್ಲಿ ಮಾಡಿರತ್ತಂದ್ರೆ ನೆನಪಿರ್ತೈತಿಲ್ಲ, ಫಸ್ಟ್ ಎಲ್ರಿ ಪಿಜಿ, ಆಮೇಲೆ ಫೈನಲ್ ಬಂದಾಗ ಸ್ಯಾನ್ ಫ್ರಾನ್ಸಿಸ್ಕೋ. ಇದಕ್ಕೆ ಏನತ್ತಾರೆ ಇನಿಷಿಯೇಟಿವ್ಗೆ? ಸೂರ್ಯಪತ್ ತಿರಂಗ ಗ್ಲೋಬಲ್ ರಿಲೇ ಅಂತ ಕರೀತಾರೆ. ಸೂರ್ಯಪತ್ ಹರ್ ಘರ್ ತಿರಂಗ ಹೆಂಗೈತಿಲ್ಲ ಸೂರ್ಯಪತ್ ಯಾಕಂದ್ರೆ ಸೂರ್ಯ ಉದಯಿಸೋದ್ರಿಂದ ಎಲ್ಲಂದ್ರೆ ಸನ್ಸೆಟ್ ಆದ್ರೆ ಮುಳುಗುತನ ಬರ್ತೈತೆ ತಂದಂಗೆ. ನೆಕ್ಸ್ಟ್ ಸೂರ್ಯಪತ್ ತಿರಂಗ ಆತಲ್. ರೀಸೆಂಟಾಗಿ ಇಂಡಿಯಾದಾಗ ಫಸ್ಟ್ ಟೈಮ್ ವರ್ಚುವಲ್ ಜೂ ಅಂತ ಮಾಡ್ಯಾರ. ವರ್ಚುವಲ್ ಜೂ ಅಂತ ಮಾಡ್ತಾರೆ. ಎಲ್ಲಿ ಮಾಡ್ಯಾರಿ? ವರ್ಚುವಲ್ ಜೂ. ಇದ್ರ ಮೋಟೋ ಏನಂತ ಹೇಳ್ತ ನೋಡು, ಆಲ್ರೆಡಿ ನಮ್ಮಲ್ಲಿ ಜೂಗಳು ಅದಾವ, ಹೌದಾ? ಜೂಗಳದಾವ ಆಲ್ರೆಡಿ. ಏನಾಗತ್ತಂದ್ರೆ ಓಪನ್ ಸಫಾರಿಗಳೆಲ್ಲ ಬ್ಯಾನ್ ಮಾಡತ್ತಾರ, ಅಥವಾ ಈಗ ಆನೆ ಕಾರಿಡಾರ್ಸ್ ಅಲ್ಲಿ ಬಂದು ಅಥವಾ ಆನೆಗಳು ಅಟ್ಯಾಕ್ ಮಾಡಿರತ್ತ. ನಮ್ಮಲ್ಲಿ ಕರ್ನಾಟಕದಾಗ ಮಾಡ್ರಿ ನೆನಪೈತಲ್ಲಿ ಝೋನ್ಗಳನ್ನ ಡಿವೈಡ್ ಮಾಡ್ರಿ. ಸೇಮ್ ಹಂಗೆ ಈಗ ಏನು ಮಾಡತ್ತಾರ, ವರ್ಚುವಲ್ ಜೂ ಮಾಡಿ ಅದ್ರೋಗಿ ಹೆಂಗೆ ಪ್ರಾಣಿಗಳು ಇರ್ತಾವೆ. ವರ್ಚುವಲ್ ಜೂ ಅಂದ್ರೆ ಈಗ 3D ಪಿಕ್ಚರ್ ತಗೊಂಡಿರ್ತಾರೆ ಗೊತ್ತೈತಲ್ಲ, ಸೀದಾ ನಿಂತಿರ್ತಾರ, ಉಲ್ಟಾ ಫೋಟೋ ಕಾಣಿಸ್ತಿರ್ತಲ್ಲ, ಇವು 3D ಪಿಕ್ಚರ್ ಹೆಂಗೆ ಬರ್ತಲ್ಲ ಅಂಥವು ಏನು ಹಾಂ ಸೇಮ್ ಹಂಗೆ. ಅದ್ರ ಸಲ್ಬಂದ ರೀಸೆಂಟಾಗಿ ವರ್ಚುವಲ್ ಜೂ ಅಂದ್ರೆ ಅಲ್ಲಿ ವರ್ಚುವಲ್ ಆಗಿ ಎಲ್ಲ ಕಾಣಿಸ್ತಿರ್ತೈತೆ ರೀ. ಅಂಥದ್ದು ಇಂಡಿಯಾದಾಗ ಫಸ್ಟ್ ಟೈಮ್ ವರ್ಚುವಲ್ ಜೂ ಮಾಡತ್ತಾರ. ಎಲ್ಲಿ ಮಾಡತ್ತಾರ? ಎಲ್ಲಿ? ಮಧ್ಯಪ್ರದೇಶದ ಇಂದೋರ್. ವೆರಿ ಗುಡ್. ಮಧ್ಯಪ್ರದೇಶದ ಇಂದೋರ್ದಾಗ ಯಾವ್ದು ಮಾಡತ್ತಾರ? ಇಂಡಿಯಾದಾಗ ಫಸ್ಟ್ ಟೈಮ್ ವರ್ಚುವಲ್. ಗೊತ್ತಾತಲ್ಲ, ವರ್ಚುವಲ್ ಜೂ ಅಂದಾಗ ನೆನಪಿಟ್ಕೋರೆ, ಇಲ್ಲಿ ನಮ್ಮಲ್ಲಿ ಇರುವ ಎಲ್ಲ ಜೂಗಳು ಇರ್ತಾವಲ್ಲ, ಅಲ್ಲಿ ಎಲ್ಲ ಪ್ರಾಣಿಗಳು ಇರ್ತಾವೆ, ಅವನ್ನೆಲ್ಲ ಏನಂದ್ರೆ ಟ್ರೈನ್ ಮಾಡಿ ಇಟ್ಟಿರ್ತಾರ, ಅವು ಬಟ್ ಬಂದು ಅಟ್ಯಾಕ್ ಮಾಡಂಗಿಲ್ಲ, ಅಲ್ಲೆಲ್ಲ ಬೇಲಿ ಹಾಕಿರ್ತಾರೆ. ಇದೇನಂದ್ರೆ ನ್ಯಾಚುರಲ್ ನೋಡೋದು. ಇನ್ನು ವರ್ಚುವಲ್ ಜೂ ಅಂದ್ರೆ ಟೋಟಲ್ ಏನಂದ್ರೆ ಸ್ಕ್ರೀನ್ಯಾಗ ನೋಡೋದು. ವರ್ಚುವಲ್ ಜೂದಾಗ ಆ ಸ್ಕ್ರೀನ್ಯಾಗ ಬಂದು ಕಾಣಿಸ್ತಿರ್ತೈತಿ, ಹಿಂಗೆ ಕೈ ಹಿಡಿದಿರ್ತೇನೆ ಅದು ಬಂದು ಬಡ್ದಂಗೆ ಮಾಡೋದು, ಹಿಂಗೆಲ್ಲ ಮಾಡ್ತಿರ್ತಾವಲ್ಲ, ಅದೇ ಯಾವ್ದಂದ್ರೆ ವರ್ಚುವಲ್ ಜೂ. ಎಲ್ಲಿ ಮಾಡ್ಯಾರಿ? ಮಧ್ಯಪ್ರದೇಶದ ಇಂದೋರ್. ಗೊತ್ತಾತಲ್ಲ ವರ್ಚುವಲ್ ಜೂ ಬಂದಾಗ ಹೇಳಿ ನೋಡು. ಜೂ ರಿಲೇಟೆಡ್ ಬಂದಾಗ ಜುವಾಲಜಿಕಲ್ ಪಾರ್ಕ್ ಅಥವಾ ಜುವಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಬರ್ತೈತಲ್ಲ, ಈ ZSI ಅಂತ ಬರ್ತೈತಲ್ಲ, ZSI ಯಾರಿಗೆ ಮಾನ್ಯತೆ ಕೊಡ್ತಿರ್ತಾರೆ ಅಥವಾ ಜುವಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಆದ್ಯತೆ ಅಥವಾ ಕರ್ತವ್ಯ ಏನಿರ್ತದೆ ಹೇಳಿ. ಯಾವ ಜೂಗಳನ್ನೆಲ್ಲ ಇದನ್ನು ಮಾಡೋದು ಅಥವಾ ಐಡೆಂಟಿಫೈ ಮಾಡೋದು ಜುವಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. GSI ಅಂತ ಬರ್ತೈತಿ, ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಅವ್ರು ಏನು ಮಾಡ್ತಾರೆ? ಇವೆರಡು ಹೇಳತ್ತನ. ಇನ್ನೊಮ್ಮೆ ನಮ್ಮಲ್ಲಿ ಬರ್ತಾವೆ GSI ಅಂತ ಬರ್ತದೆ, ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಯಾಕಂದ್ರೆ ಜಿಯೋ ಹೆರಿಟೇಜ್ ಸೈಟ್ ಅತ್ತದಾವ ನಮ್ಮಲ್ಲಿ, ಜಿಯಾಲಜಿಕಲ್ ಹೆರಿಟೇಜ್ ಸೈಟ್ಸ್ ಅತ್ತದಾವ ಗೊತ್ತಲ್ಲ. ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅತ್ತದಾವ ನೆನಪೈತಿ. ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಕರ್ನಾಟಕದಾಗ ಎಷ್ಟು ಅದಾವ? 5 ಅದಾವ ನೆನಪೈತಿ. ಯಾರು ಕೊಡ್ತಾರೆ? ಅದು ಸ್ಟೇಟ್ ಗೌರ್ಮೆಂಟ್ ಕೊಡ್ತೈತಿ. ಯಾವ ಆ್ಯಕ್ಟ್ ಪ್ರಕಾರ ಕೊಡ್ತಾರೆ? 2002 ಗೊತ್ತದಲ್ಲ. 2002ರಾಗ ಜೀವ ವೈವಿಧ್ಯತಾ ಕಾಯ್ದೆ ಅಂತ ಬರ್ತೈತಲ್ಲ, 2002 ಪ್ರಕಾರ ಕರ್ನಾಟಕದಾಗ ಬಯೋಡ ಹೆರಿಟೇಜ್ ಸೈಟ್ಸ್ ಅಂತ ಕೊಡ್ತಾರೆ. ಎಷ್ಟು ಅದಾವ ಬಯೋ ಹೆರಿಟೇಜ್ ಸೈಟ್ಸ್ಗಳು? 5 ಅದಾವ. ಉತ್ತರದಾಗ 2 ಬಡ ಮಮದಾಪುರ 1. ಮಮದಾಪುರ ಎಲ್ಲಿ ಬರ್ತೈತಿ? ಬಿಜಾಪುರ. 1 ಬರ್ತೈತಿ. ಕರೆಕ್ಟ್. ಮಮದಾಪುರ 1 ಬಿಜಾಪುರದಾಗ. ಅದಾದ್ಮೇಲೆ ಕೆಳಗೆ 4 ಬರ್ತಾವೆ. ಬೆಂಗಳೂರಾಗ 2 ಯಾವ? ನಲ್ಲೂರು ಹುಣಸೆತೊಪ್ಪ. ನೆಕ್ಸ್ಟ್ GKVK. ನಲ್ಲೂರು ಹುಣಸೆತೊಪ್ಪ GKVK 2. ಬೆಂಗಳೂರು 3. ಅದು ನಿನ್ನ 2. ಅಂಬಾರಗುಡ್ಡ ಎಲ್ಲಿ? ಶಿವಮೊಗ್ಗದ ಅಂಬಾರಗುಡ್ಡ. ವೆರಿ ಗುಡ್. 4ನೇದು ಹೊಗರೇಕೆನೆ ಎಲ್ಲಿ? ಚಿಕ್ಕಮಗಳೂರು. ನೆನಪೈತಲ್ಲ. ಇವು ಏನಂದ್ರೆ 5 ಏನಂದ್ರೆ ಬಯೋ ಹೆರಿಟೇಜ್ ಸೈಟ್. ಇದನ್ನ ಬಯೋ ಹೆರಿಟೇಜ್ ಸೈಟ್ ಯಾವ್ದು ಆಕ್ಟ್ ಪ್ರಕಾರ ಅಥವಾ ಯಾವ ಕಾಯ್ದೆ ಪ್ರಕಾರ ಕೊಡ್ತಾರೆ? 2002ರಾಗ ಏನು ಜೀವ ವೈವಿಧ್ಯತಾ ಕಾಯ್ದೆ ಅಂತ ಬರ್ತಲ್ಲ ಅದ್ರ ಪ್ರಕಾರ ಕೊಡ್ತಾರೆ. ನೆನಪೈತಲ್ಲ. ಇವು 5 ಅದಾವ. ಇದ್ರ ಕ್ವಶನ್ ಏನು ಕೇಳ್ತಾರೆ ಅಂದ್ರೆ ಭಾರತದಾಗ ಮೊದಲು ಬಯೋ ಹೆರಿಟೇಜ್ ಸೈಟ್ ಯಾವ್ದು? ಯಾವ್ದ? ನಲ್ಲೂರು ಹುಣಸೆತೊಪ್ಪ. ಎಲ್ಲಿ ಬರ್ತೈತೆ ಅಂದ್ರೆ ಬೆಂಗಳೂರಾಗ. ಭಾರತದ ಮೊದಲು ಅಂದ್ರು ಕೇಳ್ರ, ಕರ್ನಾಟಕದ ಮೊದಲು ಅಂತ ಕೇಳ್ರು ಇದ. ಮತ್ತೆ ಅದನ್ನ ಕನ್ಫ್ಯೂಸ್ ಆಗ್ಬೇಡ್ರಿ, ಯಾಕಂದ್ರೆ ಭಾರತದ ಮೊದಲು ಅಂದಾಗ ಕರ್ನಾಟಕದ್ದು ಮೊದಲು ಅದೇ ಇರ್ತೈತೆ. ನಲ್ಲೂರು ಹುಣಸೆತೊಪ್ಪ ಪ್ರೆಸೆಂಟ್ ಅಷ್ಟದಾವ್. ಸೇಮ್ ಜಿಯೋ ಹೆರಿಟೇಜ್ ಸೈಟ್ಗಳು ಎಷ್ಟು ಅದಾವ ಇಂಡಿಯಾದ? 5 ಅದಾವ. ನೆನಪೈತಲ್ಲ. ಜಿಯೋ ಹೆರಿಟೇಜ್ ಸೈಟ್ಗಳನ್ನ ಯಾರು ಕೊಡ್ತಾರೆ? GSI. ಜಿಯೋ ಹೆರಿಟೇಜ್ ಅದ ಇಂಡಿಯಾದಾಗ ನನ್ನ ಕರ್ನಾಟಕದಾಗ ಎಷ್ಟು ಅದಾವ ಜಿಯೋ ಹೆರಿಟೇಜ್ ಸೈಟ್? ಅವ್ರು ತಿಳ್ಕೊಂಡ್ರೆ ಪಟ್ನ ನೀವು ತಿಳ್ಕೊಳ್ಳಿದ್ರು. ಜಿಯೋ ಹೆರಿಟೇಜ್ ಸೈಟ್ ಎಷ್ಟು ಅದಾವ ಅಂದ್ರೆ 5. 5ರಾಗ ಯಾವ್ದಂದ್ರೆ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಬರ್ತಾವ. 5ರಾಗ ಯಾವ ಹೇಳ್ರಿ? 1. ಯಾನ. ವೆರಿ ಗುಡ್. ಯಾನ ರೀಸೆಂಟ್ ಆಗಿದ್ದು ಯಾವ್ದ? ಯಾನ ಎಲ್ಲಿ ಬರ್ತೈತಿ? ಎಲ್ಲಿ ಬರ್ತದೆ? ಉತ್ತರಾಖಂಡ್. ನೆಕ್ಸ್ಟ್ ಯಾವ್ದ? KGF. ಹಾಂ ವೆರಿ ಗುಡ್. KGF ಕೋಲಾರ ಚಿನ್ನದ ಗಣಿ. ನೆಕ್ಸ್ಟ್ 2 ಅದು. 3ನೇದು ಲಾಲ್ಬಾಗ್ ಉದ್ಯಾನವನ. 4ನೇದು ಚಿತ್ರದುರ್ಗದ ಯಾವ್ದ? ಮರದಿಹಳ್ಳಿ. 5ನೇದು ಸೇಂಟ್ ಮೇರೀಸ್. ಎಲ್ಲಿ ಬರ್ತದೆ? ಸೇಂಟ್ ಮೇರೀಸ್ ಯಾವ್ದ? ಉಡುಪಿ. ನೆನಪಿರ್ತಾವಲ್ಲ 5 ನೆನಪಿರ್ತಾವಲ್ಲ. ಇವು 5 ಏನಂದ್ರೆ GSI ಕೊಡ್ತಾರೆ. ಈಗ
ZSI ಅಂತ ಬದಲ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂದಾಗ ಅವರು ಕ್ವಶನ್ ಏನು ಕೇಳ್ತಾರ ಇನ್ ಸೇತು ಎಕ್ಸ್ ಸೇತು ಅಂತ ಬರ್ತೈತಿ. ಈಗ ಹೇಳ್ರಿ ನೋಡು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದಾಗ ಜೀವಗಳು ಬರ್ತಾವ ಅವೆಲ್ಲ ಇನ್ ಸೇತು ಇರ್ತಾವ ಎಕ್ಸ್ ಸೇತು ಇರ್ತಾವ ಹೇಳ್ರಿ. ಎಕ್ಸ್ ಸೇತು ಇವು ಕನ್ಫ್ಯೂಸ್ ಆಗಲ್ಲ ಅದಕ್ಕೆ ಕೇಳತ್ನ ZSI ಅಂತ ಬರ್ತದೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವ್ರು. ನಮ್ಮ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವ್ರು ಇದನ್ನ ಮಾಡ್ತಿರ್ತಾರೆ ಕೆಲಸ ಏನಂದ್ರೆ ಅವ್ರದ್ದು ಯಾವ್ದು ಎಕ್ಸ್ ಸೇತುದಾಗ ಬರ್ತೈತಿ. ಈಗ ಬೊಟಾನಿಕಲ್ ಗಾರ್ಡನ್ ಇನ್ ಸೇತುನ ಎಕ್ಸ್ ಸೇತು ಯಾವ್ದಾ ಈ ಬೊಟಾನಿಕಲ್ ಗಾರ್ಡನ್ ಇನ್ ಸೇತುನ ಎಕ್ಸ್ ಸೇತು ಈ ಜಿಯೋಲಾಜಿಕಲ್ ಜೂಗಳು ಬಂದಾಗ ಎಕ್ಸ್ ಸೇತು ಆಕತೆ ಇನ್ ಸೇತು ಆಕತೆ ಅದು ಎಕ್ಸ್ ಸೇತು ಆಕತೆ. ವೈಲ್ಡ್ ಲೈಫ್ ಬರೋದು ಇನ್ ಸೇತುದಾಗ ಬರ್ತದೆ. ಇನ್ ಸೇತು ತಡಿ ಎರಡು ಡಿಫ್ರೆನ್ಸ್ ಹೇಳ್ಬಿಡ್ತು ನಾವು ಆಮೇಲೆ ನೀವು ಮಾಡ್ಕೊರಿ. ಇನ್ ಸೇತು ಹಾಂ ಹೇಳ ಇನ್ ಸೇತು ಎಕ್ಸ್ ಸೇತು ಅಂತ ಹೇಳ್ತ ಇನ್ ಸೇತು ಎಕ್ಸ್ ಸೇತು ಕನ್ಸರ್ವೇಷನ್ ಅಂತ ಬರ್ತಾವೆ. ನೀವು ಅವು ಹೆಂಗ ಕೊಟ್ರು ಎಲಿಮಿನೇಟ್ ಮಾಡಕ್ ಹೇಳ್ತ ನೋಡ್ರಿ. ಇನ್ ಸೇತು ಎಕ್ಸ್ ಸೇತು ಅಂತ ಬರ್ತಾವೆ. ಇನ್ ಸೇತು ಅಂದ್ರೆ ಅದು ಇದ್ದ ಜಾಗದಾಗ ವೈಲ್ಡ್ ಲೈಫ್ ಎನಿಮಲ್ಸ್ ಅಂತ ಬರ್ತಾವೆ. ವೈಲ್ಡ್ ಲೈಫ್ ಎನಿಮಲ್ಸ್ ಅಂದ್ರೆ ಏನಂದ್ರೆ ಆ ವೈಲ್ಡ್ ಎನಿಮಲ್ಸ್ ಅಲ್ಲೇ ಇರ್ತಾವಲ್ಲ ಅಂತ ಜಾಗಕ್ಕೆ ಏನಂತಂದ್ರೆ ಇನ್ ಸೇತು. ಅವತ್ರ ಆವಾಸ ಸ್ಥಾನ ಮೂಲ ಅಲ್ಲೇ ಇರ್ತತೀನಿ ಅದು ಇನ್ ಸೇತು. ಬೊಟಾನಿಕಲ್ ಗಾರ್ಡನ್ ಅಂದ್ರೆ ನಾವು ಹೊಸದಾಗಿ ಬಂದು ಇಲ್ಲಿ ಎಲ್ಲರ ಮಿಯಾವಾಕಿ ಪಾರ್ಕ್ ಮಾಡಿದ್ವಿ ಅಂತೇಳಿ ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಅದ ಎಕ್ಸ್ ಸೇತು. ಇಲ್ಲಿ ತಂದು ಯಾವ ಪ್ರಾಣಿಗಳನ್ನ ಬಿಡೋದು ಅದ್ರೊಳಗೆ ಆಟ ಆಡ್ರಿ ಅನ್ನೋದು ಇವೆಲ್ಲ ಮಾಡ್ತೀವಲ್ಲ ಇದು ಎಕ್ಸ್ ಸೇತು. ಇಟ್ಟ ನೆನಪಿಟ್ಕೊಂಡ್ಬಿಡ್ರಿ. ಅವ್ನು ನಾಳೆ ಕ್ವಶನ್ ಅಥವಾ ಹೇಳಿಕೆ ಒಳಗೆ ಕೊಟ್ಟಿರ್ತೀನಿ ಇನ್ ಸೇತು ಯಾವಾಗ ಏನಿರ್ತದೆ ಅದು ಇದ್ದ ಮೂಲ ಸ್ಥಾನದಾಗ ಅದ ಜನರೇಟ್ ಆಗಿರ್ತದಲ್ಲ ಅದಕ್ಕೆ ಇನ್ ಸೇತು ಅಂತ ಕರೀತಾರೆ. ಎಕ್ಸ್ ಸೇತು ಅಂದ್ರೆ ಯಾವ್ದನ್ನ ವಲಸೆ ತಂದ ಅಥವಾ ಈಗ ಚೀತಾಗಳನ್ನ ತಂದು ಇಟ್ಟು ಅಂತೀನಿ ಅದೆಲ್ಲ ಎಕ್ಸ್ ಸೇತುದಾಗ ಬರ್ತದೆ. ಗೊತ್ತಾದ್ವಲ್ಲ ಎರಡು. ನೆಕ್ಸ್ಟ್ ಏನಂತ ಫಸ್ಟ್ ಜೂ ಈಗ ಹೇಳ್ರಿ ನೋಡು ವರ್ಚುವಲ್ ಜೂ ಎಲ್ಲೈತೆ ನಮ್ದು ವರ್ಚುವಲ್ ಜೂ ಪಾರ್ಕ್ ಎಲ್ಲೈತೆ ಅಂದ್ರೆ ಇಂದೋರ್ ಆದ್ಮೇಲೆ ವರ್ಚುವಲ್ ಜೂ ಪಾರ್ಕ್ ಏನು ಹೆಸರು ಕೊಟ್ರ ಕಮಲಾ ನೆಹರು ಪ್ರಾಣಿ ಸಂಗ್ರಹಾಲಯ. ಇದಕ್ಕ ವರ್ಚುವಲ್ ಜೀವ್ ಹೆಸರಿಟ್ರನ ಯಾವ್ದ ಕಮಲಾ ನೆಹರು ಪಕ್ಕಲ್ಲ ಕಮಲಾ ನೆಹರು ಪ್ರಾಣಿ ಸಂಗ್ರಹಾಲಯ ಅದನ್ನು ಹೆಸರು ನೆನ್ಬಿಡೋರು. ಭಾರತದ ಮೊದಲ ವರ್ಚುವಲ್ ಜೂ ಎಲ್ಲೈತಂದ್ರ ಮಧ್ಯಪ್ರದೇಶ್ ಇಂದೋರ್. ಅದ್ರ ಹೆಸರು ಏನಂದ್ರ ಕಮಲಾ ನೆಹರು. ಮುಂದಾಟ ಸಾಕನ ಮುಂದೆ ಗೊತ್ತಾಕತ್ ನಮ್ಗೆ. ನೆಕ್ಸ್ಟ್ ರೀಸೆಂಟಾಗಿ ಸುಂಗಲ್ ಟನಲ್ ಅತ್ ನ್ಯೂಸ್ನಾಗಿತ್ತು ರೀ. ಸುಂಗಲ್ ಟನಲ್ ಅತ್ ಹೆಂಗೆ ಜೋಜಿಲಾ ಪಾಸ್ ನ್ಯೂಸ್ನಾಗಿತ್ತಲ್ಲ ಈಗ ರೀಸೆಂಟಾಗಿ ಸುಂಗಲ್ ಟನಲ್ ಅತ್ ಬರ್ತೈತಿ. ಎಲ್ಲಿ ಬರ್ತೈತಿ ಇದು ಜಮ್ಮು ಕಾಶ್ಮೀರ. ಇದು ಅದೇ ಸಲ್ಮಂದ್ ಹೇಳ ಇವು ಟನಲ್ಗಳು ಬಂದ ಡೈರೆಕ್ಟ್ ಕ್ವಶನ್ ಹೆಂಗೆ ಕೇಳಿರ್ತಾರೆ ಇವು ರೀಸೆಂಟಾಗಿ ಜನರೇಟ್ ಮಾಡಿದ್ದು ಅಥವಾ ಎಲ್ಲಿ ಮಾಡ್ಯಾರತ್ತೆ ಹೈಯೆಸ್ಟ್ ಟನಲ್ಗಳು ಅಥವಾ ಪಾಸ್ಗಳು ಬರುವ ಜಮ್ಮು ಕಾಶ್ಮೀರ ಲಡಾಖ. ಯಾಕಂದ್ರೆ ಇಲ್ಲಿ ರೀಸನ್ಗಳು ಇರ್ತಾವೆ ಅಲ್ಲೇ ಬರ್ತಾವೆ. ಈಗ ನಮ್ಮಲ್ಲಿ ಕರ್ನಾಟಕದಾಗ ಕಂಪೇರ್ ಮಾಡಿದಾಗ ನೋಡ್ರಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಕಂಪೇರ್ ಮಾಡಿದಾಗ ದಕ್ಷಿಣ ಕರ್ನಾಟಕದಾಗ ಘಾಟ್ಗಳು ಅದಾವೆ. ಉತ್ತರ ಕರ್ನಾಟಕಕ್ಕೆ ಹೋಗಿ ಎಲ್ಲರ ಘಾಟ್ಗಳು ಬರ್ತಾವೆ. ಇಲ್ಲಿಂದ ರಾಯಚೂರು ಸ್ಟೇಟ್ ಹೋಗ್ಬೋದಲ್ಲ ಬೀದರ್ಗೆ ಅದು ಹೋದ್ರ ಹೌದಲ್ಲ. ಬಟ್ ಅದೇ ಎಲ್ಲಿ ಇಲ್ಲೇ ಉತ್ತರ ಕರ್ನಾಟಕ ಹೋಗ್ಬೇಕಾದ್ರೆ ಒಂದು ಎರಡು ಘಾಟ್ ದಾಟ್ಬೇಕು ಅಂಥವೆಲ್ಲ ಗುಡ್ಡ ಘಾಟ್ ಇರ್ತಾವಲ್ಲ. ಸೇಮ್ ಹಂಗ ಇದು ಯಾವ್ದಾರ ಲಡಾಖ ಜಮ್ಮು ಕಾಶ್ಮೀರ ಎಲಿಮಿನೇಟ್ ಮಾಡೋ ಸಲ್ಮಂದ್ ಹೇಳತ್ನ ಹೈಯೆಸ್ಟ್ ಹಿಲ್ ಸ್ಟೇಷನ್ಗಳು ಇಲ್ಲಿ ಇರ್ತಾವಲ್ಲ ಅಲ್ಲಿ ಏನಿರ್ತಾವ ಅಂದ್ರೆ ಘಾಟ್ಗಳು ಇರ್ತಾವೆ. ಘಾಟ್ಗಳು ಇರ್ತಾವೆ ನೆನಪಿರ್ತೈತಲ್ಲ. ಈಗ ಯಾವ್ದಂದ್ರೆ ನಾವು ಯಾವ್ದು ಬಂದಿವಿ ಜಮ್ಮು ಕಾಶ್ಮೀರ ಲಡಾಖ್ ಬರ್ತಾರೆ. ರೀಸೆಂಟಾಗಿ ಜೋಜಿಲಾ ಟನಲ್ ಅಂತ ಮಾಡ್ತಾರೆ ಅದು ನ್ಯೂಸ್ನಾಗಿತ್ತು. ಜೋಜಿಲಾ ಟನಲ್ ಯಾವ ಎರಡು ಇದನ್ನ ಕನ್ಸಿಡರ್ ಮಾಡ್ತೈತಿ ಶ್ರೀನಗರ್ ಟು ಎರಡು ಯೂನಿಯನ್ ಟೆರಿಟರಿ ಅಂದ್ರೆ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ನ ಕನೆಕ್ಟ್ ಮಾಡ್ತಿರ್ತೈತಿ. ಯಾವ್ದಂದ್ರೆ ಜೋಜಿಲಾ ಟನಲ್ ಯಾವ ಟೆಕ್ನಾಲಜಿ ಯೂಸ್ ಮಾಡ್ತಾರಲ್ಲಿ ಆಸ್ಟ್ರೇಲಿಯನ್ ಟೆಕ್ನಾಲಜಿ ಯಾವ ಕಂಪ್ನಿದವ್ರು ಡೆವಲಪ್ ಮಾಡಿರ್ತಾರ ಯಾವ್ದಾ ಮೇಘನಾ ಯಾಕೆ ಬಂದು ಮೇಘಾ ಬೇರೆ ಮೇಘನಾ ಬೇರೆ ಕನ್ಫ್ಯೂಸ್ ಆಗ್ಬಾರ್ದು. ಮೇಘಾ ಇದನ್ನು ಮೆಗಾ ಇಂಜಿನಿಯರಿಂಗ್ ಇದನ್ನು ಮೆಗಾ ಇನ್ಫ್ರಾಸ್ಟ್ರಕ್ಚರ್ ಇಂಜಿನಿಯರಿಂಗ್ ಲಿಮಿಟೆಡ್ ಅಂತ ಬರೋದು. ಅದು ಯಾಕೆ ಕಂಪ್ನಿ ಇದನ್ಯಾಕೆ ಹೊಳಮುಳ ಕಂಪ್ನಿ ಹೇಳತ್ತಂದ್ರೆ ಆ ಕಂಪ್ನಿ ನ್ಯೂಸ್ನಾಗ ಯಾಕೆ ಬಂದಿದ್ದು ಗೊತ್ತಾನ ಎಲೆಕ್ಟ್ರೋಲ್ ಬಾಂಡ್ಸ್ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಡಿಕ್ಲೇರ್ ಮಾಡ್ರಿ ನೆನಪೈತ್ರಿ. ಎಲೆಕ್ಟ್ರೋಲ್ ಬಾಂಡ್ಸ್ ಅಂತ ಕೊಡ್ತಿದ್ರಿ ನೆನಪೈತಿ ಅಲ್ಲಿ ಎಲೆಕ್ಷನ್ಗಳಿಗೆ ಫಂಡ್ ಮಾಡ್ಬೇಕಂತೇಳಿ ಅದನ್ನ ಅನ್ಕಾನ್ಸ್ಟಿಟ್ಯೂಷನ್ ಮಾಡಿದಾಗ ನಮ್ಮಲ್ಲಿ ಇದನ್ನು ಬರ್ತದೆ ನೆನಪೈತಿ ಯಾವುದಂದ್ರೆ ಡೆಮೋಕ್ರೆಟಿಕ್ ರಿಫಾರ್ಮೇಷನ್ ಅಂತ ಒಂದು ಯಾವುದೋ ಬರ್ತದೆ ADR ಅಂತಾರಲ್ಲ ಅದಕ್ಕೆ ಏನಂತಾರ ಅಸೋಸಿಯೇಷನ್ ಫಾರ್ ಡೆಮೋಕ್ರೆಟಿಕ್ ರಿಫಾರ್ಮ್ಸ್ ಅಂತ ADR ಏನದ ADR ಏನದ ಅಸೋಸಿಯೇಷನ್ ಡೆಮೋಕ್ರೆಟಿಕ್ ರಿಫಾರ್ಮ್ಸ್ ಅಸೋಸಿಯೇಷನ್ ಡೆಮೋಕ್ರೆಟಿಕ್ ರಿಫಾರ್ಮ್ಸ್ ಅಂತ ಬರ್ತದೆ ನೋಡ್ರಿ. ಇದು ಎದರ ಸಲ್ಮಾನ್ ನ್ಯೂಸ್ನಾಗ ಐತತ್ ಹೇಳ್ತ ನಾವು ಈ ಕ್ವಶನ್ ಕೇಳಿದಾಗ ಏನಂದ್ರೆ ನಮ್ಮಲ್ಲಿ ಈಗ ಯಾರಂದ್ರೆ ಚೀಫ್ ಮಿನಿಸ್ಟರ್ ಅದಾರ ಅವ್ರದ್ದು 4,000-5,000 ಕೋಟಿ ಏನೋ ಆಸ್ತಿ ಐತಂದ್ರಲ್ಲ ಇದನ್ನ ಆಸ್ತಿ ಡಿಕ್ಲೇರ್ ಮಾಡಿರ್ತಾರ ಅಥವಾ ಅದ್ರದ್ದು ಎಲ್ಲ ಸ್ಟಡಿ ಮಾಡ್ತಿರ್ತಾರಲ್ಲ ADR ಅಂತ ಬರ್ತದೆ ಅಸೋಸಿಯೇಷನ್ ಫಾರ್ ಡೆಮೋಕ್ರೆಟಿಕ್ ರಿಫಾರ್ಮ್ಸ್ ಅಂತ ಆಸ್ತಿಗಳು ಘೋಷಣೆ ಮಾಡ್ತಾರೆ ನೋಡಿ. ಯಾವ MLA ಎಷ್ಟೈತಿ MP ಎಷ್ಟೈತಿ ಅಂತ ಆಸ್ತಿ ಡಿಕ್ಲೇರ್ ಮಾಡ್ತಾರೆ ಗೊತ್ತೈತಲ್ಲ ಅವ್ರ ಆಸ್ತಿಗಳು ಡಿಕ್ಲೇರ್ ಮಾಡಿರ್ತಾರಲ್ಲ ಅದು ಯಾವ್ದಂದ್ರೆ ನಮ್ದು ಯಾವ್ದಂದ್ರೆ ಎಲೆಕ್ಟ್ರೋಲ್ ಬಾಂಡ್ಸ್ ಅಂತ ಬಂದಿತ್ರಿ. ಆ ಟೈಮ್ನಾಗ ಹೈಯೆಸ್ಟ್ ಎಲೆಕ್ಟ್ರೋಲ್ ಬಾಂಡ್ಸ್ಗೆ ಯಾರು ಕಾಂಟ್ರಿಬ್ಯೂಷನ್ ಮಾಡ್ರ ಅಥವಾ ಯಾರು ಫಂಡ್ ಕೊಟ್ರ ಅಂದಿದ್ರಲ್ಲ ಇದ MEL ಕಂಪ್ನಿ ಅಂತ ಬಂದಿತ್ತು. ಅದ ಮೆಗಾ ಇನ್ಫ್ರಾಸ್ಟ್ರಕ್ಚರ್ ಇಂಜಿನಿಯರಿಂಗ್ ಲಿಮಿಟೆಡ್ ಅಂತ ಬರ್ತದೆ. ಅವರ ಯಾವ ಟನಲ್ ಡೆವಲಪ್ ಮಾಡ್ರಂದ್ರೆ ಜೋಜಿಲಾ ಟನಲ್. ಈಗ ರೀಸೆಂಟಾಗಿ ಜಮ್ಮು ಕಾಶ್ಮೀರ್ನಂದು ಯಾವ ಟನಲ್ ಹೇಳಿ ಸುಂಗಾಲ್ ಟನಲ್ ನೆನಪಿರ್ತೈತಲ್ಲ. ಸುಂಗಾಲ್ ಟನಲ್ ಎಲ್ಲಿ ಕಂಡು ಬರ್ತೈತ್ರ ಜಮ್ಮು ಕಾಶ್ಮೀರ ಯೂನಿಯನ್ ಟೆರಿಟರಿ ಯಾವ ಇಯರ್ದಾಗ ಆಕೈತ್ರಿ 2019 ಯಾವ ಇಯರ್ದಾಗ ಇತ್ತೀಚೆಗೆ 7ನೇ ಆನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ರೆ 2000 ಇದನ್ನ 370 ಮತ್ತು 35ನೇ ಆರ್ಟಿಕಲ್ ತೆಗೆದಾರ ಅಂತೇಳಿ ಅದ್ರದ್ದು 7ನೇ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ರಿ ಯಾವ ದಿನ ಆಗಸ್ಟ್ 5 ಅದನ್ನ ಕೇಳ್ಯಾರ ತಂದಿದ್ರು ನೋಡಿ. ಆಗಸ್ಟ್ 5 2019 ಯಾವ ಒಂದು ಮರು ವಿಂಗಡಣಾ ಕಾಯ್ದೆ ಪ್ರಕಾರ ಮಾಡ್ತಾರ ಅಂತ ಕೇಳ್ರ ಜಮ್ಮು ಕಾಶ್ಮೀರ್ ಕ್ಷೇತ್ರ ಜಮ್ಮು ಕಾಶ್ಮೀರ್ ರಾಜ್ಯ ಮರು ವಿಂಗಡಣಾ ಕಾಯ್ದೆ ಅಂತ ಬರ್ತೈತಿ 2019 ಆ ಕಾಯ್ದೆ ಪ್ರಕಾರ ಎಷ್ಟು ಯೂನಿಯನ್ ಟೆರಿಟರಿಗಳು ಮಾಡ್ತಾರೆ 2 ಯೂನಿಯನ್ ಟೆರಿಟರಿಗಳು ಯಾವ್ಯಾವ ಜಮ್ಮು ಕಾಶ್ಮೀರ ಲಡಾಖ್ನಾಗ ಎಷ್ಟು
ಡಿಸ್ಟಿಕ್ಗಳು ಅದಾವ್ರಿ 7 ಡಿಸ್ಟಿಕ್. ವೆರಿ ಗುಡ್. ರೀಸೆಂಟಾಗಿ ಎಷ್ಟು ಡಿಸ್ಟಿಕ್ಗಳು ಮಾಡ್ರಿ? 5 ಡಿಸ್ಟಿಕ್ ನೆನಪಿರ್ತೈತಲ್ಲ. 5 ಡಿಸ್ಟಿಕ್ಗಳು ಯಾವ ಹೇಳ್ರಿ? CDS ZN. CDS C ಅಂದ್ರ ಚಾಂಗ್ತಾಂಗ್, D ಅಂದ್ರ ಡ್ರಾಸ್, S ಅಂದ್ರ ಶಾಮ್, N ಅಂದ್ರ ನೂಬ್ರಾ, ಇನ್ನೊಂದು ಯಾವ್ದು ಉಳಿತು? ಜಡ್ ಅಂದ್ರ ಜಾಸ್ಕರ್. ನೆನಪಿರ್ತೈತಲ್ಲ CDS ZN. ಇನ್ನು ಹಳಿವ್ಯಾಡ್ ಅಂದ್ರ ಕಾರ್ಗಿಲ್ಲ. ಮತ್ತಲ್ಲಿ ಈಗ ಹೇಳ್ರಿ ಭಾರತದ ಮೊದಲ ರೀಸೆಂಟಾಗಿ ಏನು ಮಾಡಿದ್ರೆ ಮಾಡೆಲ್ ಇದನ್ನ ಮಾಡೆಲ್ ಬಾರ್ಡರ್ ವಿಲೇಜ್ ಅಂತ ಮಾಡ್ರಿ ಅಥವಾ ಯೋಜಿತ ಗಡಿ ಗ್ರಾಮ ಅಂತ ಮಾಡ್ರಿ. ಎಲ್ಲಿ ಬರ್ತದೆ? ಚುರುಮುರಿ. ಎಲ್ಲಿ ಬರ್ತದೆ? ಚಾಂಗ್ತಾಂಗ್. ನೆನಪಿರ್ತದೆ ಅದು. ಇಲ್ಲಾರ ಏನು ಕೇಳಿದ್ರೆ ಭಾರತದ ಮೊದಲ ಗಡಿ ಗ್ರಾಮ ಯೋಜಿತವಾಗಿ ನಿರ್ಮಾಣವಾಗಿದ್ದು ಯಾವ್ದು ಅಂತ ಕೇಳ್ರ? ಚುರುಮುರಿ ಅಂತ ಬರ್ತದೆ. ಗಡಿ ಗ್ರಾಮ ಇದು ಹಳ್ಳಿ. ಮತ್ತು ಭಾರತದ ಮೊದಲ ಯೋಜಿತ ನಗರ ಅಂತ ಕೇಳ್ರ? ಚಂಡೀಗಢ. ನೆನಪಿರ್ತದೆ. ಕರ್ನಾಟಕದ ಮೊದಲ ಯೋಜಿತ ನಗರ ಬಂದ ನವನಗರ. ಇವೆ ಹೆಂಗದವಲ್ಲ ಹಂಗೆ ಗಡಿ ಗ್ರಾಮ ಬಂದಾಗ ಯಾವ್ದು ಬರ್ತದೆ ಅಂದ್ರೆ ಚುರುಮುರಿ. ಎಲ್ಲಿ ಡಿಸ್ಟಿಕ್ನಾಗ? ಚಾಂಗ್ತಾಂಗ್. ಸಾಕಲ್ಲ ಭಾಳ ಆದ್ರೆ ಮತ್ತೆ ಸಿಟ್ಟು ಬರ್ತೀರಿ.